ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಮ್ಮಲ್ಲಿ ವಂದನೆಗಳು ಸಲ್ಲಿಸುತ್ತಾ ನಿಮ್ಮೆಲ್ಲರದು ಈ ಒಂದು ಫ್ರೀ ಬೈಬಲ್ ಸ್ಟಡಿ ಜೀಸಸ್ ಲವ್ಸ್ ಮಿನಿಸ್ಟ್ರಿದು ಆರ್ಗನೈಸ್ ಮಾಡಿದ ಫ್ರೀ ಬೈಬಲ್ ಸ್ಟಡಿಗೆ ವೆಲ್ಕಮ್ ಮಾಡೋನಾಗಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಯಾರು ಫ್ರೀ ಬೈಬಲ್ ಸ್ಟಡಿಗೆ ಸೇರ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಕ್ಯೂ ಆರ್ ಕೋಡ್ ಮುಖಾಂತರ ಹೊಸ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಇವತ್ತು ಮಂಗಳವಾರ ಎವ್ರಿ ಟ್ಯೂಸ್ಡೇ ರಾತ್ರಿ 8 ಗಂಟೆಗೆ, ನೈಟ್ 8 o'clock ನಾವು ಕ್ಲಾಸಸ್ ಶುರು ಮಾಡಿದರೆ, ಯಾರೋ ಹೊಸೊಬ್ರು ಕ್ಲಾಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಏನು ಮಾಡೋದು, ಸ್ಟಾರ್ಟಿಂಗಿಂದ ಆ ಕ್ಲಾಸಸ್ನ ಕೇಳ್ಬೋದು. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೋಗ್ಲೆ ಇವತ್ತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪಾಠ. ಯಾಕಂದರೆ ಆತ್ಮ ಕ್ಲಾಸ್ನ ಇದುವರೆಗೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾವು ಏನು ಮಾಡಿ ನೋಡ್ಕೊಂಡು ಬಂದಿದ್ದೀರಿ. ಎಲ್ಲ ವಾಕ್ಯದಲ್ಲಿ ಇರುವಂಥ ಅನೇಕ ವಿಚಾರಗಳನ್ನ ನಾವು ಕ್ಲಿಯರಾಗಿ ಏನು ಮಾಡಿದಿರಿ, ಕ್ಲಿಯರಾಗಿ ತಿಳ್ಕೊಂಡಿದ್ದೀರಿ. ಅದರಿಂದ ಆತ್ಮ ಸಾಯ್ತಾರೆ ಅಂತ ನಮಗೆ ಸಂಪೂರ್ಣವಾಗಿ ವಾಕ್ಯದ ಮುಖಾಂತರ ನಮ್ಗೇನಾಗಿದೆ, ನಮಗೆ ಗೊತ್ತಾಗಿದೆ. ಅದರಿಂದ ಇವತ್ತು ನಾವೇನು ಮಾಡೋಣ ಅಂದರೆ, ಕೊನೆಯದಾಗಿರೋಂಥ ಒಂದೇ ಒಂದು ಸಂದೇಹ ಬರೋಂಥ ಆ, ಒಂದು ಅಂಶ ಅದರ ಸನ್ನಿವೇಶ ಯಾವ್ದಪ್ಪ ಅಂದರೆ, ಐಶ್ವರ್ಯವಂತನು ದರಿದ್ರನಾಗಿಂತ ಲಾಜರಸ್. ಇದು ನಮಗೆ ಲೂಕನ ಬರೆದಂಥ ಸುವಾರ್ತೆ 16ನೇ ಅಧ್ಯಾಯ 19-31 ವಾಕ್ಯದ ನಮ್ಗೆ ಏನಾಗ್ತಾರೆ ಬರ್ತಾರೆ. ಅದನ್ನ ನಾವೇನು ಮಾಡೋಣ ಅಂದರೆ, ಇದನ್ನ ಇವತ್ತು ನಾವು ಏನು ಮಾಡೋಣ, ವಾಕ್ಯದ ಮುಖಾಂತರ ಓದಿ ನಾವು ಕೇಳೋದಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ದಯವಿಟ್ಟು ಯಾರು ಓದ್ರಿ, ಲೂಕ 16ನೇ ಅಧ್ಯಾಯ 19ನೇ ವಾಕ್ಯ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನ್ಯಾಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ನೋಡ್ರ, ಇಲ್ಲಿ ಏನೇನು ಕೊಟ್ಟಿದೆ ಅಂತಂದ್ರೆ, ಐಶ್ವರ್ಯವಂತನಾಗಿರಂತ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರು ಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ಹಿಂಗಂತೆ ವೈಭವದಿಂದ ಏನು ಸುಖ ಸಂತೋಷದೊಡನೆ ಇದ್ನನು ಅಂತ ಕೊಟ್ಟಿದೆ ಅಲ್ವರ. ಸೊ ಇದೇ ರೀತಿ ನೋಡ್ಬೇಕಾದ್ರೆ ಅವನ ಮನೆ ಬಾಗಲ ಹತ್ರ ಒಬ್ಬ ಭಿಕ್ಷುಕ ಇದ್ದಂತೆ. ನನಗೆ ಓದೋಣ ವಾರ್ತೆ, ವಾಕ್ಯ ಬಂದ್ಬಿಟ್ಟು 20 ಮತ್ತು 21ನೇ ವಾಕ್ಯ. ಕಂಟಿನ್ಯೂ ಮಾಡಿ ಹಂಗೆ. ಅವನ ಮನೆಯ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಉಳ್ಳಿದ್ದವನು. ಐಶ್ವರ್ಯವಂತನು ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ನೋಡ್ರ, ಎಂಥ ಒಂದು ಮನುಷ್ಯ ಇದ್ದ ಅಂತಂದ್ರೆ, ಈ ಐಶ್ವರ್ಯವಂತನ ಬಾಗಿಲ್ ಹತ್ರನೇ ಒಬ್ಬ ಲಾಜರಸ್ ಎಂಬಂತ ಒಬ್ಬ ಭಿಕ್ಷುಕ ಇದ್ದಂತೆ. ಅವನು ಹೆಂಗೆ ಬಿತ್ಕೊಂಡಿದ್ದ ಅಂತಂದ್ರೆ, ಮೈ ತುಂಬ ಏನ್ರಿ ಹುಣ್ಣುರಿ. ಅದ್ರ ಎಂಥ ಕಂಡೀಷನ್ ಅಂತಂದ್ರೆ ಏನ್ರಿ, ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಉಣ್ಣ ಕಂಟಿನ್ಯೂಸ್ ನೆಕ್ತಾ ಇತ್ತಂತೆ. ಆಮೇಲೆ ಇವನೇನ್ ಮಾಡ್ತಾ ಇದ್ದಂದ್ರೆ, ಆ ಯಜಮಾನ ಐಶ್ವರ್ಯವಂತನ ಮೇಜಿಂದ ಬೀಳಂತ ತುಂಡುಗಳಿದೆ ಗೊತ್ತಾ, ಎಂಜಲು ಉಳಿದಿರೋಂಥದ್ದು ಆಹಾರ, ಅದನ್ನ ತಿಂದ್ಬಿಟ್ಟು ತನ್ನ ಹಸಿವಿನ ಏನ್ ಮಾಡ್ತಾ ಇದ್ದ ಅವನು, ನಿಗಿಸ್ಕೊಂತ ಇದ್ದ ಅಂತ ನೋಡ್ತೀರಿ ಅಲ್ದ್ರ. ಇದೇ ರೀತಿ ಏನಾಯ್ತಂದ್ರೆ, ಒಂದು ಟೈಮ್ ಬಂತಂತೆ, ಇಬ್ರು ಜನ ಏನಾಗ್ಬಿಟ್ರಂತೆ, ತೀರ್ಕೊಂಡ್ಬಿಟ್ರಂತಾರೆ ಅಲ್ರ. ಇಬ್ರಿಗೂ ಉತ್ತರ ಕ್ರಿಯೆ ಆಯ್ತಂತೆ. ಉತ್ತರ ಕ್ರಿಯೆ ಆದವಾಗ ಏನಾಯ್ತು ನೋಡಿ, ಓದೋಣ ಹಂಗೆ 22ನೇ ವಾಕ್ಯ. ಆಮೇಲೆ ಹಂಗೆ ಮುಂದಕ್ಕೆ ಕಂಟಿನ್ಯೂ ಮಾಡಿ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ವೆರಿ ಗುಡ್. ನೋಡ್ರ, ಇಲ್ಲಿ ನೋಡ್ಬೇಕಾದ್ರೆ ಏನಂತ ನೋಡ್ತೀರಿ ಅಂತಂದ್ರೆ, ಇಬ್ರು ತೀರ್ಕೊಂಡ್ರು, ಇಬ್ರು ಸತ್ರು ಅಂತ ನಾವೇನ್ ಮಾಡ್ತೀರಿ ನೋಡ್ತೀರಿ ಅದರ. ಸತ್ತೋಗಿದ್ಮೇಲೆ ಎಲ್ಲಪ್ಪ ಹೋದ್ರು ಅಂತ ನೋಡ್ತೀರಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಅಲ್ಲಿ ನೋಡ್ಬೇಕಾರೆ ಏನ್ರಿ, ದೇವದೂತರು ಏನ್ರಿ ಆ ಭಿಕ್ಷುಕನ್ನ ತಗೊಂಡೋಗಿ ಎಲ್ಲಿಗಪ್ಪ ಇಟ್ರು ಅಂತ ನೋಡ್ತೀರಿ ಅಂತಂದ್ರೆ, ಅಬ್ರಹಾಮಿನ ಮಡಿಲ್ಗೆ ಏನ್ ಮಾಡಂತೆ ಇಟ್ರು ಅಂತ ನೋಡ್ತೀರಿ ಅದರ. ಆಮೇಲೆ ಐಶ್ವರ್ಯವಂತನು ಕೂಡ ಸತ್ತಂತೆ, ಅವನೇನಾಯ್ತಂತೆ ಉತ್ತರ ಕ್ರಿಯೆಗಳು ಆದವು ಅಂತ ನೋಡ್ತೀವಿ ಅಲ್ರ. ಸರಿ, ನೆಕ್ಸ್ಟ್ ಹಂಗೆ ಸಿಸ್ಟರ್ 23 ಮತ್ತೆ 24ನೇ ವಾಕ್ಯ ಅಷ್ಟರ್ ಹೋದ್ರಿ ಯಾರಾದ್ರ. ಆ ಐಶ್ವರ್ಯವಂತನು ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ ಎದೆಗೆ ಒರಗಿಸಿಕೊಂಡಿದ್ದ ಲಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ನೋಡ್ರ, ಸೊ ಅದಕ್ಕೆ ಇವನೇನಪ್ಪ ಮಾಡ್ತಾನೆ ಅಂದ್ರೆ, ಈ ಐಶ್ವರ್ಯವಂತನಿಗೂ ಉತ್ತರ ಕ್ರಿಯೆ ಆಯ್ತಂತೆ. ಅವನು ಎಲ್ಗೊಬ್ಬ ಹೋಗ್ಬಿಟ್ಟ ಅಂತಂದ್ರೆ ಸೀದಾ ಮುಟ್ಟು ಪಾತಾಳಕ್ಕೆ ಹೋದನು ಅಂತ ಕೊಟ್ಟಿರಿ. ಪಾತಾಳದಲ್ಲಿ ಹೋಗಿ ಅಲ್ಲಿ ಏನ್ರಿ, ಅಲ್ಲಿ ಬೆಂಕಿಯಲ್ಲಿ ಉರಿತಾರಂತ ಬೆಂಕಿನಲ್ಲಿ ಯಾತನೆ ಪಡ್ತಾ ಇದ್ದಂತೆ. ಎಷ್ಟು ಯಾತನೆ ಪಡ್ತಾ ಇದ್ದ ಅಂತಂದ್ರೆ, ಅದೇನ್ ಮಾಡ್ತಾ ಇದ್ದಂದ್ರೆ, ಅಲ್ಲಿ ದೂರದಲ್ಲಿ ಅಬ್ರಾಹ್ಮನ ನೋಡ್ತಾರಂತೆ. ಅವನ ಎದೆಗೆ ಹೊರ್ಕೊಂಡಂತ ಲಾಜರಸ್ ನೋಡ್ಬಿಟ್ಟು ಏನಂತ ಕೇಳ್ತಾನೆ ಅಬ್ರಾಹ್ಮ ಹತ್ರ, ಅಬ್ರಾಹ್ಮನೇ ದಯವಿಟ್ಟು ಏನಪ್ಪ ಮಾಡೋ ಅಂತಂದ್ರೆ ಅಲ್ಲಿ ಲಾಜರಸ್ನ ಕಳಿಸು.
ಲಾಜರಸ್ ಏನ್ ಮಾಡ್ಲಿ ಬಂದ್ಬಿಟ್ಟು ನಾನು ಉರಿ ಅಂತ ಒಂದು ಒಂದು ಬೆಂಕಿಯಲ್ಲಿ ವೇದನೆ ಪಡ್ತಾ ಇದ್ದೀನಲ್ಲ, ಸಂಕಟ ಪಡ್ತಾ ಇದ್ದೀನಲ್ಲ, ಅವನೇನ್ ಮಾಡ್ಲಿ, ನನ್ನ ನಾಲ್ಗೆ ಏನೇನ್ ಮಾಡ್ಲಿ, ಅವನು ತಣ್ಣಗೆ ಮಾಡ್ಲಿ ಅಲ್ವರ. ಅದಕ್ಕೆ ಹೆಂಗಪ್ಪ ತಣ್ಣಗೆ ಮಾಡ್ಲಿ ಅಂದ್ರೆ, ತುದಿ ಒಂದು ಬೆಳ್ಳಲ್ಲಿ ಏನ್ರಿ ನೀರನ್ನ ಅದ್ದಿ ನನ್ನ ನಾಲ್ಗೆ ಏನ್ ಮಾಡ್ಲಿ, ಅವನು ತಣ್ಣಗೆ ಮಾಡ್ಲಿ, ನಾನು ಸಂಕಟ ಪಡ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ, ಕೂಗಿ ಏನ್ ಮಾಡ್ತಾರೆ ಹೇಳದಂತೆ ಅಲ್ವರ. ಸರಿ, ಇದಕ್ಕೆ ಅಬ್ರಹಾಂ ಏನು ಉತ್ತರ ಕೊಟ್ರು? ವಾಕ್ಯ 25ನೇ ವಾಕ್ಯ ಓದ್ರಿ. ಹಾ. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಜರಹನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಿಲರಾಗದೆ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ಸಾಕು ಬಿಡಿ ನಮ್ಮ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಅಬ್ರಹಾಂ ಕಂದ ಏನ್ರಿ, ನಿನಗೆ ಒಂದು ಕಾಲ ಇತ್ತು, ಆ ಕಾಲ ಏನ್ ಮಾಡಿದ ಸುಖವಾಗಿ ಚೆನ್ನಾಗಿ ಅನುಭವಿಸ್ತೆ, ಅವಾಗ ಅವನೇನ್ ಮಾಡ್ತಾ ಇದ್ದ, ಕಷ್ಟ ಅನುಭವಿಸ್ತಾ ಇದ್ದ. ಇವಾಗ ಏನ್ರಿ ಅವನ್ಗೆ ಸುಖವಾಗಿದೆ, ನಿನಗೇನಾಗಿದೆ ಕಷ್ಟವಾಗಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನಿನಗೆ ಕಷ್ಟ, ಅವನಿಗೇನ್ರಿ ಒಂದು ಸಮಾಧಾನ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅದರ. ಸರಿ, ನೆಕ್ಸ್ಟ್ ಹಂಗ್ರೆ 26ನೇ ವಾಕ್ಯ. ಆಮೇಲೆ ಇದು ಮಾತ್ರವಲ್ಲದೆ ನನಗೂ ನಿಮಗೂ ನಡುವೆ ದೊಡ್ಡ ಒಂದು ದೊಡ್ಡದೊಂದು ಡಂಗೂರ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಅದಕ್ಕೇನು ಹೇಳ್ತಾರೆ ನೋಡಪ್ಪ, ಅಂದ್ರೆ ಅದು ಮಾತ್ರ ಅಲ್ಲ, ಈ ಕಡೆಯಿಂದ ಆ ಕಡೆಗೆ ಯಾರು ಬರೋಕ್ಕಾಗಲ್ಲ, ನೀವೊಂದು ತೊಟ್ಟು ನೀರು ಕೊಡು ಅಂತಿಂತಲ್ಲ, ಅದ್ರಲ್ಲಿ ತಗೊಂಬರಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಸೆಂಟ್ರಲ್ ದೊಡ್ಡ ಗ್ಯಾಪ್ ಇದೆ ಅಂತೆ, ದೊಡ್ಡ ಡೊಂಗುರ ಇದೆ ಅಂತಾರೆ. ಹೆಂಗಪ್ಪ ಇದೆ ಅಂದ್ರೆ, ಈ ಕಡೆಯಿಂದ ಒಬ್ರು ಬರೋಕ್ಕಾಗಲ್ಲ, ಆ ಕಡೆಯಿಂದ ಒಬ್ರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನ್ರಿ ಐಶ್ವರ್ಯ ಅಂತ ಏನ್ ಕೇಳ್ತಾನೆ, ಆಯ್ತು ಸರ್ ಸ್ವಾಮಿ ಪರವಾಗಿಲ್ಲ, ಹಂಗಾರೆ ನಮ್ಮ ಮನೆಗೆ ಏನ್ ಮಾಡಿ ಅವ್ರನ್ನ ಕಳಿಸಿ. ನಮ್ಮ ಮನೆಯಲ್ಲಿ ಇನ್ನ 5 ಮಂದಿ ಸಹೋದರಗಳೇನಾಗಿದ್ದಾರೆ, ಈ ತರ ಐಶ್ವಂತರು ಇದ್ದಾರೆ, ಅವರು ನನ್ನ ಸ್ಥಳಕ್ಕೆ ಬರೆದ ರೀತಿಲಿ ನಂತರನೇ ಯಾತನೆ ಪಡೆದ ರೀತಿಲಿ ಅವ್ರಿಗೆ ದಯವಿಟ್ಟು ಹೋಗಿ ಮಾಡಿ ನೀವು ಹೇಳಿ ಅಂತ ಹೇಳ್ತಾರೆ ನೋಡಿ. ಹೋಗೋದನ ಅದಲ್ಲೇ 27 ಮತ್ತು 28ನೇ ವಾಕ್ಯ. ಅವನು, ಅಪ್ಪ, ಹಾಗಾದರೆ ಲಜರನನ್ನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನಗೆ ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಯಾತನೆ ಸ್ಥಳಕ್ಕೆ ಬಂದಾರು. ಬರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ನೋಡ್ರ, ಅದಕ್ಕೆ ಅದಕ್ಕೆ ಅಬ್ರಹಾಮನು, ಏನ್ ಹೇಳ್ತಾರೆ, ನಾವು ಕಂಡದ್ದನ್ನು ಅವ್ರು ಕಂಡದ್ದು ಏನ್ ಮಾಡ್ಲಿ, ಚೆನ್ನಾಗಿ ಹೇಳಿ ಅವ್ರಿಗೆಲ್ಲ, ಅವ್ರು ಕೂಡ ಇಲ್ಲೇ ಬಂದ್ಬಿಟ್ಟಾರೋ ಅಂತ ಹೇಳ್ತಾರೆ. ಅದಕ್ಕೆ ಅಬ್ರಹಾಮ್ ಏನ್ ಹೇಳ್ತಾರೆ ನೋಡಿ, ಅದಕ್ಕೆ ಮುಂದಕ್ಕೆ ಏನ್ ಹೇಳ್ತಾರೆ, ಹಂಗಾಗಲ್ಲ. 29ನೇ ವಾಕ್ಯ. ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ನೋಡ್ರ, ಅದಕ್ಕೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ನೋಡಿದ್ರೆ, ಹಂಗಲ್ಲ ಅಂತ ಹೇಳ್ತಾರೆ. ಅಬ್ರಾಹ್ಮ್ ಏನು ಉತ್ತರ ಕೊಡ್ತಾರೆ ನೋಡಪ್ಪ, ಅವ್ರು ಮೋಸ ಮತ್ತು ಧರ್ಮಶಾಸ್ತ್ರ ಮತ್ತು ಮೋಸನ ಕೇಳಪ್ಪ, ಅದನ್ನ ಓದ್ಲಪ್ಪ ಅಂದ್ರೆ, ಹಂಗಲ್ಲ ಸರ್, ಸತ್ತೋರೊಳಗೆ ಒಬ್ರು ಹೋದ್ರೆ ಖಂಡಿತವಾಗಿ ಅವ್ರು ಏನ್ ಮಾಡ್ತಾರೆ, ಅವರು ಮಾತನ್ನ ಕೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಅಲ್ಲಪ್ಪ, ಮೋಸ ಧರ್ಮಶಾಸ್ತ್ರ ಮಾತನ್ನ ಕೇಳಿದ್ರು ಸತ್ತರೊಳಗೆ ಒಬ್ರು ಮಾತು ಕೇಳ್ತಾರಾ? ಖಂಡಿತವಾಗೂ ಕೇಳಲ್ಲ ಅಂತ ಹೇಳ್ತಾರೆ. ಸರಿ, ಇದು ಇಲ್ಲಿ ಯೇಸು ಕ್ರಿಸ್ತು ಕೊಟ್ಟಿರೋಂಥ ಒಂದು ಘಟನೆ ಅಲ್ರ. ಅದಕ್ಕೆ ನೋಡಿ, ಈ ಒಂದು ವಾಕ್ಯದ ಆಧಾರದ ಮೇಲೆನೆ ಎಷ್ಟೋ ಜನ ಈ ಕ್ರೈಸ್ತವರುಗಳು ಇದನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳೋರೆ ಅಲ್ರ. ನೋಡ್ರಿ, ಇವಾಗ ಇಲ್ಲಿ ಮನುಷ್ಯ ಸತ್ತಿದ ಮೇಲೆ ಆತ್ಮ ಏನ್ರಿ ಸಾಯ್ತಾರೆ ಅಂತ ಹೇಳ್ಬೇಕ್ರೆ, ಇಲ್ಲಿ ಸತ್ತೋಗಿರೋ ಮನುಷ್ಯನ ಒಂದು ಆತ್ಮ ಹೆಂಗೆ ನರಕದಲ್ಲಿ ಹೋಗಿ ಯಾತನೆ ಪಡಕ್ಕೆ ಸಾಧ್ಯ? ಆಮೇಲೆ ಹೆಂಗೆ ಅವರು ಹೋಗ್ಬಿಟ್ಟು ಇನ್ನೊಬ್ರು ಸುಖದಲ್ಲಿ ಸಂತೋಷವಾಗಿರಕ್ಕೆ ಸಾಧ್ಯ? ನಾವು ಇದುವರೆಗೂ ನೋಡಿದಂಥ ವಾಕ್ಯದಲ್ಲಿ ನೋಡಿದ್ರಿ, ಆತ್ಮ ಸಾಯ್ತಿತ್ತ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ನೋಡಿದ್ರಿ. ಆದ್ರೆ ಇಲ್ಲಿ ಒಂದು ಘಟನೆ ಮಾತ್ರ ಟೋಟಲ್ ಆಗಿ ಡಿಫ್ರೆಂಟ್ ಆಗಿರೋಂಥ ವಿಚಾರದಲ್ಲಿ ಕೊಟ್ಟಿರಲಿಲ್ಲ. ಯಾಕೆ? ಅದು ಯೇಸು ಕ್ರಿಸ್ತು ಸ್ವಂತ ತನ್ನ ಮಾತಲ್ಲಿ ಏನ್ ಮಾಡ್ತಾರೆ ಹೇಳ್ತಾರಲ್ವಾ, ಅದಕ್ಕೆ ಏನ್ ಅರ್ಥ ನೋಡ್ರಿ. ಇದು ಅರ್ಥ ಏನಂತ ನೋಡೋಣ.
ಇದನ್ನ ಕೆಲವು ಜನಗಳು ತಪ್ಪಾದ ರೀತಿಯಲ್ಲಿ ಕೂಡ ಏನ್ ಮಾಡ್ತಾರೆ, ಬಳಕೆ ಮಾಡ್ತಾರೆ. ಯಾವ ರೀತಿ ತಪ್ಪಾದ ರೀತಿಯಲ್ಲಿ ಬಳಕೆ ಮಾಡ್ತಾರೆ ಅಂತಂದ್ರೆ, ನೋಡ್ರ, ಐಶ್ವರ್ಯವಂತನೆಲ್ಲ ಹೋಗ್ಬಿಟ್ಟ ಸತ್ತೋಗಿದ ತಕ್ಷಣ ನರ್ಕಕ್ಕೆ ಹೋಗ್ಬಿಟ್ಟ, ದರಿದ್ರನಾಗಿರೋ ಲಾಜರಸ್ ಹೋಗೋನೆ ಪರಲೋಕಕ್ಕೆ ಹೋಗೋನೆ. ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನೀವು ಐಶ್ವರ್ಯವಂತರಾಗಿದ್ರೆ ಸಾಲಲ್ಲ, ಐಶ್ವರ್ಯವಂತರಾಗಿ ಇದ್ ಮಾಡ್ಬೇಕು, ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು. ನೀವು ದಾನ ಧರ್ಮ ಮಾಡದೇ ಇದ್ರೆ ಏನ್ ಮಾಡಲ್ಲ, ದೇವರು ನಿಮ್ನ ಕರ್ಕೊಳಲ್ಲ. ಅದಕ್ಕೆ ಕಾಣಿಕೆ ಕೊಡಿ ಅಂದ್ಬಿಟ್ಟು ಕಾಣಿಕೆ ಕೊಡೋದನ್ನ ಪ್ರೋತ್ಸಾಹ ಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಒಂದು ಮಾತುಗಳನ್ನ ತಪ್ಪಾದ ರೀತಿಯಲ್ಲಿ ಕೂಡ ಬಳಕೆ ಮಾಡೋದು ಉಂಟು ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ, ಆ ವಿದ್ವೆ ಸ್ತ್ರೀ ತನ್ನ ಹತ್ರ ಇದ್ದದ್ದು ಎಲ್ಲವನ್ನೂ ಹಾಕೋದ್ಲಲ್ಲ, 2 ನಾಣ್ಯ ಇದಿದೆ, 2 ನಾಣ್ಯ ಬದುಕನ್ನೆಲ್ಲ ಹಾಕ್ಬಿಟ್ಟಲ್ಲ. ಆ ಥರ ನೀವೇನ್ ಮಾಡ್ಕೋ, ನೀವು ಬದುಕನ್ನೆಲ್ಲ ಹಾಕಂಗಿರ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಗತಿ ಏನ್ರಿ, ನರಕ ಗತಿ, ನರಕದಲ್ಲಿ ವೇದನೆ ಪಡ್ತಾ ಕೂಡ ಹೇಳ್ತಾರೆ. ಸರಿ, ಇದೆಲ್ಲ ಇರ್ಲಿ ಅದರ. ಸರಿ, ಇವಾಗ ನಾವು ಈ ಒಂದು ಯೇಸು ಕ್ರಿಸ್ತು ಹೇಳಿದಂತ ಮಾತು ಏನಪ್ಪಾ ಇದು ಅಂತ ನಾವೇನ್ ಮಾಡೋಣ ನೋಡೋಣ ಅದರ. ಇದು ಮೊದಲನೇದಾಗೆ ನಾವು ಒಂದು ಪ್ರಶ್ನೆ ಹಾಕ್ಬೇಕಾಗಿರೋದು ಏನಂತಂದ್ರೆ, ಇದು ನಿಜವಾಗ್ಲೂ ನಡೆದಂತ ಘಟನೆನಾ ಅಂತ ಸ್ವಲ್ಪ ಏನ್ ಮಾಡ್ಬೇಕು, ಪ್ರಶ್ನೆ ಮಾಡ್ಬೇಕು. ಯಾಕೆ ಯಾಕೆ ಪ್ರಶ್ನೆ ಮಾಡ್ಬೇಕು? ಏಷಾಯ 1:18 ಏನ್ ಹೇಳ್ತಾರೆ, ಬನ್ನಿ ವಾದಿಸೋಣ. ನಮ್ಮ ಒಂದು ತಂದೆಯ ದೇವ್ರ ಹತ್ರ ನಮಗೆ ಏನೇ ಪ್ರಶ್ನೆ ಇದ್ರು ನಾವು ಧೈರ್ಯವಾಗಿ ಏನ್ ಮಾಡ್ಬೇಕು, ತಂದೆಯ ದೇವ್ರ ಹತ್ರ ಕೇಳ್ಬೇಕ್ರಿ. ನಮ್ಮ ತಂದೆಯ ದೇವ್ರ ಹತ್ರ ನಮ್ಮ ಪ್ರಶ್ನೆಗಳೆಲ್ಲ ಕೇಳಿದ್ರೆ ಖಂಡಿತವಾಗೂ ನಮ್ಮ ತಂದೆಯ ದೇವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಏನ್ ಮಾಡಿದ್ರೆ ಖಂಡಿತವಾಗೂ ಒಟ್ಟಾಗಿ ಕೊಡ್ತಾರೆ. ಅದಕ್ಕೆ ಹೇಳಿರಿ, ಬನ್ನಿರಿ ವಾದಿಸೋಣ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಸರಿ, ಏನ್ರಿ ಹಿಮದಂತೆ ಬಿಳುಪನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ರ ಹಂಗಾರೆ ನಾವೇನ್ ಮಾಡ್ಬೇಕು, ಇವೆಲ್ಲ ಪ್ರಶ್ನೆಗಳನ್ನ ನಮ್ಮ ತಂದೆಯ ದೇವತೆ ಕೇಳ್ಬಿಟ್ಟು ಯಾವ ತರ ಪ್ರಶ್ನೆಗಳ ಮುಖಾಂತರ ಕೇಳಬೇಕು ಅಂದ್ರೆ, ಫಸ್ಟ್ ಮೊದಲನೇದಾಗಿ ಇದು ನಿಜವಾಗ್ಲೂ ನಡೆದಿರೋ ಘಟನೆನ ಏನಿದು ಅಂತಂದ್ಬಿಟ್ಟು ಏನ್ ಮಾಡ್ಬೇಕು, ಫಸ್ಟ್ ನಾವು ವಿಚಾರಿಸ್ಬೇಕ್ರಿ. ಯಾಕೆ ವಿಚಾರಿಸ್ಬೇಕು ಅಂತಂದ್ರೆ, ನಾವು ಇಲ್ಲಿ ಓದಿರಂತ ವಾಕ್ಯಗಳಲ್ಲಿ ಫಸ್ಟ್ ಏನಪ್ಪ ನೋಡ್ತಾ ಇದ್ರೆ, ಲೂಕ 16:19 ವಾಕ್ಯದಲ್ಲಿ ಒಬ್ಬ ಏನ್ರಿ ಐಶ್ವರ್ಯವಂತನಿದ್ದನು ಅಂತ ಕೊಟ್ಟಿದ್ದಾರೆ ಅಲ್ವರ. ಅವನು ಸಕಲಾತಿ ನಯವಾದ ನಾರುಮುಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ವೈಭವದಿಂದ ಸುಖ ಸಂತೋಷ ತೊಡನೆಯನು ಅಂತ ಕೊಟ್ಟಿದೆ ಅಲ್ರ. ನೋಡಿ, ಇಲ್ಲಿ ಐಶ್ವರ್ಯವಂತನಾಗಿದ್ದ ಅವನು ದಿನ ಬಂದ್ಬಿಟ್ಟು ಸಕಲಾತಿ ನಯವಾದ ನಾರುಮುಡಿಗಳು, ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಂಡು ಅಲ್ವರ, ಏನ್ರಿ ಪ್ರತಿದಿನವೂ ವೈಭವದಿಂದ ಏನಾಗಿದಂತೆ, ಸುಖ ಸಂತೋಷದಿಂದ ಇದ್ದಂತೆ, ಹೊಟ್ಟೆ ತುಂಬ ತಿನ್ಕೊಂಡು ಲಕ್ಸುರಿ ಆಗಿ ಎಂಜಾಯ್ ಮಾಡ್ಕೊಂಡು ಲೈಫಲ್ಲಿ ಇದಂತೆ. ಸರಿ, ಏನ್ ತಪ್ಪು? ನೀವ್ ಮಾಡ್ರಿ, ಏನ್ ರಾಂಗು ಅಲ್ವರ? ಇಲ್ಲಿ ಐಶ್ವರ್ಯವಂತನ ಕೆಟ್ಟರು ಅಂತ ಕೊಟ್ಟಿದ್ಯಾ? ಸರಿ, ಒಳ್ಳೆ ಉಡುಪುಗಳಾಕಿ ಐಶ್ವರ್ಯವಂತರಾಗಿದ್ದಿ, ಹೊಟ್ಟೆ ತುಂಬ ಊಟ ತಿನ್ನೋದ್ರಲ್ಲಿ ಏನಪ್ಪ ತಪ್ಪಿದೆ? ಅದು ಪಾಪನಾ ಅಲ್ವರ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿಲ್ಲ ರೀ. ಬೈಬಲಲ್ಲಿ ದೇವರು ಆದುಕೊಂಡಂತ ಮುಖ್ಯವಾಗಿರೋ ವ್ಯಕ್ತಿ ಆಗಿರಂತ ಅಬ್ರಹಾಮು ದೊಡ್ಡ ಶ್ರೀಮಂತ ರೀ. ಯೋಬು ಇಡೀ ಮಿಡಿಲ್ ಈಸ್ಟ್ ಅಲ್ಲಿ ಕೋಟ್ಯಾಧಿಪತಿ ರೀ. ದಾವೀದು ಎಷ್ಟು ದೊಡ್ಡ ಶ್ರೀಮಂತ ಅಂದ್ರೆ, ಆಲಯನ ಕಟ್ಟೋದಿಕ್ಕೆ ಚಿನ್ನ ಬೆಳ್ಳಿಗಳನ್ನ ಸಂಗ್ರಹಣೆ ಮಾಡ್ತಾರೆ ಲೆಕ್ಕ ಇಲ್ಲದಷ್ಟು. ಸೋಲೋಮನ ವೈಭವ ಅಂತ ನಾವು ಕೇಳೋದೇ ಬೇಕಾಗಿಲ್ಲ, ನಮ್ಗೆ ಚೆನ್ನಾಗಿ ಗೊತ್ತು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ದೇವರೇ ತನ್ನ ವಾಕ್ಯದಲ್ಲಿ ತನ್ನ ಭಕ್ತರುಗಳಿಗೆ ಸಿಕ್ಕಾಪಟ್ಟೆ ಐಶ್ವರ್ಯವಂತರಾಗಿ ಮಾಡಿದ್ದಾರೆ. ಇವನ್ ಧರ್ಮಶಾಸ್ತ್ರ ಕೊಡಬೇಕಾದ್ರೂ ಕೂಡ ದೇವರು ಅಲ್ಲಿ ಬಹು ಸ್ಪಷ್ಟವಾಗಿ ಏನಪ್ಪ ಹೇಳಿದ್ರು ಅಂತಂದ್ರೆ, ನೀವು ದೇವ್ರಿಗೆ ಯೋಗ್ಯವಾಗಿದ್ರೆ ದೇವರು ನಿಮ್ನ ಸಿಕ್ಕಾಪಟ್ಟೆ ಆಶೀರ್ವಾದ ಮಾಡ್ತಾರೆ. ಯಾವ ತರ ಆಶೀರ್ವಾದ ಮಾಡ್ತಾರೆ? ನಿಮ್ಮ ಬುಟ್ಟಿ ಸಮೃದ್ಧಿಯಾಗಿರ್ತಾರೆ ಅದರ. ಏನ್ರಿ ನಿಮ್ಮ ಒಂದು ಏನ್ರಿ ಗೋಡೌನ್ಗಳು, ಏನ್ರಿ ಖಜಾನೆಗಳು ಏನಾಗಿರ್ತಾರೆ, ತುಂಬಿ ತುಳುಕ್ತವೆ ಅಂತಂದ್ರು. ನೀವು ಬೇರೆಯವ್ರಿಗೆ ಕೊಡ್ತೀರಾ, ನೀವು ತಗೊಳಂತ ರೀತಿಲಿ ಇರಲ್ಲ ದೇವ್ರು ಅಂತ ಹೇಳೋ ದೇವರನ್ನು ಸಿಕ್ಕಾಪಟ್ಟೆ ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ನೋಡಿ, ವಾಕ್ಯ ಓದನತ್ರಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1-5. ವಿಜಯ ಸಿಸ್ಟರ್ ಓದಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವುವು. ಯಾವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀರಿ. ಎಲ್ಲಾ ಶುಭ ಉಂಟಾಗ್ತದೆ ಅಂತ ಹೇಳ್ತಾರೆ ಅಲ್ವರ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದು ದೇವರ ಆಶೀರ್ವಾದ ಅಂತ ಕೂಡ ಸತ್ಯವೇದರು ಹೇಳ್ತಾರೆ. ನೋಡಿ, ಓದೋಣ. ಪ್ರಸಂಗಿ 5:19. ಗೌತಮ್ ಬುದ್ಧರು ಓದಿ. ಪ್ರಸಂಗಿ 5:19.
ಮತ್ತು ಆತನು ಯಾವನಿಗೆ ಆಸ್ತಿಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನೋ ಅವನ ಸುಖವು ದೇವರ ಅನುಗ್ರಹ. ನೋಡ್ರ, ಅವನ ಸುಖವು ಯಾರ ಅನುಗ್ರಹ ಅಂತೆ? ದೇವರ ಅನುಗ್ರಹ ಅಂತ ಹೇಳ್ತಾರೆ. ಹಂಗಾದ್ರೆ ಐಶ್ವರ್ಯವಂತನಾಗಿರೋದು ಏನ್ರಿ ರಂಗು? ಅವನ್ ಕೆಟ್ಟವನು ಅಂತ ಕೊಟ್ಟಿದ್ಯಾ? ಕೊಟ್ಟಿಲ್ಲ. ನೋಡಿ, ವಾಕ್ಯದ ಪ್ರಕಾರ ನೋಡಿದ್ರೆ ಐಶ್ವರ್ಯವಂತನ ದೇವರ ದಯೆ, ದೇವರ ಆಶೀರ್ವಾದ ಅಂತಾನೆ ಹೇಳ್ತಾರೆ. ಮತ್ತೆ ರಾಂಗ್ ಏನ್ ಬಂತು? ಅವ್ನ್ ದೇವ್ರ ವಿರುದ್ಧವಾಗಿ ನಡ್ಕೊಂಡ, ದೇವ್ರದ್ದು ಪಾಪ ಮಾಡ್ದ, ಕೆಟ್ಟವನಾಗಿದೆ ಅಂತ ಏನೋ ಕೊಟ್ಟಿದ್ಯಾ? ಏನು ಡಿಸ್ಕ್ರಿಪ್ಷನ್ ಇಲ್ಲ ರೀ ಅಲ್ವರ. ನಮ್ಮಷ್ಟಕ್ಕೆ ನಾವೇ ಏನ್ ಮಾಡೋದು, ಇಮ್ಯಾಜಿನೇಷನ್ ಮಾಡ್ಕೊಳೋದು. ಸರಿ, ಇವಾಗ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ನಂತೆ. ಯಾರಪ್ಪ? ದರಿದ್ರನಾಗಿರೋಂಥ ಲಾಜರಸ್ಸು, ಒಬ್ಬ ಭಿಕ್ಷುಕಾರಿ ಅಲ್ಲ. ಇವನು ಎಲ್ಲಪ್ಪ ವಾಸ ಮಾಡ್ತಾ ಇದ್ದಾನೆ ಅಂತ ನೋಡ್ದ ಅಂತಂದ್ರೆ, ಈ ಐಶ್ವರ್ಯವಂತನ ಒಂದು ಗೇಟ್ ಮುಂದೆ, ಅದರ ಮನೆ ಬಾಗಿಲ ಹತ್ರ ಏನ್ ಮಾಡ್ತಾನಂತೆ? ವಾಸ ಮಾಡ್ತಾನಂತೆ. ನೋಡ್ರಿ, ಯೋಚನೆ ಮಾಡಿದ್ವಿ ಇವನ್ ಕಂಡೀಷನ್ ಹೆಂಗಿತ್ತು ಅಂತ ನಾವು ವಾಕ್ಯದಲ್ಲಿ ಏನ್ ನೋಡಿದ್ರೆ, ಏನ್ರಿ, ನಾಯೆಲ್ಲ ಬಂದು ಉಣ್ಣು ನೆಕ್ತಾ ಇತ್ತಂತೆ. ಮೈ ತುಂಬಾ ಉಣ್ಣಂತರಿ ಅಲ್ರ, ಏನ್ರಿ, ಗಜ್ಜಿ ಬಂದ್ಬಿಟ್ಟಿದೆ. ಆ ಗಜ್ಜಿನ ಬಂದ್ಬಿಟ್ಟು ನಾಯೆಲ್ಲ ನೆಕ್ತಾ ಇತ್ತಂತೆ. ಯೋಚನೆ ಮಾಡ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ. ಈ ತರ ಒಬ್ಬ ಕುಷ್ಠರೋಗಿ, ಸಾರಿ ಮೀನ್ ಏನಂತಾರೆ, ಒಬ್ಬ ಉಣ್ಣಿರಂತವ್ರು, ಮೈಯಲ್ಲಿ ಗಜ್ಜಿ ಇರೋಂತವನು, ಮೈಲಿ ಉಣ್ಣಾಗಿರೋನು, ನಮ್ಮ ಬಾಗಿಲ ಮನೆ ಹತ್ರ ನಿಂತ್ಕೊಂಡಂದ್ರೆ, ಕೂತ್ಕೊಂಡಂತಂದ್ರೆ, ಪರ್ಮನೆಂಟ್ ಆಗಿ ಟೆಂಕಿ ಹಾಕ್ಬಿಟ್ಟು ನಾವು ಉಳ್ದಿದ್ನೆಲ್ಲ ಬಿಸಾಕಿದ್ರೆ ಅದನ್ನ ತಿನ್ನಕ್ಕೆ ಕಾಯ್ಕೊಂಡು ಕೂತ್ಕೊಂಡಂತಂದ್ರೆ ನಾವೇನ್ ಮಾಡ್ತೀರಿ? ಏನ್ರಿ, ಏನ್ ಮಾಡ್ತೀರಾ? ನಿಮ್ಮನೆ ಹತ್ರ ಯಾರೋ ಬಂದು ಭಿಕ್ಷುಕ ಮೈಯೆಲ್ಲ ಉಂಡ್ರಿ, ನಾ ಎಲ್ಲ ಬಂದು ನೆಗ್ತಾ ಐತೆ, ಅದರ ಸಾಲ್ದಿದ್ಕೆ ಅವ್ನು ದಿನ ಅಲ್ಲೇ ಟೆಂಕಿ ಹಾಕ್ಬಿಟ್ಟವನೆ, ನೀವೇನ್ ಹಾಕ್ತಿರೋ ಅದನ್ನ ತಿನ್ಕೊಂಡೆ ಬಿದ್ದವನು, ಅಲ್ಲೇ ಬಿದ್ದವನೆ. ಅವಾಗ ನೀವೇನ್ ಮಾಡ್ತೀರಾ? ಓಡಿಸ್ಬಿಡ್ತೀವಿ ಇದು. ಓಡಿಸ್ಬಿಡ್ತೀರಿ. ಇಲ್ಲ ಏನ್ ಮಾಡಿದ್ರೆ ಭೀಮ್ ಕಟ್ಬಿಟ್ಟು, ಸರ್ ದಯವಿಟ್ಟು ಕರ್ಕೊಂಡೋಗಿ ಅಂತ ಹಾಸ್ಪಿಟ್ಲಿಗೆ ಏನ್ ಮಾಡ್ತಾರೆ, ಮೀಟ್ ಮಾಡ್ತೀರಿ. ಅದರ ಇಲ್ಲಿ ಯೋಚನೆ ಮಾಡ್ರಿ ಅಂತೀನಿ. ಈ ಐಶ್ವರ್ಯವಂತನು ಇವನಿಗೆ ಏನೋ ತೊಂದರೆ ಕೊಡ್ದಿರಾ, ಇವನ್ ಬಗ್ಗೆ ಏನೋ ಕೆಟ್ಟದ್ ಮಾಡಿದ್ರೆ, ಇವನ್ನ ಓಡಿಸ್ದಿರಾ ಕೂಡ ಅಲ್ಲೇ ಇದ್ಬಿಟ್ಟು ತನ್ನ ಮೇಜಿಂದ ಒಂದು ತುಂಡುಗಳನ್ನ ಕೊಡ್ತಾನೆ ಅಂತಂದ್ರೆ ಯೋಚನೆ ಮಾಡ್ಬೇಕು ನಾವು, ಯಾರಪ್ಪ ಕೆಟ್ಟವರು, ಯಾರು ಒಳ್ಳೆಯವರು? ನೋಡಿ, ಇಲ್ಲಿ ಲಾಜರಸ್ ಎಷ್ಟು ದರಿದ್ರನಾಗಿರೋಂಥ ಸ್ಥಿತಿಯಲ್ಲಿ ಬಿದ್ದಿದ್ದ ಅಂತಂದ್ರೆ, ಮೈಯೆಲ್ಲ ಉಣ್ಣುರಿ. ಆಯ್ತಪ್ಪ, ಉಣ್ಣು, ಸರಿ ಆಯ್ತು, ಒಳ್ಳೇದು, ಉಣ್ಣಾಗಿದೆ. ಸರಿ, ಏಸು ಕುಸಿರ್ಲಿಲ್ವಾ? ಹೋಗ್ಬಿಟ್ಟು ಅದ್ಭುತ ಕೇಳಕ್ ಆಗ್ತಾ ಇರಲ್ವಾ? ಸರಿ, ಉಣ್ಣು ಆ ಲೆವೆಲ್ಗೆ ಆಗೋ ತನಕ ಏನಪ್ಪ ಮಾಡ್ತಾ ಇದ್ದೆ? ಚಿಕ್ಕದಾಗಿರ್ಬೇಕಾ ಕಲೆ ವಾಸಿ ಮಾಡ್ಕೊಳಕ್ಕಾಗಲ್ವಾ? ಇಸ್ರೇಲಲ್ಲಿ ವೈದ್ಯರು ಇರ್ಲಿಲ್ವಾ? ವೈದ್ಯರುಗಳಿದ್ರು. ಏಸು ಕ್ರಿಸ್ತ ಹೇಳ್ತಲ್ಲ, ರೋಗಿಗಳು ಏನ್ ಬೇಕು? ವೈದ್ಯರು ಬೇಕು ಅಲ್ವರ. ಹಂಗಾರೆ ವೈದ್ಯರುಗಳಿದ್ರು, ಹಂಗಾರೆ ಗುಣಪಡಿಸ್ಕೊಂಬೋದಾಗಿತ್ತಲ್ವಾ? ಯಾಕೆ ಗುಣಪಡಿಸ್ಕೊಂಡಿಲ್ಲ? ಅದು ನಾಯಿಗೆ ಬಳಿ ನೆಕ್ತಾ ಇದ್ರೆ ಪರಲ್ಲ, ನೆಕ್ಕಿ ಪರಲ್ಲ ನೆಪ ಅಂತ ಅಂದ್ಬಿಟ್ಟು. ಇಂಥ ಮೋಸವಾಗಿರೋ ಸ್ಥಿತಿಯಲ್ಲಿ ಬಿದ್ದಿರೋದಕ್ಕೆ ಯಾರ ಕಾರಣ? ಒಬ್ಬ ಭಿಕ್ಷುಕ. ಇಸ್ರೇಲಲ್ಲಿ ಒಬ್ಬ ಭಿಕ್ಷುಕ ಆಗ್ತಾನಂದ್ರೆ ಏನ್ ಕಾರಣ ಗೊತ್ತಾ? ವಾಕ್ಯದಲ್ಲಿ ಓದ್ರಿ, ಕೊಟ್ಟಿದೆ. ವಾಕ್ಯದಲ್ಲಿ ಏನ್ ಹೇಳ್ತಾ ಅಂದ್ರೆ, ಇದು ಯೆಹೋವನ ಶಾಪ ಅಂತ ಬರ್ತದ್ರಿ. ಎಲ್ಲಿ? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 15ನೇ ವಾಕ್ಯ ಒಬ್ಬರು ಓದ್ರಿ, ಆಮೇಲೆ 27ನೇ ವಾಕ್ಯ ಓದ್ರಿ. ದಯವಿಟ್ಟು ಓದಿ. ಡ್ಯೂಟ್ರಾನಮಿ 28 ಚಾಪ್ಟರ್ ವರ್ಸ್ 15 and 27 ಓದ್ರಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವುದು. ಇವಾಗ 27ನೇ ವಾಕ್ಯ ಓದ್ರಿ, 27th ವರ್ಸ್. ಐಗುಪ್ತ್ಯರ ಹುಣ್ಣು, ಬಾವು, ತುರಿಕಜ್ಜಿ ಮುಂತಾದ ವಾಸಿಯಾಗದ ರೋಗಗಳಿಂದ ಯೆಹೋವನು ನಿಮ್ಮನ್ನು ಬಾಧಿಸುವನು. ನೋಡ್ರ, ಕ್ಲೀನ್ ಆಗಿ ಕೊಟ್ಟೈತ್ ನೋಡ್ರಿ ಅಂತೀನಿ. ದೇವ್ರ ವಾಕ್ಯಕ್ಕೆ ಕಿವಿಗೊಡದೆ ಅಲ್ವರ, ಏನ್ರಿ, ದೇವ್ರ ವಾಕ್ಯದ ಪ್ರಕಾರ ನೀವು ಬದುಕ್ತರ ಇದ್ರೆ, ಅದರ ಪ್ರಕಾರ ನಡೀದಿರ ಇದ್ರೆ, ದೇವ್ರಿಗೆ ಅವಿಧೇಯ ನಡ್ಕೊಂಡ್ರೆ ಏನಾಗ್ತದೆ? ಹುಣ್ಣು, ಬಾವು. ಐಗುಪ್ತರಿಗೆ ಬಂತಲ್ಲ ಅದೇ ತರ ಬಾವು ಇವಾಗ ಯಾರಿಗೆ ಬಂದಿತ್ತಿಲ್ಲಿ? ಯೋಚನೆ ಮಾಡಿರ್ತೀನಿ. ದರಿದ್ರನಾಗಿ ಲಾಜರಸ್. ಅಂದ್ರೆ ದರಿದ್ರನಾಗಿರೋ ಲಾಜರಸ್ ಒಳ್ಳೆ ವ್ಯಕ್ತಿ, ಇವನ್ಗೆ ದೇವ್ರಿಗೆ ವಿಧೇಯನಾಗಿ ನಡ್ಕೊಂತ ಇದ್ದ, ದೇವ್ರಿಗೆ ಭಯಭಕ್ತಿ ನಡ್ಕೊಂತ ಇದ್ದ, ಅವನು ಪ್ರಾರ್ಥನೆ ಮಾಡ್ತಾ ಇದ್ದ, ಯೆಹೋವನಲ್ಲಿ ದೇವರಲ್ಲಿ ತುಂಬಾ ಆಸಕ್ತಿಯಾಗಿದ್ದ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ದ ಅಂತ ಏನೋ ಕೊಟ್ಟಿದ್ಯಾ? ಏನೂ ಕೊಟ್ಟಿಲ್ಲ ರೀ. ಇವನು ಒಳ್ಳೆಯವನು ಅಂತ ಕೊಡ್ಲಿಲ್ಲ, ಕೆಟ್ಟವನು ಅಂತ ಕೊಡ್ಲಿಲ್ಲ. ಅದೇ ತರ ಐಶ್ವರ್ಯವಂತನು ಒಳ್ಳೆಯವನು ಅಂತ ಕೊಡ್ಲಿಲ್ಲ, ಕೆಟ್ಟವನು ಅಂತ ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ನೋಡೋದಾದ್ರೆ, ಕರೆಕ್ಟಾಗಿ ನೋಡಿದ್ರೆ ಐಶ್ವರ್ಯವಂತನೇ ಒಳ್ಳೆಯವಂತನ ಕಾಣಿಸ್ತಾನ್ರಿ. ಆದ್ರೆ ಈ ದರಿದ್ರನಾಗಿರೋ ಲಾಜರಸ್ ದೇವ್ರಿಗೆ ಅವಿಧಿನಾಗಿ ನಡ್ಕೊಂಡ ಹತ್ರ ಮನುಷ್ಯ ಹತ್ರ ಏನ್ ಮಾಡ್ತಾನೆ ಕಾಣಿಸ್ತಾನೆ ನೋಡ್ರಿ ಅಂತೀನಿ. ಅದಲ್ಲ, ಅದು ಮಾತ್ರ ಅಲ್ಲ ಕರ್ತನಲ್ಲಿ ಪ್ರೀತಿಗಳೇ. ಒಂದು ದಿನ ಬಂದಂತೆ ಇಬ್ರು ಸತ್ತೋದ್ರು. ಇಬ್ರು ಸತ್ತೋಗ್ಬಿಟ್ಟು ಇಬ್ರಿಗೆ ಏನಪ್ಪ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ, ಇಬ್ರಿಗೂ ಉತ್ತರಕ್ರಿಯೆ ಆಯ್ತು ಅಂತ ನೋಡ್ತೀರಿ. ಸರಿ, ಉತ್ತರಕ್ರಿಯೆ ಆಗಿ ಎಲ್ಲೋದ್ರು ಇವರು? ಓದ್ರಿ, ಕಂಟಿನ್ಯೂ ಮಾಡಿರ್ತೀನಿ. ಎಲ್ಲಿ? ಲೂಕ್ 16:22 ಆ ವಾಕ್ಯನ ಓದ್ರಿ ಸೋದರಿಗಳು. ವಿಕ್ರಮ್ ಬದರ್ ಇದ್ದೀರಾ?
ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಹಾ. ಆ ಭಿಕ್ಷಗಾರನು ಸತ್ತನು. ಹ್ಮ್ ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಹ್ಮ್ ಅಬ್ರಾಮನ ಎದೆಗೆ ಒರಗಿಸಿದರು. ಆ ಹ್ಮ್ ಐಶ್ವರ್ಯವಂತನು ಹ್ಮ್ ಸಹ ಸತ್ತನು. ಹ್ಮ್ ಅವನಿಗೆ ಉತ್ತರ ಕ್ರಿಯೆಗಳು ಆದವು. ನೋಡ್ರಾ, ಇಬ್ರಿಗೂ ಸತ್ತೋದ್ರಂತೆ, ಇಬ್ರಿಗೂ ಉತ್ತರ ಕ್ರಿಯೆ ಆದಂತೆ. ಸರಿ ಬಾ, ಉತ್ತರ ಕ್ರಿಯೆ ಅದು ಅಂತ ನೋಡ್ಬೇಕಾದ್ರೆ ಇಲ್ಲಿ ಭಿಕ್ಷುಕನ್ನ ಎಲ್ಲಿ ಕೊಂಡೋದ್ರು? ಹ ಎಲ್ಲಿ ಕೊಂಡೋದ್ರ? ಭಿಕ್ಷುಕ ಎಲ್ಲೋದಂತೆ? ಲಾಜರಸ್ ಎಲ್ಲೋದಂತೆ? ಅಬ್ರಾಮನ ಎದೆ ಹೊರಗಿಕೊಂಡು. ಅಬ್ರಾಹ್ಮನ ಇದೆ. ಪರಲೋಕ ಅಂತ ಕೊಟ್ಟಿದ್ಯಾ? ಪರಲೋಕ ಅಂತ ಏನ್ ಮಾಡ್ಲಿಲ್ಲ, ಹೇಳಿ ಕೊಡ್ಲಿಲ್ಲ ರೀ. ಇವ್ರೇನ್ ಮಾಡ್ಬಿಡ್ತಾರೆ, ಇಮ್ಯಾಜಿನೇಷನ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ರಾಹ್ಮ ಇದಾನೆ, ಪರಲೋಕನ ಇರ್ಬೇಕು, ಎಲ್ಲ ಹೋಗ್ಬಿಟ್ಟು ಪರಲೋಕ ಹೋಗ್ಬಿಟ್ರು ಅಂದ್ಬಿಟ್ಟು ಅಲ್ವರ. ಯಾಕೆ? ಯೋಹಾನ 3:13 ಹೇಳ್ತಾರೆ, ಪರಲೋಕಕ್ಕೆ ಏರಿ ಹೋದವನು ಯಾರು ಇಲ್ಲ. ಅದರ ಪರಲೋಕದಿಂದ ಇಳಿದು ಬಂದವರು ಮನುಷ್ಯ ಕುಮಾರನ ಹೊರತು ಪರಲೋಕಕ್ಕೆ ಯಾರು ಹೋಗಿಲ್ಲ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಅಬ್ರಾಹ್ಮೇ ಪರಲೋಕಕ್ಕೆ ಹೋಗಿಲ್ಲ, ಇವ್ರು ಹೆಂಗಲ್ವ ಅಬ್ರಾಹ್ಮ ಮಂಡಿ ಕೂತ್ಕೊಳಕ್ ಸಾಧ್ಯ ಪರಲೋಕದಲ್ಲಿ ಅಲ್ವರ? ಆಮೇಲೆ ನ್ಯಾಯ ತೀರ್ಪು ಆಗ್ಬಿಡ್ತಾ? ಆಲ್ರೆಡಿ ನ್ಯಾಯ ತೀರ್ಪು ಆಗೋಯ್ತು. ಹಂಗಾದ್ರೆ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ನ್ಯಾಯ ತೀರ್ಪು ಅಲ್ವಾ? ಆಲ್ರೆಡಿ ಮನುಷ್ಯಗೆ ನ್ಯಾಯ ತೀರ್ಪು ಆಗ್ಬೇಕು. ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಇನ್ನೇನಪ್ಪ ನ್ಯಾಯ ತೀರ್ಪು ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಏನಪ್ಪ ಮಾಡಬೇಕು ಅಂದರೆ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು. ಏನು ಅಬ್ರಾಮ್ ಮುಡ್ಲಿಲಿ ಏನೋ ಭಿಕ್ಷಿಕ ಕೂತ್ಕೊಂಡ್ಬಂದತೆ. ಇದೇ ಲೋಕದಂತೆ ಎಲ್ಲಾ ಭಿಕ್ಷಿಕರು ಅಬ್ರಾಮ್ ಮುಡ್ಲಿಲಿ ಕೂತ್ಕೊಳಕ್ ಸಾಧ್ಯನಾ? ಯೋಚನೆ ಮಾಡ್ರಿ. ಏನು ಅಬ್ರಾಮ್ ಮುಡ್ಲಿ ಏನು ಗೋಡವನ ಎಲ್ಲ ತಗೊಂಡೆಲ್ಲ ಭಿಕ್ಷಿಕನ್ ಕೂಡಿಸ್ಕೊಂಡೋದಕ್ಕೆ ಅಲ್ವರ? ಏನಿದೆ ಅರ್ಥ? ಯಾಕೆ ಹಿಂಗೆ ಹೇಳ್ತಾರೆ ಅದು ಯೋಚನೆ ಮಾಡಿ ಅಂತೀನಿ. ಅಬ್ರಾಮ್ ಮಂಡ್ಲಲ್ಲಿ ಯಾರಪ್ಪ ಕೂತ್ಕೊಳಕ್ ಸಾಧ್ಯ? ಒಬ್ಬ ದೊಡ್ಡ ವ್ಯಕ್ತಿ ವಯಸ್ಸಾಗಿರೋನು ಎತ್ಕೊಳಕೈತಾರೆ. ಅಬ್ರಾಮ್ ಪಾಪ ಅವ್ರಿಗೆ ವಯಸ್ಸಾಗಿದೆ 120 ವರ್ಷ. ಅದರ ಲೋಕದಂತೆ ಎಲ್ಲ ಭಿಕ್ಷುಕನ ಸರಿ ಲಾಜರಸ್ನಾಗ್ಲಿ ಆ ಮೈಮಲ್ಲಿ ಈ ಥರ ಉಣ್ಣಿರೋನ್ನ ಎತ್ಕೊಂಡು ತಪ್ಕೊಂಡು ಕೂತ್ಕೊಳಕ್ ಸಾಧ್ಯನಾ? ಏನಿದು? ಯಾಕೆ ಹಿಂಗೆ ಕೊಟ್ಟವ್ರೆ? ಯಾರು ಜನರಲ್ ಆಗಿ ಏನ್ ಮಾಡಕ್ ಹೋಗಲ್ಲ, ಈ ಥರ ಯಾರು ಮಾಡಕ್ ಹೋಗಲ್ಲ. ಅದು ಮಾತ್ರ ಅಲ್ಲ ನೋಡಿದ್ದೀನಿ, ಇಲ್ಲಿ ಆ ಒಂದು ಐಶ್ವರ್ಯವಂತನು ಯಾತನೆ ಪಡ್ತಾ ಇತ್ತಂತಂದ್ರೆ ಪಾತಾಳದಲ್ಲಿ. ಆ ಪಾತಾಳದಲ್ಲಿ ಯಾತನೆ ಪಡ್ತಾ ಇರ್ಬೇಕಾದ್ರೆ ದೂರದಲ್ಲಿ ಎಂಟ್ರಿ ಮಾಡ್ತಾನೆ ಅವನು. ಏನ್ ನೋಡ್ತಾನೆ? ಯಾರ್ದ ನೋಡ್ತಾನೆ ಅಲ್ಲಿ? ಅಲ್ಲಿ ಲಾಜರಸ್ನ ನೋಡ್ತಾರೆ. ಓಹೋಹೋ, ಹಂಗಂದ್ರೆ ಏನಪ್ಪಾ? ಇಲ್ಲಿ ನರಕ ಅಂತ ಕೊಡ್ಲಿಲ್ಲ, ಪಾತಾಳ ಅಂತ ಕೊಟ್ಟಾರೆ. ಸರಿ ಇರ್ಲಿ ಬಿಡಿ, ನರಕ ಅಂತಾನೆ ತಗೊಂಬಿಡೋಣ. ಹಂಗಾರೆ ನರಕ, ಪರಲೋಕ, ಸ್ವರ್ಗ, ಏನ್ರಿ ಪಾತಾಳ ಇಲ್ಲಿ ಪಕ್ಕದಲ್ಲಿ ಐತೆ. ಅದರ ನರಕ, ಸ್ವರ್ಗ, ಏನ್ರಿ ಪಾತಾಳ, ಏನ್ರಿ ಇದೆಲ್ಲ ಎಲ್ಲೈತಂತೆಲ್ಲ ಪಕ್ಕದಲ್ಲಿ ಐತೆ ನೋಡ್ರಿ ಅಂತೀನಿ ಅಲ್ವರ? ಇವ್ರು ಮಾತಾಡ್ದ ಅವ್ರು ಕೇಳಿಸ್ತಾರೆ, ಅವ್ರು ಮಾತಾಡ್ದ ಇವ್ರು ಕೇಳಿಸ್ತಾರೆ, ಕಣ್ಮುಂದೆ ನೋಡ್ತಾರೆ ಅಲ್ವರ? ಏನು ಹಿಂಗೇನೆ ಇರೋದ? ಹಂಗೆ ಯೋಚನೆ ಮಾಡ್ಕೊಳ್ರಿ. ಪಾತಾಳದಲ್ಲಿ ನರಕದಲ್ಲಿ ಯಾರಿಗೆಲ್ಲ ಹಿಂಸೆ ಕೊಡ್ತಾರೋ, ಅಗ್ನಿಯಲ್ಲಿ ವೇದನೆ ಹಾಕಿ ಟಾರ್ಚರ್ ಕೊಡ್ತಾರೋ, ಇವೆಲ್ಲ ದಿನ ಧ್ವನಿಗಳು ಏನಾಗ್ತಾರೆ ಪಕ್ಕದಲ್ಲಿ, ಪಕ್ಕದ ಮನೆಯವ್ರಿಗೆ. ಯಾರಿಗೆ? ಪಕ್ಕದ ಮನೆಯವರು ಎಲ್ಲೈತೆ ನೋಡಿರ್ತೀರಿ. ಅಬ್ರಾಹ್ಮ ಮಂಡ್ಲಿ ಕೂತಿರೋರ್ಗೆ ಎಲ್ಲರಿಗೂ ಏನ್ರಿ ಕೇಳಿಸ್ತಾ ಇರ್ತಾರೆ ಅಂತೀನಿ. ಹೆಂಗ್ ಕೇಳಿಸ್ತಾರೆ ಅಂತಂದ್ರೆ ಏನ್ರಿ ಆ ಒಂದು ಧ್ವನಿ ಕಂಟಿನ್ಯೂಸ್ ಆಗಿ ಕೇಳಿಸ್ತಾರೆ. ನೆಮ್ಮದಿಗಿರಕ್ ಸಾಧ್ಯನಾ? ನೀವು ಯೋಚನೆ ಮಾಡ್ರಿ. ಖಂಡಿತವಾಗೂ ನೆಮ್ಮದಿಗಿರಕ್ ಸಾಧ್ಯನಾ ಹೇಳ್ರಿ? ಯೋಚನೆ ಮಾಡ್ರಿ. ಇದ್ದೇನೆ ನಮ್ಮ ಪಕ್ಕದ ಮನೇಲಿ ಯಾರು ಹೊಸ ಮನೆ ಕಟ್ತಾರೆ, 3 ಹೊತ್ತು ಗಾರೆ ಕೆಲಸ ಮಾಡ್ತಾರೆ, ನಮ್ಗೇನಾಗಲ್ಲ, ಮನೇಲಿ ನೆಮ್ಮದಿಗಿರಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಯುಗಾಂತರವರೆಗೂ ಹಿಂಸೆ ಕೊಡ್ತಾರಂತ ನರ್ಕದ ಯಾತ್ರೆಯಲ್ಲಿ ಎಲ್ಲಾ ವೇದನೆ ಪಡ್ತಾ ಇರ್ಬೇಕು. ಸೈಲೆಂಟಾಗಿ ಸೈಲೆಂಟಾಗಿ ವೇದನೆ ಪಡ್ತಾ ಇರ್ತಾರ. ಅಯ್ಯೋ ಅಮ್ಮ ಕಾಪಾಡಿ ಕೂಗಿ ಕೂಗಿ ಏನ್ ಮಾಡ್ತಾರೆ, ಗೊಳಕೊಂತ ಇರ್ತಾರೆ. ಈ ಧ್ವನಿ ಕಂಟಿನ್ಯೂಸ್ ಆಗಿ ಕೇಳಿಸ್ತಾ ಇದ್ರೆ ಪಕ್ಕದಲ್ಲಿರೋರು ಹೆಂಗೆ ನೆಮ್ಮದಿಯಾಗಿರಕ್ ಸಾಧ್ಯ? ಅದು ಮಾತ್ರ ಅಲ್ಲ, ಏನ್ ಕೇಳ್ತಾರೆ? ಸ್ವಾಮಿ ದಯವಿಟ್ಟು ಏನ್ ಮಾಡಿ ಲಾಜರಸ್ನ ಕಳಿಸಿ. ಅವನ್ ಏನ್ ಮಾಡ್ಲಿ ಅಂತಂದ್ರೆ ತನ್ನ ಕಿರುಬೆರಳನ್ನ ನೀರಲ್ಲದ್ದಿ ನನ್ನ ನಾಲ್ಗನ ಏನ್ ಮಾಡ್ಲಿ, ತಣ್ಣಕ್ ಮಾಡ್ಲಿ. ಇವ್ರೆಲ್ಲವ್ರೆ, ಇವ್ರು ಇರೋದೇ ಪಾತಾಳದಲ್ಲಿ. ಅದರ ಪಾತಾಳದಲ್ಲಿ ಏನ್ರಿ ಬೆಂಕಿಯಲ್ಲಿ ಯಾತನೆ ಪಡ್ತಾವ್ ನೋಡಿದ್ರಿ. ಅದರ ಎಂತ ಏನ್ ಟೆಂಪರೇಚರ್ ಇರ್ಬೇಕು. ಆ ಬೆಂಕಿಯಲ್ಲಿ ಯಾತನೆ ಪಡ್ತಾ ಇರ್ಬೇಕಾರೆ ಏನ್ ಕೇಳ್ತಾರೆ? ಒಂದೇ ಒಂದು ಡ್ರಾಪ್ ಆಫ್ ವಾಟರ್. ಅದರ ಏನ್ರಿ ಒಂದು ಗ್ಲಾಸ್ ಆಫ್ ವಾಟರ್ ಅಲ್ಲ ರೀ, 1 ಡ್ರಾಪ್ ಆಫ್ ವಾಟರ್ ರೀ. ಯೋಚನೆ ಮಾಡ್ರಿ, 1 ಡ್ರಾಪ್ ಆಫ್ ವಾಟರ್ ಸಫಿಷಿಯಂಟಾ? ಬೇಸಿಗೆಯಲ್ಲಿ ಹೆಂಗಿದೆ ಟೆಂಪ್ರೇಚರ್ ಇವಾಗ? ಎಲ್ಲ ಮಳೆ ಹೊಡಿಬೇಕು. ಅದರ ಮುಂಗಾರು ಮಳೆ, ಏನು ಮಳೆನೇ ಇಲ್ಲ. ಅದರ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಹೊಡಿತಿದ್ದೇನೆ ಅಷ್ಟೇ. ನಮ್ಮ ಬೆಂಗಳೂರಲ್ಲಿ ಮಳೆ ಇಲ್ಲ. ಏನು ಟೆಂಪ್ರೇಚರು ಅಲ್ವರ? ಯೋಚನೆ ಮಾಡಿ, ಅಂತ ಮೊಟ್ಟ ಮಧ್ಯಾಹ್ನ ಅದರ ಬಾಯಾರಿಕೆಯಿಂದ ಮನೆಗೆ ಬಂದು ಅಯ್ಯೋ ನೀರು ಅರ್ಜೆಂಟ ನೀರು ಕೊಡಿ ಅಂತ ಕೇಳಿದ್ರೆ ಏನ್ರಿ ಯಾರ ಮನೆಯವ್ರು ಬಂದ್ಬಿಟ್ಟು ಇಲ್ಲಪ್ಪ ತಗೋ 1 ಗ್ಲಾಸ್ ಆಫ್ ವಾಟರ್ ಅಂತ ಕೊಟ್ಬಿಟ್ಟು ಏನ್ರಿ ತನ್ನ ಕಿರುಬೆಳ್ಳನ್ನ ಏನ್ರಿ ಆ ಗ್ಲಾಸಲ್ಲಿ ಇಟ್ಬಿಟ್ಟು ಅಲ್ಲಿ ನಾಲ್ಗೆ ಅಂತನೋ ಅಂತಂದ್ಬಿಟ್ಟು ಒಂದೇ ಒಂದು ತೊಟ್ಟು ನೀರು ಹಾಕಿದ್ರೆ ನಮ್ಗೆ ಹೆಂಗಿರ್ತಾರೆ? ದಾಹ ಎಲ್ಲ ಏನಾಗ್ಬಿಡ್ತಾರೆ, ತೀರೋಗ್ಬಿಡ್ತಾರ, ತೃಪ್ತಿ ಆಗ್ಬಿಡ್ತಾರ. ಎಷ್ಟು ಕೋಪ ಬರ್ತದಲ್ವ? ಬಾಯಾರಿಕೆ ಬಂದಿದ್ದೀನಿ ಒಂದೇ ಒಂದು ತೊಟ್ಟು ನೀರು ಕೊಡೋದ? ಗೊತ್ತಿಲ್ಲ ನಿಮ್ಗೆ? ಕೊಡು ನೀರು ಅಂತ ಏನ್ ಮಾಡ್ತೀರಿ ಹೇಳ್ತೀರಿ?
ಯೋಚನೆ ಮಾಡ್ರಿ, ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ. ಹಾಗಿರ್ಬೇಕಾದ್ರೆ ಒಂದೇ ಒಂದು ತೊಟ್ಟು ನೀರು ಏನ್ರಿ ಯಾತನೆಯಲ್ಲಿ ಪಡ್ತಾರಂತ ಒಬ್ಬ ವ್ಯಕ್ತಿಗೆ ಸಾಕಾಗ್ತದ? ಯೋಚನೆ ಮಾಡ್ರಿ ಅಲ್ವರ. ಅದ್ ಮಾತ್ರ ಅಲ್ಲ, ಇದಕ್ಕೆ ಅಬ್ರಾಮ್ ಏನಂತ ಉತ್ತರ ಕೊಡ್ತಾರೆ ಅಂತ ವಾಕ್ಯದಲ್ಲಿ ನೋಡ್ದ ಅಂತಂದ್ರೆ, ಕಂದ, ಒಂದು ಕಾಲದಲ್ಲಿ ನಿನಗೆ ಎಲ್ಲ ಒಳ್ಳೇದಿತ್ತು, ಆದ್ರಿಂದ ಇವಾಗ ನಿನ್ ಕೆಟ್ಟದಾಗ್ತಾ ಐತೆ. ಅವನ್ಗೆ ಅವಾಗ ಏನಾಗಿತ್ತು? ಕೆಟ್ಟದ್ದಾಗಿತ್ತು. ಅದನ್ನ ಇವಾಗ ನಿನ್ಗೇನಾಗ್ತಾ ಇದೆ? ಅವನ್ಗೆ ಒಳ್ಳೇದಾಗ್ತಾ ಇದೆ. ಒಂದು ಕಾಲದಲ್ಲಿ ನಿನಗೆ ಒಳ್ಳೇದಿತ್ತು, ಅದರಿಂದ ಇವಾಗ ನಿನ್ಗೆ ಕೆಟ್ಟದು. ಒಂದು ಕಾಲದಲ್ಲಿ ಅವನ್ಗೆ ಕೆಟ್ಟದಿತ್ತು, ಅದರಿಂದ ಇವಾಗ ಒಳ್ಳೇದಾಗ್ತಾ ಇದೆ. ಏನಿದೆ ಅರ್ಥ? ಏನಪ್ಪ? ಒಂದು ಕಾಲದಲ್ಲಿ ಕೆಟ್ಟದಿದ್ರೆ ಏನ್ರಿ, ಇನ್ನೊಂದು ಕಾಲದಲ್ಲಿ ಒಳ್ಳೇದಾಗ್ಬೇಕು, ಒಂದು ಕಾಲದಲ್ಲಿ ಒಳ್ಳೇದಿದ್ರೆ ಮುಂದಕ್ಕೆ ಕೆಟ್ಟಬೇಕು ಅಂತ ಎಲ್ಲಿದೆ? ದೇವರ ನೀತಿ ನಿಯಮದಲ್ಲಿ ಈ ಥರ ಎಲ್ಲಿದೆ? ಇಲ್ಲ ರೀ ವಾಕ್ಯದಲ್ಲಿ. ಅದರ ನೀವು ಒಂದು ಕಾಲದಲ್ಲಿ ಕೆಟ್ಟದ್ದು ಅನುಭವಿಸ್ತಾ ಇದೆ, ನೀವು ಒಳ್ಳೇದಿದೆ, ಒಳ್ಳೇದು ಅನುಭವಿಸ್ತಾ ಇದೀವಿ, ಕೆಟ್ಟದ್ದು ಅನುಭವಿಸ್ಬೇಕು ಅಂತ ಎಲ್ಲಿದೆ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸರುಗಳೇ, ಅದರ ದೇವರ ಮನುಷ್ಯನಿಗೆ ಈ ತರ ಧರ್ಮಶಾಸ್ತ್ರದಲ್ಲಿ ಯಾವುದೇ ವಾಗ್ದಾನಗಳು ಮಾಡಲ್ಲ. ಅವಿಧೇಯನಾಗಿದ್ರೆ ಮಾತ್ರ ಬರ್ತಾರೆ ಅಂತಂದ್ರೆ ಅಷ್ಟೇ ಹೊರತು, ಜಸ್ಟ್ ಬಿಕಾಸ್ ಯು ಆರ್ ಸಫರಿಂಗ್ ಗುಡ್, ಯು ಆರ್ ಎಂಜಾಯಿಂಗ್ ಗುಡ್ನೆಸ್, ದಟ್ ಡಸಂಟ್ ಮೀನ್ ದಟ್ ಯು ಗೋಯಿಂಗ್ ಟು ಎಂಜಾಯ್ ಆಲ್ ದ ಸಫರಿಂಗ್ಸ್. ಅದು ಯಾವ ತರ ಯೋಚನೆ ಮಾಡಿ? ಇದೇನು ನ್ಯಾಯ ಇದು? ಮನುಷ್ಯನ ತಪ್ಪೇ ಇಲ್ಲ, ಅವನು ಸುಖ ಸಂತೋಷವಾಗಿ ಐಶ್ವರ್ಯ ಎಲ್ಲ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ, ಪಾಪ ಏನು ಮಾಡಲಿಲ್ವಲ್ಲ. ಅದನ್ನ ಅವನಿಗೆ ಕೆಟ್ಟದ್ದು ಕೊಡೋದ್ರಲ್ಲಿ ಏನಿದೆ ನ್ಯಾಯ? ಯೋಚನೆ ಮಾಡ್ರಿ. ದರಿದ್ರನಾಗಿರಲ್ಲ ಲಾಜರಸ್ ಮೈಯೆಲ್ಲ ಉಣ್ಣಿಂದ ಇದ್ಬಿಟ್ಟು ಏನು ಸೋಂಬೇರ್ತಾರೆ, ಕೆಲಸ ಮಾಡಿದ್ರೆ ಭಿಕ್ಷೆ ಬೇಡ್ಕೊಂಡು, ಅದು ಭಿಕ್ಷೆ ಬೇಡ್ತಾರಿಲ್ಲ, ಮನೆ ಮುಂದೆ ಏನು ಬಿಡ್ತೈತೋ ತಿನ್ಕೊಂಡೆ ಕೂತಾವ್ ನೋಡ್ತೀನಿ. ಅದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾನೆ, ಕೆಟ್ಟದ್ದು ಅನುಭವಿಸ್ತವನೆ. ಅದರಿಂದ ಅಯ್ಯೋ ಕೆಟ್ಟದ್ದು ಅನುಭವಿಸ್ಬಿಟ್ಟೆ, ಪಾಪ ನಿಂಗೆ ಒಳ್ಳೇದು ಕೊಡ್ತೀವಿ ಅಂದ್ಬಿಟ್ಟು ಇದೇನು ನ್ಯಾಯ? ಯೋಚನೆ ಮಾಡ್ರಿ ಅಲ್ವರ. ಆಮೇಲೆ ಏನು ಉತ್ತರ ಕೊಡ್ತಾರೆ? ಅಲ್ಲಿ ದೊಡ್ಡ ಡಂಗೂರ ಇದೆ, ದೊಡ್ಡ ಗ್ಯಾಪ್ ಇದೆಯಪ್ಪ, ಈ ಕಡೆಯಿಂದ ಆ ಕಡೆ ಏನು ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅದು ಮಾತಾಡ್ಬೋದು, ಸೌಂಡ್ ಕೇಳಿಸ್ತದೆ, ವಿಜುವಲ್ ಕ್ಲೀನಾಗಿ ಕಾಣಿಸ್ತಾ ನೋಡಿರ್ತೀನಿ. ಏನು ಅಬ್ರಾಮ್ ಮಡಿಲಲ್ಲಿ ಕೂತಿರೋದು ಕ್ಲೀನಾಗಿ ಕಾಣಿಸ್ತದೆ, ಒಂದು ಗ್ಲಾಸ್ ಆಫ್ ವಾಟರ್, ಒಂದು ತೊಟ್ಟು ನೀರು, ಇದೆಲ್ಲ ಕಾಣಿಸ್ತದೆ, ಎಲ್ಲ ಕೇಳಿಸ್ತದೆ. ಆದ್ರೆ ಈ ಕಡೆಯಿಂದ ಆ ಕಡೆ ಮಾತ್ರ ಬರೋಕ್ಕೆ ಸಾಧ್ಯ ಇಲ್ಲ. ಓಹೋ, ನರಕ ಸ್ವರ್ಗ ಪಕ್ಕದಲ್ಲೇ ಐತೆ ಅದ್ರ. ಇಷ್ಟೆಲ್ಲ ನಾವು ವಾಕ್ಯದಲ್ಲಿ ನೋಡ್ದ ಅಂತಂದ್ರೆ ಏನ್ರಿ, ಇಷ್ಟೆಲ್ಲ ಪ್ರಶ್ನೆಗಳಿಗೆ ಈ ವಾಕ್ಯದಲ್ಲಿ ನಮ್ಗೆ ಉತ್ತರ ಏನಾಗಬೇಕು? ಸಿಕ್ಬೇಕು. ಅವಾಗೇನೆ ಈ ಒಂದು ಸನ್ನಿವೇಶ ನಡೀತಲ್ಲ, ಏನಪ್ಪಾ ಇದು ಅಂತ ನಮ್ಗೇನಾಗ್ತದೆ? ಸ್ಪಷ್ಟ ಹೋಗುತ್ತೆ. ನೋಡಿ ಎಷ್ಟು ಪ್ರಶ್ನೆಗಳಿಗೆ ಯೋಚನೆ ಮಾಡಿರ್ತೀನಿ. ಸುಮ್ಮನೆ ಹಂಗೆ ಓದ್ಕೊಂಡು ಹೋಗ್ಬಿಡೋದಲ್ಲ ರೀ ವಾಕ್ಯಗಳನ್ನ ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಮೊದಲನೇ ಕ್ಲಾಸ್ ಚೆನ್ನಾಗಿ ಜ್ಞಾಪಕ ಇದೆಯಾ? ಔಟ್ ಟು ಸ್ಟಡಿ ದ ಬೈಬಲ್. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯೌವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಒಂದು ಜೊತೆಗಿಲ್ಲದೆ ಇರೋದು ಅವ್ನ ಏನ್ ಮಾಡ್ಬೇಕಂತೆ? ದೇವರ ವಾಕ್ಯನ ವಿಭಾಗಿಸಿ ನಾವೇನ್ ಮಾಡಬೇಕು? ಓದ್ಬೇಕು. ಈ 3 ಬಿಗಿದ ಕೈಗಳನ್ನ ಅಪ್ಲೈ ಮಾಡಿದ್ರೆ ಈ ಒಂದು ಸನ್ನಿವೇಶ ನಮ್ಗೆ ಕ್ಲಿಯರ್ ಆಗಿ ಬಹು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮತ್ತೆ ಹಂಗಾರೆ ಏನಿದು ಇಲ್ಲಿ ಹೇಳ್ತಾರದ್ ಏನಿದು ಅಂತ ನೋಡ್ಬೇಕಾರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಯೇಸು ಕ್ರಿಸ್ತು ಇಲ್ಲಿ 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 ಆರಂಭ ಮಾಡಿದ್ರು ಗೊತ್ತಾ? ಲೂಕ 16ನೇದಲ್ಲಿ ಇದು ಏನ್ ಮಾಡ್ಬೇಕು? ಯಾತಕ್ಕೆ ಅಪ್ಪ ಹೇಳಿದ್ರು, ಯಾತಕ್ಕೆ ಶುರು ಮಾಡಿದ್ರು, ಇದನ್ನ ಹೇಳಕ್ ಏನಕ್ಕೆ ಶುರು ಮಾಡಿದ್ರು ಯೇಸು ಕ್ರಿಸ್ತು, ಏನ್ ಕಾರಣ ಅಂತ ನಾವ್ ಮಾಡ್ಕೊ ತಿಳ್ಕೊಬೇಕ್ರಿ ಅಲ್ವಾ? ಓದೋ ನೋಡಿತೀನಿ ಇಲ್ಲಿ ಲೂಕದಲ್ಲಿ ಬರ್ತದೆ. ಅದರ ಎಲ್ಲಪ್ಪ ಅಂತಂದ್ರೆ 15ನೇ ಅಧ್ಯಾಯ ವಾಕ್ಯ 1-3. ಯಾರಾದ್ರೂ ಓದ್ರಿ? ಲೂಕ್ 15 ಚಾಪ್ಟರ್ ವರ್ಸಸ್ 1, 2 and 3. ಓದಿ ವಿಕ್ರಮದರ್. ಇದಾದ ಮೇಲೆ ಎಲ್ಲ ಸುಂಕದವರು ಪಾಪಿಗಳು ಉಪದೇಶವನ್ನು ಕೇಳುವುದಕ್ಕಾಗಿ ಆತನ ಸಮೀಪಕ್ಕೆ ಬಂದರು. ಫರಿಸಾಯರು ಮತ್ತು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಅಂಗೀಕರಿಸಿ ಇವರೊಂದಿಗೆ ಊಟ ಮಾಡುತ್ತಾನೆ ಎಂದು ಹೇಳುತ್ತಾ ಗುಣಗುಟ್ಟಿದರು. ಆತನು ಅವರಿಗೆ ಆ ಸಾಮ್ಯವನ್ನು ಹೇಳಿದನು. ನೋಡ್ರಿ ಏನಂತ ಹೇಳಿದ್ರಂತೆ? ಏನ್ ಹೇಳಿದ್ರು ಬ್ರದರ್? ಏನಂತ ಹೇಳಿದ್ದು? ಅದು ಸಾಮ್ಯ. ನೋಡ್ರಿ, ಯೇಸು ಕ್ರಿಸ್ತು ಶುರು ಮಾಡಿದ್ದೆಲ್ಲಪ್ಪ ಅಂದ್ರೆ ಇನ್ಸಿಡೆಂಟ್ ಎಲ್ಲಿಂದ ಶುರು ಆಗ್ತದೆ? ಲೂಕ್ 15 ಚಾಪ್ಟರ್ ಶುರು ಆಗ್ತದೆ. ಚೆನ್ನಾಗಿ ಅರ್ಥ ಇಟ್ಕೊಟ್ರಿ. ಈ ಚಾಪ್ಟರ್ ಡಿವಿಷನ್, ವರ್ಷ ಡಿವಿಷನ್ ಎಲ್ಲ ನಾವು ಮಾಡಿರೋದು 1454 ಅಲ್ಲಿ ರಾಬರ್ಟ್ ಸ್ಟೀಫನ್ಸನ್ ಅಂತ ಮಾಡಿದ್ರು. ಅದಕ್ಕಿಂತ ಮುಂಚೆ ಯಾವ ಡಿವಿಷನ್ಸ್ ಇಲ್ಲ. ಇದೆಲ್ಲ ಮನುಷ್ಯ ಮಾಡಿರೋದು. ಅಂದ್ರೆ ಒರಿಜಿನಲ್ ಬೈಬಲ್ ಡಿವಿಷನ್ಸ್ ಇದಾರೆ. ಹಂಗಂದ್ರೆ ಆರಂಭ ಆಗೋದು ಎಲ್ಲಿಂದ ಅಂತಂದ್ರೆ ಲೂಕ 15ನೇ ಅಧ್ಯಾಯದಿಂದ ಆಗ್ತಾರೆ. ಇದನ್ನ ಯೇಸು ಕ್ರಿಸ್ತು ಹೇಳಿದ್ ಏನಕ್ಕಪ್ಪ ಅಂದ್ರೆ, ಸುಂಕದವ್ರ ಜೊತೆ ಕೂತ್ಕೊಂಡು ಯೇಸು ಕ್ರಿಸ್ತು ಊಟ ಮಾಡ್ತಾರಂತೆ, ಪಾಪಿಗಳ ಜೊತೆ ಕೂತ್ಕೊಂಡು. ಇದನ್ನ ನೋಡ್ಬಿಟ್ಟು ಫರಿಸಾಯರು ಅಯ್ಯೋ ಪಾಪಿಗಳ ಜೊತೆಗೆ ಸೇರ್ತಾರಲ್ಲ ಅಂತಬಿಟ್ಟು ಇದಕ್ಕೆ ಒಂದು ಸಾಮ್ಯನ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಹೇಳಕ್ಕೆ ಶುರು ಮಾಡ್ತಾರಂತೆ. ಅಲ್ಲಿಂದ ಶುರು ಮಾಡಿದ್ರಂತ ಕ್ರೈಸ್ತ ಬರೀ ಸಾಮ್ಯಗಳನ್ನ ಏನ್ ಮಾಡ್ತಾರೆ? ಹೇಳ್ಕೊಂಡ್ಬಿಡ್ತಾರೆ. ಇವಾಗ ನಮ್ಗೆಲ್ಲ ಚೆನ್ನಾಗಿ ಗೊತ್ತು ಸಾಮ್ಯ ಅಂದ್ರೆ ಏನು. ಸಾಮ್ಯ ಅಂದ್ರೆ ಒಂದು ಒಗ್ಗಟ್ಟಿನ ತರ ಅದ್ರ. ಅದು ನೇರವಾಗಿರೋಂಥ ಭಾಷೆ ಏನ್ರಿ? ಅಲ್ಲ ಅಲ್ವರ? ಅದೇನ್ರಿ?
ಅದು ಒಂದು ಗೂಢಾರ್ಥವಾಗಿ ಒಂದು ಅರ್ಥನ ಹೇಳಂತ ವಿಚಾರವಾಗಿತ್ತು. ಅಲ್ದ್ರ ಅದಕ್ಕೆ ಯೇಸು ಕ್ರಿಸ್ತು ಅಧಿಕವಾಗಿ ಮಾತಾಡಿದ್ದೆ ಸಾಮ್ಯಗಳಲ್ಲಿ. ನೋಡಿ ಓದೋಣ ಮತ್ತೆ 13ನೇ ಅಧ್ಯಾಯ 34ನೇ ವಾಕ್ಯ, ಮ್ಯಾಥ್ಯೂ 13:34. ಜರಿಂತ ಅಷ್ಟರ್ ಓದ್ತೀರಾ? ಓದಿ ಗೌತಮ್ ಓದಿ ಓದಿ ಓದಿ. ಯೇಸು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು, ಸಾಮ್ಯವಿಲ್ಲದೆ ಒಂದನ್ನು ಹೇಳಲಿಲ್ಲ. ಜನಗಳ ಗುಂಪುಗಳಿಗೆ ಯೇಸು ಕ್ರಿಸ್ತು ಹೇಳಿದ ಸಾಮ್ಯದಲ್ಲಿ. ಸರಿ, ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಸಾಮ್ಯ ಅಂದ್ರೆ ಒಂದು ಕತೆ. ಅದರ ಇವಾಗ ಯೇಸು ಕ್ರಿಸ್ತು 15ನೇ ಅಧ್ಯಾಯದಲ್ಲಿ ಶುರು ಮಾಡಿ 16ನೇ ಅಧ್ಯಾಯದಲ್ಲಿ ಏನಪ್ಪ ಮಾಡ್ತಾರೆ ಅಂದ್ರೆ ಏನ್ರಿ, ಒಟ್ಟು 5 ಸಾಮ್ಯಗಳನ್ನ ಹೇಳ್ತಾರೆ. ಈ 5 ಸಾಮ್ಯಗಳನ್ನ ಅಬ್ಸರ್ವ್ ಮಾಡಿ ಅವರು ಮಾತಾಡ್ಬೇಕಾರೆ, ಅವರು ಅದನ್ನ ಆರಂಭ ಮಾಡ್ಬೇಕಾದ್ರೆ ಯಾವ ತರ ಮಾಡ್ತಾ ಇದ್ರು ನೋಡಿ. ಓದೋಣ, ಲೂಕ 15ನೇ ಅಧ್ಯಾಯ 4ನೇ ವಾಕ್ಯ. ಜರಿಂತಷ್ಟು ಓದ್ಬೋದಾ? ಓಕೆ ಸರಿ. ವಿಶಾಲಾಕ್ಷಿ ಇಷ್ಟ ಓದ್ಬೋದಾ? ಅಷ್ಟು ಓದ್ಬೋದಾ? ಮಾರುತಿ ಬದರ್ ಓದಿ. ಲೂಕ 15 4 ಓದಿ ಇಷ್ಟರ್. 15:4 ಅಲ್ಲ ಅಷ್ಟೇ. ಒಳಗೆ ಯಾವ ಮನುಷ್ಯನಾದರೂ ನನಗೆ 100 ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೆ ಇದ್ದಾನೆ. ನೋಡ್ರಿ, ಇಲ್ಲಿ ಯೇಸು ಕ್ರಿಸ್ತು ಸಾಮ್ಯನ ಆರಂಭ ಮಾಡ್ಬೇಕಾದ್ರೆ ಒಂದು ಕತೆ ತರ, ಯಾವ ಮನುಷ್ಯನಾಗಲಿ ಅಲ್ವರ ಹೆಂಗ್ ಆರಂಭ ಮಾಡ್ತಾರೆ, ಒಂದು ಸ್ಟೋರಿ ತರ. ಹೆಂಗೆ ನೋಡಿ, ಅದಲ್ಲೇ ಇಷ್ಟರ್ 8ನೇ ವಾಕ್ಯ ಓದಿ ಇಷ್ಟರ್. ಅದಲ್ಲೂ 8ನೇ ವಾಕ್ಯ. ಯಾವ ಹೆಂಗಸು ತನ್ನಲ್ಲಿ 10 ಪಾವಲಿಗಳಿರಲಾಗಿ ಒಂದು ಪಾವಲಿ ಕಳೆದು ಹೋದರೆ ದೀಪ ಹಚ್ಚಿ ಮನೆಯನ್ನು ಗುಡಿಸಿ ಸಿಕ್ಕುವ ತನಕ ಅದನ್ನು ಎಚ್ಚರದಿಂದ ಹುಡುಕದೆ ಇದ್ದಾಳು. ನೋಡ್ರ, ಸೇಮ್ ಅದೇ ತರ ಯಾವ ಒಂದು ಸ್ತ್ರೀ ಆಗಲಿ, ಯಾವ ಒಬ್ಬ ಮನುಷ್ಯನಾಗಲಿ. ಇವಾಗ ಹಿಂಗೆ ಅದರಲ್ಲೇ 11ನೇ ವಾಕ್ಯ ಓದ್ರಿಂತೀನಿ, ಅಲ್ಲೂ ಕೂಡ ಒಂದು ಸ್ಟೋರಿ ಹೇಳ್ತಾರೆ ನೋಡೋಣ, ಹೇಳೋಣ. ಇನ್ನು ಆತನು ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು. ನೋಡ್ರ, ಸಾಕ್ಬಿಡಿ ಸರ್. ಇಲ್ಲಿ ನೋಡ್ಬೇಕಾರೆ ಏನಪ್ಪ ನೋಡ್ತೀವಿ ಅಂದ್ರೆ ಏನ್ರಿ, ಒಂದಾನೊಂದು ಏನ್ರಿ ಮನುಷ್ಯನ್ಗೆ ಏನಿದಂತೆ 2 ಜನ ಮಕ್ಳಿದ್ರು. ನೋಡ್ರಿ ಹೆಂಗ್ ಶುರು ಮಾಡ್ತಾರೆ, ಸೇಮ್ ಅದೇ ತರ ಒಂದು ಸ್ಟೋರಿ ತರ ನೋಡ್ರಿ. ಹಂಗೆ ಅಬ್ಸರ್ವ್ ಮಾಡ್ರಿ. ಲೂಕ್ 16 ಚಾಪ್ಟರ್ ಬನ್ನಿ. ಇವಾಗ 16 ಚಾಪ್ಟರ್ ಬಂದೆ ಫಸ್ಟ್ ವರ್ಸ್ ಓದಿ ಇಷ್ಟರ್. 16:1 ನೋಡಿ ನಿಂತೀರಿ. ಯೇಸು ತನ್ನ ಶಿಷ್ಯನೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ನೋಡ್ರ, ಐಶ್ವರ್ಯವಂತನಾಗಿರೋಂಥ ಒಬ್ಬ ಮನುಷ್ಯನ್ಗೆ ಮನೆವಾರ್ತೆ ಇದ್ದನು. ಹೆಂಗ್ ಶುರು ಮಾಡ್ತಾವ, ಸೇಮ್ ಅದೇ ತರ ಐಶ್ವರ್ಯವಂತನಾಗಿರೋಂಥ ಒಬ್ಬ ಮನುಷ್ಯನ್ಗೆ ಒಬ್ಬ ಮನೆವಾರ್ತೆ ಇದ್ದನು ಅಲ್ವರ. ನೋಡ್ರಿ, ಇವಾಗ ಅದೇ ತರ ಹೇಳ್ಬಿಟ್ಟು ಲೂಕ 16ನೇ ಅಧ್ಯಾಯ 19ನೇ ವಾಕ್ಯನ ಗಮನಿಸಿ ಓದಿ. ಎಲ್ಲರೂ ಓದ್ಬೇಕಾದ್ರೆ ದಯವಿಟ್ಟು ಗಮನಿಸಿ ಓದಿ ಇಷ್ಟರ್. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ನೋಡ್ರಿ, ಎಲ್ಲ ಸೇಮ್ ಸ್ಟೈಲಲ್ಲೇ ಮಾತಾಡ್ತಾ ಇರೋದು. ಹಂಗಾರೆ ಇಲ್ಲಿ ಕೊಟ್ಟಿರೋದು ಏನಪ್ಪಾ ಅಂದ್ರೆ, ಇದು ನೇರವಾಗಿ ನಡೆದಿರೋಂಥ ಘಟನೆ ಅಲ್ವೇ ಅಲ್ಲ. ಇದು ಏನಪ್ಪಾ ಅಂದ್ರೆ ಒಂದು ಸಾಮ್ಯ. ಅದಕ್ಕೆ ಲೂಕ 15ನೇ ಅಧ್ಯಾಯದಲ್ಲೇ ಯೇಸು ಕ್ರಿಸ್ತು ಆರಂಭದಲ್ಲೇ ಏನ್ ಮಾಡ್ಬಿಟ್ರು, ಈ ಸಾಮ್ಯಗಳನ್ನೆಲ್ಲ ಏನ್ ಮಾಡಿದೆ ಯೇಸು ಕ್ರಿಸ್ತು ಹೇಳಿದ್ದು. ಅದಕ್ಕೆ ಏನ್ರಿ, ನೀವು ಬೇಕಾರೆ ಸತ್ಯವೇದಲ್ಲೇ ಕೊಟ್ಟಿದ್ದಾರೆ ನೋಡಿದ್ದೀನಿ, ಓದೋಣ ಬೇಕಾರೆ. ಎಲ್ಲಂದ್ರೆ ಕನ್ನಡ ಸತ್ಯವೇದದಲ್ಲಿ ಏನ್ರಿ, ಲೂಕ 16ನೇ ಅಧ್ಯಾಯದಲ್ಲಿ ಏನ್ರಿ 19ನೇ ವಾಕ್ಯಕ್ಕಿಂತ ಮುಂಚೆ ಒಂದು ಹೆಡ್ಡಿಂಗ್ ಹಾಕಿದ್ದಾರೆ. ದಯವಿಟ್ಟು ಓದಿ, ಏನಿದೆ? ಭೋಗ ಪುರುಷನು ಭಿಕ್ಷಗಾರನು ಇವರ ದೃಷ್ಟಾಂತ. ಏನಿಷ್ಟ ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ಹೇಳ್ರಪ್ಪ, ಕನ್ನಡದಲ್ಲಿ ಕನ್ನಡ ಓದಿರೋರು ಎಲ್ಲರೂ ಹೇಳ್ರಿ, ದೃಷ್ಟಾಂತ ಅಂದ್ರೆ ಏನು? ಇನ್ಸಿಡೆಂಟ್. ಏನ್ರಿ ಹೇಳ್ರಿ, ದೃಷ್ಟಾಂತ ಏನು? ಕಥೆ ರೂಪದಲ್ಲಿ ದೃಷ್ಟಾಂತ ಏನ್ ಗೊತ್ತಾ? ಎಕ್ಸಾಂಪಲ್, ಮಾದರಿ. ಅಲ್ಲಿ ನೇರವಾಗಿ ನಡೆದಿರೋಂಥದ್ದಲ್ಲ ರೀ, ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿ ಅದಕ್ಕೆ ಹೇಳೋದಕ್ಕೆ ದೃಷ್ಟಾಂತ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಗೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ ಯು, ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ನೋಡ್ರಿ ಅಂತಂದ್ಬಿಟ್ಟು ಆ ಥರ ಹೇಳಿರೋದು. ಬೇಕಾದ್ರೆ ನೋಡಿ, ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ ನೋಡಿ,
ಇಲ್ಲಿ ಇಂಗ್ಲೀಷಲ್ಲಿರೋ ಬೈಬಲಲ್ಲಿ ಬಹು ಸ್ಪಷ್ಟವಾಗಿ ಹಾಕಿದ್ದಾರೆ. ಸ್ಟಡಿ ಬೈಬಲಲ್ಲಿ ತೆಗೆದು ನೋಡಿದ್ರೆ ದ ಪ್ಯಾರಬಲ್ ಆಫ್ ದ ರಿಚ್ ಮ್ಯಾನ್ ಲಾಜರಸ್ ಅಂತ ನೋಡ್ತೀವಿ. ರೈಟ್ ಸೈಡ್ ಇರೋದು ಗ್ರೀಕ್ ಡಯಾಗ್ಲಾಟಿಕ್. ನಮ್ಮ ಮನೆಗೆ ಬಂದ್ರೆ ಇವೆಲ್ಲ ಬುಕ್ಗಳಿದೆ, ಒರಿಜಿನಲ್ ಬುಕ್ಸ್ ಇದೆ ಹತ್ರ ಆಯ್ತಾ. ಗ್ರೀಕ್ ಡಯಾಗ್ಲ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ, ಒರಿಜಿನಲ್ ಗ್ರೀಕಲ್ಲಿ ಹೇಗೆ ಬರೆದಿರೋ ಬೈಬಲ್ ಅದ್ರ ಪಕ್ಕದಲ್ಲೇ ಇಂಗ್ಲೀಷಲ್ಲಿ ಬರೆದವ್ರೆ. ಆ ಒಂದೊಂದು ಪದಗಳಿಗೆ ಏನಪ್ಪ ಅರ್ಥ ಅಂತ ಕ್ಲೀನಾಗಿ ಹಾಕಿದ್ದಾರೆ. ಅದರಲ್ಲಿ ಕ್ಲೀನಾಗಿ ಏನು ಹಾಕಿದ್ದಾರೆ ಅಂದ್ರೆ, ಇದು ಒಂದು ಸಾಮ್ಯ ಅಂತ ಅಂದ್ಬಿಟ್ಟು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ನಮ್ಮ ಕನ್ನಡ ಬೈಬಲಲ್ಲಿ ಅದಕ್ಕೆ ಹಾಕಿರೋದು ಏನಪ್ಪ ಅಂದ್ರೆ, ದ ಪ್ಯಾರಬಲ್ ಆಫ್ ದ ರಿಚ್ ಮ್ಯಾನ್ ಲಾಜರಸ್, ಅಥವಾ ಒಂದು ದೃಷ್ಟಾಂತ ಅಂದ್ರೆ ಏನಪ್ಪಾ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಆಗ್ತಾ ಇರೋದು. ಸರಿ, ಇವಾಗ ಇದು ದೃಷ್ಟಾಂತ ಅಂತ ಗೊತ್ತಾಯ್ತು ಅಂದ್ಮೇಲೆ ನಮ್ಗೆ ಕೆಲವು ಜನಕ್ಕೆ ಒಂದು ಪ್ರಶ್ನೆ ಬರ್ತಾರೆ, ಬದರ್ ದೃಷ್ಟಾಂತನೇ ಸರಿ ಬದರ್, ಯಾವ ದೃಷ್ಟಾಂತದಲ್ಲಿ ಯೇಸು ಕ್ರಿಸ್ತ ಯಾರ ಬಗ್ಗೆನೂ ಹೆಸರು ಹೇಳಿಲ್ವಲ್ಲ ಬದರ್, ಇವರಲ್ಲಿ ಮಾತ್ರ ಹೆಸರು ಏನಕ್ಕೆ ಬದರ್ ಉಪಯೋಗಿಸಿದ್ರು, ಲಾಜರಸ್ ಅಂತ ಹೆಸರು ಏನು ಬದರ್ ಉಪಯೋಗಿಸಿದ್ರು ಅಂತಂದ್ರೆ, ಲಾಜರಸ್ ಅಂತ ಅಂದ್ಬಿಟ್ಟು ಹೆಸರು ಆ ಕಾಲದಲ್ಲಿ ತುಂಬಾ ಕಾಮನ್ ಆಗಿರೋ ನೇಮ್ ರೀ. ತುಂಬಾ ಸಾಮಾನ್ಯವಾಗಿ ಸಹಜವಾಗಿ ಯೂಸ್ ಮಾಡೋಂಥ ಹೆಸರು ಯಾವ್ದಪ್ಪ ಅಂದ್ರೆ ಕಾಮನ್, ಯಾರಪ್ಪ ಅಂದ್ರೆ ಒಂದು ಲಾಜರಸ್. ಉದಾಹರಣೆಗೆ ಇವಾಗ ಆಂಧ್ರ ಕಡೆಗೆ ಹೋಗ್ಬಿಟ್ರೆ ನೀವು ಎಲ್ಲಾರ್ದು ಏನ್ ಕರಿತೀವಿ ಗೊತ್ತಾ, ಬಾಬು. ಎಲ್ಲ ಗುನ್ನಾರ ಬಾಬು, ಏನ್ ಬಾಬು, ಏನೋ ನರೇಂದ್ರ ಬಾಬುವಾ, ಇಲ್ಲ ರೀ ಏನ್ರಿ, ಚಂದ್ರಬಾಬು ನಾಯ್ಡುನಾ, ಎಲ್ಲ ಬಾಬು, ಬಾಬು ಎಂಟಿ ಏಮನ್ ಚುಪ್ತಾ ಏನ್ರಿ, ಏಮಂಡಿ ಅದು ಕಾಮನ್ ಆಗಿ ಇರೋದು ಹೆಸರು ರೀ. ಅದ್ರ ಏನ್ರಿ ಆ ಕಾಲದಲ್ಲಿ ಏನ್ರಿ ಏನ್ ಕರೀತಾರಲ್ಲ, ತಮ್ಮ ಆಂಧ್ರಕ್ಕೆ ಹೋಗ್ಬಿಟ್ರೆ ಬಾಬು ಬಾಬು ಅಂತ. ಅದೇ ತರ ನೀವು ತಮಿಳ್ನಾಡಿಗೆ ಹೋಗ್ಬಿಟ್ರೆ ಏನಣ್ಣ ಎಲ್ಲ ಗುಣ್ಣಾರು, ಸರಿ ನಂಗೆ ತೆಲುಗು ತಮಿಳು ಬಿಡ್ತೀನಿ ಅದ್ರ ಏನ್ರಿ என்னங்கண்ணா நல்லா இருக்கீங்களா ಅಣ್ಣ, ಅಣ್ಣ ಕುಡುಗಣ, ಅಣ್ಣ ವಾಂಗಣ, ಅಣ್ಣ ಪೊಂಗಣ. ಅಣ್ಣ ಅಂದ್ರೆ ಏನ್ರಿ, ಅಣ್ಣ ಅಂದ್ರೆ ಏನ್ರಿ ಆಕ್ಚುಲಿ ಸಹೋದರ ಅಲ್ಲರ ಏನ್ರಿ, ನಿಜವೂ ಅಣ್ಣ ಆಗ್ಬಿಡ್ತಾ. ಆಮೇಲೆ ಏನ್ರಿ ನೀವು ಕೇರಳಗೆ ಹೋಗ್ಬಿಟ್ರೆ ಏನ ಮೊನೆ ಏನ ಚಡ ಅಂದ್ರೆ ಇದು ಕಾಮನ್ ಆಗಿರೋ ನೇಮು. ನಮ್ಮ ಉತ್ತರ ದೇಶಕ್ಕೆ ಹೋಗ್ಬಿಟ್ರೆ, ನೀವು ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ಟ ಅಂತಂದ್ರೆ ಎಲ್ಲಾರನ್ನು ಭಯ್ಯ 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 ಅಂತಂತಾರೆ. ಭಯ್ಯ ಏನರ್ಥ, ಸಹೋದರ ಅಂದ್ಬಿಟ್ಟು. ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡೋಂಥ ಹೆಸರು ಏನು ಗೊತ್ತಾ, ರಾಜಾ. ಏನ್ ರಜಾ, ಹೇಗಿದ್ಯಾ ರಜಾ, ಚೇಂಜ್ ರಜಾ. ಯಾಕೆ ರಾಜಾ ಅಂತ ಹೇಳೋದು ಗೊತ್ತಾ, ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದಕ್ಕೆ ಏನ್ಬಿಡ್ತಾರೆ ಎಲ್ಲರದು ರಾಜಾ 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 ಅಂತ ಹೇಳ್ಬಿಡ್ತು. ಅದರ ಮುಂದೆ ಹೋಗಿ ರಜಾ ಬಾ ರಜಾ ಕೂತ್ಕೋ, ಅದರ ಏನರ್ಥ ರಾಜಾ ಅಂದ್ರೆ ಸಾಮಾನ್ಯವಾಗಿರೋಂಥ ಹೆಸರು. ಅದೇ ಥರ ಲಾಜರಸ್ ಬಂದ್ಬಿಟ್ಟು ಆ ಕಾಲದಲ್ಲಿ ವೆರಿ ಕಾಮನ್ ನೇಮ್ ಅಲ್ರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವಾಗ ನಾವೇನ್ ಮಾಡಂದ್ರೆ, ಈ ಸಾಮ್ಯ ಏನಪ್ಪ, ಇದನ್ನ ಬಿಡಿಸಿ ಬಿಡಿಸಿ ಡಿಕೋಡ್ ಮಾಡಿ ಅರ್ಥ ಮಾಡ್ಕೊಂಡು ನಾವೇನ್ ಮಾಡೋಣ ಪ್ರಯತ್ನ ಮಾಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅದರ ಇದು ನೋಡ್ಬೇಕಾದ್ರೆ ಮೊದಲು ಫಸ್ಟ್ ನಾವೇನ್ ನೋಡ್ತೇನೆ, ಐಶ್ವರ್ಯವಂತನಾಗಿರೋಂಥ ಮನುಷ್ಯನಿದ್ದನು. ಅಂದ್ರೆ ಯಾರಪ್ಪ ಐಶ್ವರ್ಯವಂತನು, ಇವನು ಹೆಂಗಪ್ಪ ಇದ ಅಂತಂದ್ರೆ ಏನ್ರಿ ಸಕಲ ವಿಧವಾದ ಸಕಲ ಏನ್ರಿ ಸಕಲಾತಿ ನಯವಾದ ನಾರು ಮುಂತಾದ ವಸ್ತ್ರಗಳನ್ನು ಧರಿಸ್ಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಶಾಂತ ಪಡ್ತಾ ಇದ್ದಂತೆ. ಇವನ್ ಯಾರಪ್ಪ ಅಂತ ನೋಡಿದ್ರೆ, ಇದು ಇಸ್ರೇಲ್ ರಾಜ್ಯನ ಸೂಚನೆ ಮಾಡ್ತಾರೆ. ಹೇಗೆ ಅಲ್ಲೇನ್ ಮಾಡ್ತೀರಿ, ಸಕಲಾತಿ ನಯವಾದ ನಾರು ಮುಡಿ ಅಲ್ವರ, ವೇರಿಂಗ್ ಪರ್ಪಲ್ ಅಂಡ್ ಸ್ಕಾರ್ಲೆಟ್ ರೋಬ್ ಅಂತ ಇಂಗ್ಲಿಷ್ ಅಲ್ಲಿ ಬರ್ತಾರೆ. ವೇರಿಂಗ್ ಪರ್ಪಲ್ ಅಂಡ್ ಸ್ಕಾರ್ಲೆಟ್ ಅಂತ ಬರ್ತಾರೆ. ಅದರ ಈ ಪರ್ಪಲ್ ಮತ್ತೆ ಸ್ಕಾರ್ಲೆಟ್ ಅನ್ನ ಏನಪ್ಪಾ ಅಂದ್ರೆ ರಾಜ್ಯಾಧಿಕಾರನ ಸೂಚನೆ ಮಾಡತ್ರಿ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಯೇಸು ಕ್ರಿಸ್ತನ ಗಲ್ಲಿಗೆರ್ಸೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಪಿಲಾತ್ ತಗೊಂಡು ಹೋಗ್ಬಿಟ್ಟು ಅವ್ರನ್ನ ಚೆನ್ನಾಗೆ ಬಾಸುಂಡಿನ ಒರೆಸ್ತಾರ್ರಿ. ಚಾವಟಿನೆಲ್ಲ ಒಡಿಸಿದ್ಮೇಲೆ ಅವ್ರಿಗೆ ಒಂದು ನಿಲುವಂಗಿ ಹಾಕ್ತಾರೆ. ಯಾವ ನಿಲುವಂಗಿ ಗೊತ್ತಾ, ಈ ಸೈನಿಕರು ಮತ್ತು ರಾಜರುಗಳು ಒಂದು ನಿಲುವಂಗಿ ಹಾಕೋರು, ಹಿಂದೆ ಸ್ಕಾರ್ಲೆಟ್ ರೋಬ್ ತರ ಹಾಕೋರು ನೋಡಿತೀನಿ ಹಿಂದೆ, ಅದರ ಒಂದು ವೇಲ್ ತರ ಇರೋದು. ಅದೇನು ಸಿಗ್ನಿಫಿಕೇಶನ್ಸ್ ಅಂದ್ರೆ, ಒಂದು ರಾಜ ಏನ್ ಆಗ್ತಾ ಇದ್ರಿ, ಯೇಸು ಕ್ರಿಸ್ತನ್ಗೆ ಹಾಕ್ಬಿಟ್ಟು ತಲೆ ಮೇಲೆ ಕಿರೀಟ ಹಾಕ್ಬಿಟ್ಟು ಯೂದರ್ಗಳ ರಾಜ ಅಂತ ಅಂದ್ಬಿಟ್ಟು ಗೇಲಿ ಮಾಡ್ತಾರೆ ನೋಡಿದ್ದೀನಿ. ವಾಕ್ಯ ಓದನ, ಯೋಹಾನ 19ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ ಓದ್ರಿ. ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲೆಯನ್ನು ಆತನಿಗೆ ಹೊದಿಸಿ ಆತನ ಬಳಿಗೆ ಬಂದು, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ನೋಡ್ರ, ಆತನ ಕೆಂಪು ಒಲ್ಲೈ ಅಂತ ಬಂತು ಅಲ್ರ. ಇದನ್ನೇ ಲೂಕಲ್ ಬರೋಂಥದ್ದು ರೆಡ್ ಸ್ಕಾರ್ಲೆಟ್ ಅಂತ ಆಗ್ತಾರೆ. ಅದರ ಸೇಮ್ ನೋಡ್ರಿ, ಯೂದರ ರಾಜ ಅಂತ ಗೇಲಿ ಮಾಡಿದ. ಹಂಗಾರೆ ರಾಜ್ಯ ವೈಭವ ಯಾರಿಗಪ್ಪ ಕೊಟ್ಟಿದ್ರು ದೇವರು ಅಂತಂದ್ರೆ, ಇಸ್ರೇಲ್ ಜನಾಂಗದವ್ರು ಕೊಟ್ಟಿದ್ರು. ನೋಡಿ, ಐಗುಪ್ತ ದೇಶನ ಕರಿಬೇಕಾದ್ರೆ ದೇವರು ಹೇಳ್ತಾರೆ, ಅದರ ನಿಮ್ನ ವಿಶೇಷವಾಗಿರೋಂಥ ಜನಾಂಗದವ್ರ ತರ ಮಾಡ್ತೀನಿ, ಅದರ ಅರಸರಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ವಿಮೋಚನಾ ಕಾಂಡ 19ನೇ ಅಧ್ಯಾಯ 5ನೇ ವಾಕ್ಯ. ವಿಮೋಚನಾ ಕಾಂಡ 19:5. ಬಿಂದು ಸಿಸ್ಟರ್ ಓದ್ಬೋದಾ? ಓಕೆ,
ರೂಪಾ ಸಿಸ್ಟರ್ ಓದ್ತೀರಾ? ಬ್ರದರ್ ಓದ್ತೀನಿ ಬ್ರದರ್. ಹ್ಮ್. ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿಯೂ ನನಗೆ ಸ್ವಕೀಯ ಜನಾಂಗವಾಗುವಿರಿ. ಸಮಸ್ತ ಭೂಮಿಯು ನನ್ನದಷ್ಟೇ. ನೋಡ್ರ ನೀವು ನನಗೆ ಏನ್ರಿ ಸ್ವಕೀಯ ಜನರಾಗಿರ್ತೀರಾ, ರಾಯಲ್ ಎಂತ ನೇಷನ್ ಅಂತ ಏನ್ ಮಾಡ್ತಾರೆ ಇಂಗ್ಲಿಷ್ ಬರ್ತಾರೆ. ಅದಕ್ಕೆ ದೇವರು ಇಸ್ರೇಲ್ ಜನಗಳನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಎಲ್ಲಾ ಮನುಷ್ಯರಲ್ಲಿ ತುಂಬಾ ದೇವರು ಕೃಪೆ, ದಯೆ, ಆಶೀರ್ವಾದಗಳಿಂದ ಐಶ್ವರ್ಯವಂತ ಆಗಿರಂತ ರಾಜ್ಯ ಅದಪ್ಪ ಅಂದ್ರೆ ಇಸ್ರೇಲ್ ರಾಜ್ಯ. ಯೋಚನೆ ಮಾಡಿ, ಇಸ್ರೇಲ್ ಜನಗಳ ಐಗುಪ್ತ ದೇಶ ಬಿಡುಗಡೆ ಮಾಡ್ಕೊಂಡು ಏನ್ ಮಾಡಿ ದೇವರು ಭಯಂಕರ ಆಗಿರೋಂಥ ಅದ್ಭುತ ರೀ. ಇದುವರೆಗೂ ಆ ಥರ ಅದ್ಭುತ ಜಗತ್ತಲ್ಲಿ ಯಾವ ರಾಜ್ಯದಲ್ಲಿ ನೋಡ್ತಿಲ್ಲ ರೀ. ಇದು ಇಸ್ರೇಲ್ ಜನಗಳು ತನ್ನ ಕಣ್ಮುಂದೆ ಏನ್ ಮಾಡೋದು ನೋಡ್ತೀರಿ. ಅದರ ಕೆಂಪು ಸಮುದ್ರ ವಿಭಾಗಿಸಿ ಕಾನಾನ್ ದೇಶಕ್ಕೆ ಏನ್ ಮಾಡ್ತಾರೆ ಕರ್ಕೊಂಡ್ಬಿಡ್ತಾರೆ. ಒಬ್ರು ಒಂದಿನ ಅಡಿಗೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಧಾರಾಳಗೆ ಪರಲೋಕದಿಂದ ದೇವರು ಮನ್ನಾ ಕಳಿಸಿದ್ರು. ಅದರ ಬೇಕಾದಂಥ ರೀತಿಯಲ್ಲಿ ಎಲ್ಲ ಒಂದು ಲಾವಕಿಗಳನ್ನ ಕೊಟ್ಟು ಹೊಟ್ಟೆ ತುಂಬ ಏನ್ ಮಾಡೋರು, ಹೊಟ್ಟೆ ತುಂಬಿಸೋರು. ಬೇಕಾದಂಥ ಸಂದರ್ಭಗಳಲ್ಲಿ ನೀರನ್ನ ಏನ್ ಮಾಡೋದು ದೇವ್ರು ಅವ್ರಿಗೆ ದಯಪಾಲಿಸೋರು. ಈ ರೀತಿ ದೇವರ ಎಲ್ಲಾ ಕೃಪೆ ಒಂದು ಐಶ್ವರ್ಯಗಳಿಂದ ಏನಾಗಿದೆ ತುಂಬಾ ರಿಚ್ ಆಗಿದ್ರು. ಆಮೇಲೆ ಏನ್ರಿ ಒಂದು ನಯವಾದ ನಾರು ಮುಡಿ ಧರಿಸ್ಕೊಳ್ತಾರೆ. ಏನ್ ನಾರು ಮುಡಿ ಅಂದ್ರೆ ಅರ್ಥ ಬೈಬಲಲ್ಲಿ ದೇವರ ನೀತಿವಂತಿಕೆ. ದೇವ ದೃಷ್ಟಿಯಲ್ಲಿ ಇವ್ರು ಏನಾಗಿದ್ರು ನೀತಿವಂತರಾಗಿದ್ರು. ನೋಡಿ ವಾಕ್ಯವದನ ಪ್ರಕಟಣೆ 19:8. ಪ್ರಕಟಣೆ 19:8. ವಿಕ್ರಮ್ ಬದರ್ ಓದ್ಬೋದಾ? ರೆವಲ್ಯೂಷನ್ 19:8. ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮುಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಳವಾಗಿತ್ತು. ಆ ನಾರುಮುಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ. ನೋಡ್ರ, ಆ ನಾರುಮುಡಿ ಅಂದರೆ ದೇವ್ರ ಜನರ ಸತ್ಕಾರ್ಯಗಳೇ. ಅಂದ್ರೆ ಏನಾರ ಇಂಗ್ಲಿಷ್ ಬರ್ತಾರೆ ರೈಟಸ್ನೆಸ್ ಆಫ್ ದ ಸೇಂಟ್ಸ್ ಅಂತ ಹೇಳ್ತಾರೆ. ಇಸ್ರೇಲ್ ಜನಗಳಿಗೂ ದೇವ್ರ ದೃಷ್ಟಿಯಲ್ಲಿ ಏನ್ರಿ ನೀತಿವಂತರಾದ್ರು, ಸತ್ಕಾರ್ಯ ಮಾಡೋರಾದ್ರು. ಹೇಗಪ್ಪ ಆದ್ರು ಅಂತಂದ್ರೆ ದೇವ್ರಿಗೆ ಯಜ್ಞ ವೈದ್ಯಗಳನ್ನ ಏನ್ರಿ ಸಲ್ಸದ್ ಮುಖಾಂತರ. ದೇವ್ರಿಗೆ ಏನ್ ಮಾಡಿದ್ರು ಯಜ್ಞಗಳನ್ನ ಸಲ್ಸದ್ ಮುಖಾಂತರ ದೇವ್ರ ದೃಷ್ಟಿಯಲ್ಲಿ ಇವರು ನೀತಿವಂತರ ಹತ್ರ ನೋಡ್ತೀನಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇವರೆಲ್ಲಾ ಪಾಪಗಳನ್ನ ದೇವ್ರ ಏನ್ ಮಾಡಿದ್ರು ಪರಿಹಾರ ಮಾಡಿದ್ರು. ಹೆಂಗೆ? ಯಜ್ಞಗಳ ಮುಖಾಂತರ. ಸೊ ರೆಸ್ಟ್ ಆಫ್ ದ ವರ್ಲ್ಡ್ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಜನಗಳು ದೇವ್ರ ದೃಷ್ಟಿಯಲ್ಲಿ ಹೆಂಗಿದ್ರು ಒಂದು ನೀತಿವಂತರಾಗಿದ್ರು. ಸರಿ, ಆಮೇಲೆ ಇವ್ರು ಏನ್ ತಿಂತಾ ಇದ್ದಂತೆ? ಒಳ್ಳೆ ಭೋಜನ. ಭೋಜನ ಅಂದ್ರೆ ಏನು ಬೈಬಲಲ್ಲಿ? ಅದರ ದೇವರ ವಾಕ್ಯ. ಮತ್ತೆ 4ನೇ ವಾಕ್ಯದಲ್ಲಿ ಹೇಳ್ತಾರಲ್ಲ ಯೇಸು ಕ್ರಿಸ್ತು, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವಂತ ಪ್ರತಿಯೊಂದು ಮಾತಿಂದ ಬದುಕ್ತಾನೆ ಅಂತ. ಹಾಗಾದ್ರೆ ಇಸ್ರೇಲ್ ಜನಗಳು ಅವ್ರು ಬದುಕ್ತಾ ಇದ್ದಿದ್ದೆ, ಅವ್ರಿಗೆ ಐಶ್ವರ್ಯವಂತರಾಗಿದ್ದಿದ್ದೆ ಏನಪ್ಪಾ ಅಂದ್ರೆ ದೇವರ ವಾಕ್ಯ. ಎಲ್ಲಾ ರೀತಿಯಲ್ಲಿ ತುಂಬಾ ಐಶ್ವರ್ಯವಂತರಾಗಿದ್ದು ಇಸ್ರೇಲ್ ಜನಾಂಗ. ನೋಡಿ ಒಂದೇ ವಾಕ್ಯದಲ್ಲಿ ಕೊಟ್ಟಿದೆ. ಇಲ್ಲಿ ಅಂದ್ರೆ ರೋಮಪುರದಲ್ಲಿ 9ನೇ ಅಧ್ಯಾಯ 4 ಮತ್ತು 5. ರೋಮನ್ಸ್ 9 chapter 4 and 5. ಗೌತಮರು ಓದ್ತೀರಾ? ಅವರು ಇಸ್ರಾಯೇಲನ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಎಷ್ಟು ದೇವರ ಆಲಯದಂತ ಒಂದು ಏನ್ರಿ ಆರಾಧನೆ, ವಾಗ್ದಾನಗಳು. ಧರ್ಮಶಾಸ್ತ್ರ ಯಾರು ಕೊಟ್ಟಿದ್ದು? ಅವ್ರಿಗೆ ಕೊಟ್ಟಿದ್ರಿ. ವಾಗ್ದಾನಗಳೆಲ್ಲ ಕೊಟ್ಟಿದ್ದೆ ಅವ್ರಿಗೆ, ನ್ಯಾಯ ಪ್ರಮಾಣ ಕೊಟ್ಟಿದ್ದೆ ಅವ್ರಿಗೆ. ನೆಕ್ಸ್ಟ್ ಅಬ್ರಾಮ್, ಈಸಾಕ್, ಯಾಕೋಬರು ಅವರ ಪಿತೃಗಳೇ. ನೋಡ್ರ, ಅಬ್ರಾಮು, ಇಸಾಕು, ಯಾಕೋಬ್ ಎಲ್ಲರೂ ಏನ್ರಿ ಅವರ ಪಿತೃಗಳೇ. ಆಮೇಲೆ ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಕ್ರಿಸ್ತನು ಕೂಡ ವಂಶದಲ್ಲಿ ಹುಟ್ಟಬೇಕಾದ್ರೆ ಹುಟ್ಟಿದಂತೆ ಇಸ್ರೇಲಲ್ಲೇ ಹುಟ್ಟಿದ್ ನೋಡ್ರಿ. ಅದಕ್ಕೆ ನೋಡ್ಬೇಕಾದ್ರೆ ಈ ತುಂಬಾ ಲೋಕದಲ್ಲಿ ಐಶ್ವರ್ಯವಂತರಾಗಿದ್ದವ್ರು ಯಾರಪ್ಪ ಅಂದ್ರೆ ಇಸ್ರೇಲ್ ಜನಗಳು. ದೇವರ ಕೃಪೆಯಲ್ಲಿ, ದೇವರ ಆಶೀರ್ವಾದದಲ್ಲಿ, ದೇವರ ಅನುಗ್ರಹದಲ್ಲಿ ತುಂಬಾ ರಿಚ್ ಆಗಿರೋ ನೇಷನ್ ಯಾರಪ್ಪ ಅಂದ್ರೆ ಇಸ್ರೇಲ್ ರೀ. ಇವತ್ತು ಕೂಡ ನೋಡ್ಬೇಕಾದ್ರೆ ಇಸ್ರೇಲ್ ಮೋಸ್ಟ್ ಪವರ್ಫುಲ್ ನೇಷನ್. ಎಲ್ಲ ದೇವ್ರ ಚಿತ್ತ ಮುಂದೆ ಬರೋ ಕ್ಲಾಸಸ್ ಅನ್ನು ಓದೋಣ ಅಲ್ವರ. ಅದೇ ನೋಡ್ಬೇಕಾದ್ರೆ ಇಸ್ರೇಲ್ನ ಯಾರ ಮುಟ್ಟಕ್ಕೆ ಧೈರ್ಯನೇ ಇಲ್ಲ. ಯಾಕಂದ್ರೆ ದೇವರ ಕೃಪೆ, ದೇವರ ದಯ ಅವ್ರ ಮೇಲೆ ಏನಾಗಿದೆ ಇದೆ. ಅದಕ್ಕೆ ಆಮೋಸ್ 3:7 ಹೇಳ್ತಾರೆ, ಇಡೀ ಜನಾಂಗದಲ್ಲಿ ನಿಮ್ಮನ್ನ ಮಾತ್ರ ಏನ್ ಮಾಡಿದ್ದೀನಿ ನಾನು ಆದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದರ ಸ್ಪೆಷಲ್ ಕ್ಲಾಸ್ ಆಫ್ ಪೀಪಲ್ ಯಾರಪ್ಪ ಅಂದ್ರೆ ಇಸ್ರೇಲ್ ಜನಾಂಗದು. ಸರಿ, ಇವಾಗ ಇವರು ಒಬ್ರಿದ್ರೆ ಒಬ್ಬ ಭಿಕ್ಷುಕ ಇದ್ದಂತೆ.
ಅವನು ಲಾಜರಸ್. ಅವನು ಯಾರಪ್ಪ ಹಂಗಾರೆ? ಅವ್ರನ್ನ ಯಾರನ್ನ ಸೂಚನೆ ಮಾಡ್ತಾರೆ? ಮೈಯೆಲ್ಲ ಉಣ್ಣಂತೆ, ಈ ಐಶ್ವರ್ಯಂತನ ಬಾಗಲ ಹತ್ರ ಏನಾಗಿದ್ದವನು ಕೂತ್ಕಿದ್ದಂತೆ ಅಲ್ವರಾ? ಹಂಗಾರೆ ಇವ್ರು ಯಾರು ಅಂತಂದ್ರೆ ಅದರ ನಾಯಿಗಳೆಲ್ಲ ಬಂದು ನೆಕ್ತಾರಂತ ಈ ಒಂದು ಏನ್ರಿ ಭಿಕ್ಷುಕ ಯಾರಪ್ಪ ಅಂದರೆ ಅನ್ಯ ಜನಾಂಗದವರು. ನೋಡಿ, ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಲ್ಲ ಎರಡೆರಡು ಜನಾಂಗದವರು ಇದ್ದಾರೆ. ಒಂದು ಅನ್ಯ ಜನಾಂಗದವರು, ಇನ್ನೊಬ್ಬರು ಯಹೂದ್ಯರು. ಯಹೂದ್ಯರು ದೇವರ ದೃಷ್ಟಿಯಲ್ಲಿ ಐಶ್ವರ್ಯವಂತರಾಗಿದ್ರೆ, ಈ ಅನ್ಯ ಜನಾಂಗದವ್ರು ಹೆಂಗಪ್ಪ ಇದ್ರು ಅಂದ್ರೆ ಹೊಲಸುರಿ. ಅದರ ಮೈಯೆಲ್ಲ ಏನ್ರಿ ಉಣ್ಣಾಗಿರೋರ್ ತರ ಏನಾಗಿದ್ರು ಇದ್ರು ಅಲ್ವರ? ಏನ್ರಿ ಅಶುದ್ಧವಾಗಿರೋಂಥ ಒಂದು ಪ್ರಾಣಿಗಳು ತರ. ಅದಕ್ಕೆ ನಾಯಿ ಬಂದು ನೆಕ್ತಾ ಇತ್ತು ಅಂದ್ರೆ ಬೈಬಲ್ ನೋಡಿದ್ರೆ ಯಾಜಕ ಕಾಂಡ 11ನೇ ಅಧ್ಯಾಯದಲ್ಲಿ ಬರ್ತಾರೆ, ಮನೆಗೆ ಹೋಗಿ ಓದ್ಕೊಳ್ಳಿ. ಅಂದ್ರೆ ಅಶುದ್ಧ ಪ್ರಾಣಿ ಶುದ್ಧ ಪ್ರಾಣಿ ಬರ್ತಾರೆ. ಅಶುದ್ಧವಾಗಿರೋಂಥ ಪ್ರಾಣಿಗಳ ತರ ಇದ್ದವ್ರು ಯಾರಪ್ಪ ಅಂದ್ರೆ ಅನ್ಯ ಜನಾಂಗದವರು ಅಲ್ವರ? ಅದಕ್ಕೆ ನೀವು ನಾಯಿಗಳ ಸಮಾನ ರೀ. ಅದೇ ನೋಡಬೇಕಾದ್ರೆ ಇವರು ಗೇಟಲ್ಲಿ ಏನ್ ಮಾಡ್ತಾರೆ? ವಾಸ ಮಾಡ್ತಾರಂತೆ. ದೇವರ ಸನ್ನಿಧಾನದಿಂದ, ದೇವರಿಂದ ತುಂಬಾ ದೂರ ಇರೋಂಥ ಒಂದು ಜನಗಳು, ಭಿಕ್ಷುಕರ ಕಂಡೀಷನ್ ಇದ್ದವ್ರಂತೆ. ವಾಕ್ಯ ಇದೆ, ಓದಿ. ಎಫೆಸ ಬರೆದ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13. ಎಫಿಷಿಯನ್ಸ್ 2nd chapter 12 and 13 ಓದ್ರಿ ದಯವಿಟ್ಟು. ವಿಜಯಷ್ಟು ಓದಿ. ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ ಹಕ್ಕಿಯಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರ ನರಿಯದವರು ಆಗಿದ್ದೀರಿ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ನೋಡಿರ್ತೀನಿ ಅಲ್ವರ? ಏನ್ರಿ ಇಸ್ರೇಲಿನ ಅಕ್ಕಿನಲ್ಲಿ ಪಾಲೇ ಇಲ್ಲ ರೀ. ಇತ್ತ ಅವ್ನ ಮೇಜ್ಬೇಕು ಅಂತ ತಿನ್ಬೋದಾಗಿತ್ತ? ಇಲ್ಲ ರೀ, ಪಾಲಿಲ್ಲ ನೋಡಿರ್ತೀನಿ ಅಲ್ವರ? ಏನ್ರಿ ಅಬ್ರಾಮ್ ಗುಂಟಂತ ವಾಗ್ದಾನದಲ್ಲಿ ಪಾಲಿತ್ತ? ಇಲ್ಲ ರೀ ಅಲ್ವರ? ಏನ್ರಿ ಆಮೇಲೆ ಒಡಂಬಡಿಕೆಗಳಿತ್ತ? ಇಲ್ಲ ರೀ, ಅದಲ್ಲೇನಿಲ್ಲ, ಪಾಲಿಲ್ಲ. ಯಾವ ನಿರೀಕ್ಷೆ ಇಲ್ಲ. ಭಿಕ್ಷುಕ ಹೆಂಗಿದ್ದಂತೆ? ಅಯ್ಯೋ ಇವತ್ತಿದ್ರೆ ಅನ್ಸತ್ರೆ, ನಾ ನೆಕ್ಕೊಟ್ರಪ್ಪ, ಏನಾರ ಮಾಡ್ಕೊಂಡ್ರಪ್ಪ, ತುಂಡು ಹಾಕ್ರೆ ತಿಂತೀನಿ, ಇಲ್ಲ ಸಾಯ್ತೀನಿ. ಆ ಥರ ಒಂದು ಹೋಪ್ಲೆಸ್ ಕಂಡೀಷನ್ ಇದ್ದವ್ರು ಯಾರಪ್ಪ ಅಂದರೆ ಅನ್ಯ ಜನಗಳಿಗೆ. ಯಾವ ನಿರೀಕ್ಷೆನೇ ಇಲ್ಲ ರೀ. ದೇವರನ್ನು ಅರಿದವರ ಕಂಡೀಷನ್ ಇದ್ರಂತ್ರಿ. ಕ್ರಿಸ್ತನಿಂದ ತುಂಬಾ ದೂರ ಏನಾಗಿದ್ರಂತೆ ಇವ್ರು ಇದ್ರಂತೆ ನೋಡ್ರ. ಅದರ ಅದಕ್ಕೆ ನೋಡ್ಬೇಕಾರೆ ಈ ದರಿದ್ರನಿಗೆ ಲಾಜರಸು ಅನ್ಯ ಜನಾಂಗದವನ್ನ ಏನ್ ಮಾಡ್ತಾರೆ? ಸೂಚಿಸ್ತದೆ. ಮೈಯೆಲ್ಲ ಉಣ್ಣಂತರಿ. ಏನಿದು ಮೈಯೆಲ್ಲ ಉಣ್ಣಂದ್ರೆ ಏನ್ ನೋಡಿಸ್ತದೆ ಅಂತಂದ್ರೆ ಅವ್ರು ಮಾಡೋಂಥ ಒಂದು ಕೆಲಸಗಳ್ರಿ. ಯೋಚನೆ ಮಾಡಿ ಅಂತೀನಿ, ಅವ್ರು ಮಾಡೋಂಥ ಕೆಲಸಗಳೆಲ್ಲ ಹೆಂಗಿತ್ತು? ಅದರ ಏನ್ರಿ ವಿಗ್ರಹಾರಾಧನೆ, ನ್ಯೂಡ್ ವರ್ಷಿಪ್, ಚೈಲ್ಡ್ ಸ್ಯಾಕ್ರಿಫೈಸು, ಸತಿ ಸಿಸ್ಟಮು, ಇವೆಲ್ಲ ಎಷ್ಟು ಹೊಲಸಾಗಿದೆ ಅಲ್ವರ? ಯೋಚನೆ ಮಾಡಿರ್ತೀವಿ. ಇವೆಲ್ಲ ಮಾಡೋ ಕೆಲಸಗಳು ನೋಡ್ಬಿಟ್ಟಂತಂದ್ರೆ ಅಷ್ಟೊಂದು ಅಸಹ್ಯವಾಗಿದ್ದಾರೆ. ಎಷ್ಟೆಷ್ಟು ಜಾಗದಲ್ಲಿ ಹೋದರೆ ಅವ್ರು ಮಾಡಿರೋಂಥ ಕೆತ್ತನೆಗಳು ತುಂಬಾ ಹೊಲಸಾಗಿರೋಂಥ ಕೆತ್ತನೆ ಹೇಳ್ತಾರೆ ಏನಾಗಿದೆ ಇದೆ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಇವೆಲ್ಲ ಹೆಂಗಪ್ಪ ಇತ್ತು ಅಂದ್ರೆ ಮೈಯೆಲ್ಲ ಉಣ್ಣಿಂದ ತುಂಬಿರೋರ್ ತರ ಇತ್ತು ಅಲ್ವರ? ಇದು ಬಂದ್ಬಿಟ್ಟು ಅವ್ರನ್ನ ಅಸಹ್ಯ ಏನ್ ಮಾಡ್ತೈತಂದ್ರೆ ಪಡಿಸ್ತಾ ಇತ್ತಂತಲ್ಲಿ ಅಲ್ವರ? ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇವರು ಏನಪ್ಪ ಭಿಕ್ಷುಕನ ಕಂಡೀಷನ್ ಇದ್ರಂತೆ. ಅದರ ಭಿಕ್ಷುಕನ ಕಂಡೀಷನ್ ಇದ್ಬಿಟ್ಟು ಎಲ್ಲಪ್ಪ ಇದ್ರು ಅಂತ ನೋಡ್ತೀನಿ ಅಂತಂದ್ರೆ ಭಿಕ್ಷೆ ಬೇಡ್ತಾರಂತೆ. ಏನ್ ಭಿಕ್ಷೆ ಬಿಡ್ತಾ ಇದ್ರು? ಯಜಮಾನಿನ ಮೇಲಿಂದ ಮೇಜು ಅವ್ನು ತಿಂತ ಇದನ್ ಗೊತ್ತ ಆಹಾರ, ಆ ಆಹಾರದಲ್ಲಿ ಏನಾರ ತುಂಡು ಬರ್ತಾರ ಅಂತ. ಏನೋ ಆಹಾರ ಅಂತ ನೀನ್ ನೋಡ್ರಿ, ದೇವರ ವಾಕ್ಯ, ದೇವರ ಆಶೀರ್ವಾದ. ಅದರ ಆ ದೇವರ ಆಶೀರ್ವಾದದಲ್ಲಿ ನಮಗೇನಾರ ಒಂದು ತುಂಡು ಏನೋ ಬೀಳ್ತಾರ ಅಂತ ಅಂದ್ಬಿಟ್ಟು ಅನ್ಯ ಜನಗಳು ತುಂಬಾ ಕಾಯ್ತಾ ಇದ್ರಂತರಿ. ಅದೇನಪ್ಪ ಅರ್ಥ ಅಂದ್ರೆ ದೇವರ ಆಶೀರ್ವಾದಗಳನ್ನ ಪಡ್ಕೊಳಕ್ಕೆ ಅನ್ಯ ಜನಾಂಗದವರು ಎಲ್ಲಪ್ಪ ಕಾಯ್ತಾ ಇದ್ರು ಅಂತಂದ್ರೆ ಯಹೂದ್ಯರ ಮನೆಯ ಬಾಗಿಲಲ್ಲೇ ಕಾಯ್ತಾ ಇದ್ರಂತೆ. ಅದರ ಹೆಂಗ್ ಕಾಯ್ತಾ ಇದ್ರು? ಭಿಕ್ಷೆ ತರ. ಅದರ ಇದು ನಮ್ಗೆಲ್ಲ ಕ್ಲೀನ್ ಆಗಿ ಗೊತ್ತಾಗ್ತಾರೆ ಅಂದ್ರೆ ಯೇಸು ಕ್ರಿಸ್ತ ಅಂತ ಬಂದ್ಬಿಟ್ಟು ಒಂದು ಕಾನಾನ್ಯ ಸ್ತ್ರೀ ಬಂದ್ಬಿಟ್ಟು ಕೇಳ್ತಾರೆ. ಏನ್ ಕೇಳ್ತಾರೆ? ಸ್ವಾಮಿಯೇ, ನನ್ನ ಮಗನಿಗೆ ಏನಾಗಿದೆ? ದೆವ್ವ ಹಿಡ್ತಿದೆ, ದಯವಿಟ್ಟು ಏನ್ ಮಾಡಿ ನೀವು ಕಣ್ಣೆ ನೋಡ್ಸ್ಬಿಟ್ಟು ನನ್ನ ಮಗನ ಗುಣಪಡಿಸು ಅಂದ್ರೆ ಯೇಸು ಕ್ರಿಸ್ತು ಕಿವಿನೇ ಕೇಳಿರೋರ ತರ ಹೋಗ್ತಾ ಇರ್ತಾರೆ ನೋಡ್ರಿ. ಶಿಷ್ಯನುಗಳೇ ಬೇಜಾರಾಗ್ಬಿಡ್ತಾರೆ. ಏನ್ ಸ್ವಾಮಿ ಹಿಂಗೆ ಹೋಗ್ತಾ ಇದ್ದೀರಾ? ಪಾಪ ಅವ ಅಮ್ಮ ಕೇಳ್ತಾ ಇದ್ದ, ಏನೋ ದಯೆ ನೋಡ್ಸಿ, ದಯವಿಟ್ಟು ಏನ್ ಮಾಡಿ ಅವ ಅಮ್ಮನ ಪ್ರಾರ್ಥನೆ ಕೇಳಿ ಅಂತ ಹೇಳ್ತಾರೆ. ನೋಡಿ ಯೇಸು ಕ್ರಿಸ್ತು ಹೇಳ್ತಾರೆ, ಓದೋಣ. ಮ್ಯಾಥ್ಯೂ 15 ಚಾಪ್ಟರ್ ವರ್ಸ್ 22 ಇಂದ ಹಿಡಿದು ವರ್ಸ್ 27 ವರೆಗೂ ಓದ್ರಿ. ಯೇಸು ಅಲ್ಲಿಂದ ಕಾನಾನ್ಯರವಳೊಬ್ಬಳು ಬಿಂದುಷ್ಟ ಓದಿ. ಯೇಸು ಅಲ್ಲಿಂದ ಹೊರಟು ತೂರ್, ಸಿದೋನ್ ಪಟ್ಟಣಗಳ ಪ್ರಾಂತಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು, ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು
ಕುರಿಗಳಂತಿರುವ ಇಸ್ರಾಯೇಲರ ಮನೆತನದವರ ಬಳಿಗೆ ಹೊರತು ಮತ್ಯಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ನೋಡ್ರ ಆಕೆ, ಏನು ಉತ್ತರ ಸ್ವಾಮಿ, ಕೊಡ್ತಾರೆ ನೋಡಿದ್ದೀನಿ. ಕರೆಕ್ಟ್ ಆಗಿ ಮಕ್ಕಳು ತಿನ್ನಂತ ರೊಟ್ಟಿ. ಮಕ್ಳುಗಳು ಯಾರು? ಐಶ್ವರ್ಯವಂತರುಗಳು ತಿನ್ನಂತ ರೊಟ್ಟಿನ ಯಾರಿಗಾಕ ಸರಿಯಲ್ಲ? ನಾಯಿಗಳು ನೆಕ್ತಾ ಇತ್ತಲ್ಲ ಲಾಜರಸ್ಗೆ, ಅಲ್ವರ ಹಾಕೋದೇನಲ್ಲ ಸರಿಯಲ್ಲ. ಇವಾಗ ಸ್ತ್ರೀ ಏನು ಉತ್ತರ ಕೊಡ್ತಾಳೆ ನೋಡ್ರಿ, ಕರೆಕ್ಟ್ ಆಗಿ ಅಲ್ಲಿ ಸಾಮ್ಯದಲ್ಲಿ ಏನ್ ಬರ್ತದೋ ಅದೇ ಉತ್ತರ ಬರ್ತದೆ. ಓದಿ ಇಷ್ಟ ಕಂಟಿನ್ಯೂ ಮಾಡಿ ಇಷ್ಟಂಗೆ. ಹಾ, ಬ್ರದರ್, ಇಲ್ಲಿ ಲೈಟ್ ಹೋಯ್ತು. ಓಕೆ, ಯಾರಾದ್ರೂ ಓದ್ತೀರಾ ಬೇರೆಯವರು? ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ನೋಡ್ರ ಏನ್ ಹೇಳ್ತಾರೆ ಹೇಳ್ತೀನಿ. ಹೌದು ಸ್ವಾಮಿ, ನೀವು ಹೇಳೋದು ಕರೆಕ್ಟೇ. ಅದು ನಾಯಿ ಮರಿಗಳು ಏನ್ ಮಾಡ್ತಾರೆ? ಯಜಮಾನಿನ ಮೇಜಿಂದ ಬೀಳಂತ ತುಂಡುಗಳನ್ನ ತಿಂತವಲ್ಲ. ಎಷ್ಟು ಕ್ಲೀನ್ ಆಗಿದೆ ನೋಡೈತೀನಿ. ಯಜಮಾನಿನ ಮೇಜು, ಅದ್ರಲ್ಲಿ ಬೀಳುವಂತ ತುಂಡುಗಳು ಅಂತಂದ್ರೆ ದೇವರ ಆಶೀರ್ವಾದಗಳನ್ನ ಪಡ್ಕೊಳಕ್ಕೆ ಏನ್ರಿ ಕಾಯ್ತಾ ಇದಾರೆ ನೋಡ್ರಿ. ಇದನ್ನ ದೇವರು ಧಾರಾಳವಾಗಿ ಕೊಡ್ಲಿಲ್ಲ ರೀ. ಯಾಕೋದ್ರ ಹೇಳ್ರಿ, ನಾವು ತಿನ್ನಂತ ಆಹಾರ ನಾಯಿ ಕೊಟ್ರೆ ನಾಯಿ ಗಜ್ಜಿ ರೋಗ ಬಂದ್ಬಿಡ್ತಾರೆ. ಗೊತ್ತಾ ನಿಮ್ಗೆ? ತಿನ್ಬಾರ್ದು ಆಕ್ಚುಲಿ. ಅದ್ರ ಅಡಿಗೆ ಅಂತ ಸಪ್ರೇಟಾಗಿ ಏನ್ ಮಾಡಕ್ಬೇಕು, ಅದರ ಅಡಿಗೆನೆಲ್ಲ ಇರಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಇಸ್ರೇಲ್ ಜನಗಳ ಆಶೀರ್ವಾದ ಅನ್ಯ ಜನರಿಗೆ ಅವಾಗೇ ದೇವ್ರ ಮೇಲೆ ನಂಬಿಕೆ ಇಲ್ದ್ರೆ ಕೊಟ್ಬಿಟ್ಟಿದೆ ಅಂತಂದ್ರೆ ಅವ್ರು ಇನ್ನ ಅಶುದ್ಧವಾಗಿರೋರು. ಉಣ್ಣುಗಳೆಲ್ಲ ಬಂದು ನೆಕ್ತಾ ಇತ್ತು ನೋಡ್ರಿ, ಅದು ಸಂತೈಸ್ತಾ ಇತ್ತು. ಅದಕ್ಕೆ ಏನಾಯ್ತು ಅಂದ್ರೆ ಒಂದು ಕಾಲ ಬಂತು, ಇಬ್ರು ಏನದಂತೆ ಸತ್ತೋದ್ರಂತೆ. ಏನಿದು ಸತ್ತೋದ್ರು ಅರ್ಥ? ಯಹೂದ್ಯರು ಸತ್ತೋಗ್ಬಿಟ್ರಾ? ಅನ್ಯ ಜನಾಂಗರು ಸತ್ತೋಗ್ಬಿಟ್ರಾ ಅಂತಂದ್ರೆ ಇಲ್ಲ ರೀ. ಮತ್ತೆ ಯಾವ್ದಕ್ ಸತ್ರು ಅಂತಂದ್ರೆ ಅವರು ದೇವರ ಕೃಪೆಗೆ ಸತ್ರು. ಇವರು ದೇವರ ಕೋಪಕ್ಕೇನಾದ್ರು ಸತ್ರು. ಅಂದ್ರೆ ಯಹೂದ್ಯರಿಗಿಂತ ಸ್ಪೆಷಲ್ ಆಗಿರೋಂಥ ಒಂದು ಫೇವರ್ ಇರೋಂಥ ಟೈಮ್ ಇತ್ತು. ಆ ಟೈಮ್ ಏನಾಯ್ತು? ತೀರಿತು, ಅಲ್ಯ ಅಂತ್ಯವಾಯಿತು. ಅದರ ಅನ್ಯ ಜನಾಂಗದವರಿಗೆ ದೇವರ ಒಂದು ಕೋಪ ಇರುವಂತ ಟೈಮ್ ಏನಾಯ್ತು? ತೀರಿತು. ಇನ್ಮೇಲೆ ಅನ್ಯ ಜನಾಂಗದವರಿಗೆ ಸುವಾರ್ತೆ ಹೋಗುವಂತ ಟೈಮ್ ಏನಾಯ್ತು? ಶುರು ಆಯ್ತು. ನೋಡಿ, ರೋಮಪುರದಲ್ಲಿ 10ನೇ ಅಧ್ಯಾಯ 4ನೇ ವಾಕ್ಯ, ರೋಮನ್ಸ್ 10:4. ರೂಪಾ ಸ್ಟೋರ್ ಬರ. ಹಾ ಬ್ರದರ್, ಓದ್ತೀನಿ. ನಂಬುವವರೆಲ್ಲರಿಗೆ ನೀತಿಯನ್ನು ದೊರಕಿಸುವ ಕ್ರಿಸ್ತನಿಂದಲೇ ಕರ್ಮ ಮಾರ್ಗಕ್ಕೆ ಅಂತ್ಯವಾಯಿತು. ನೋಡ್ರ, ಕರ್ಮ ಮಾರ್ಗಕ್ಕೆ, ನ್ಯಾಯ ಪ್ರಮಾಣಕ್ಕೆ ಏನಾಯ್ತು? ಅಂತ್ಯ ಕಲ್ತು. ಯಹೂದ್ಯರ ಕಾಲ ಏನಾಯ್ತು? ತೀರಿತು. ಅಲ್ದ್ರ ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? ಎಷ್ಟೋ ಸತಿ ಇಸ್ರೇಲ್ ಜನಗಳನ್ನ ಅಂದ್ರೆ ಕೂಡ್ಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಬರ್ಕೊಳ್ಳಿ ವಾಕ್ಯ ಓದಬೇಕಾಗಿಲ್ಲ. Matthew 21:43, Matthew 23:37 ಹೇಳ್ತಾರೆ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ಕೆಳಗೆ ಸೇರಿಸುವಂತ ರೀತಿಯಲ್ಲಿ ನಾನು ಎಷ್ಟೋ ಸತಿ ನಿಮ್ನೆಲ್ಲ ಸೇರಿಸ್ಬೇಕು ಅಂತ ಮನ್ಸು ಮಾಡಿದೀನಿ, ನಿಮಗೇನಿಲ್ಲ ಮನ್ಸಿಲ್ಲ, ಅದೇ ನಿಮ್ಮ ಮನೆ ಬರಿದಾಗಿದೆ ಅಂತ ಹೇಳ್ತಾರೆ. ಯಾವಾಗ ಏನ್ರಿ ಯಹೂದ್ಯರು ದೇವರ ವಾಕ್ಯಕ್ಕೆ ಅಧೀನರಾಗ್ಲಿಲ್ವೋ, ಯೇಸು ಕ್ರಿಸ್ತು ಇಸ್ರೇಲ್ ಜನಗಳನ್ನ ರಿಜೆಕ್ಟ್ ಮಾಡ್ಬಿಟ್ರು, ಕೈ ಬಿಟ್ಬಿಟ್ರು. ಯಾರ ಕಡೆಗಪ್ಪ ತಿರುಗಿದ್ರು ಅಂದ್ರೆ ಅನ್ಯ ಜನಾಂಗದವ್ರ ಕಡೆ ತಿರುಗ್ತಾ ನೋಡ್ತೀನಿ. ಅಪೊಸ್ಟಲ್ ಪೌಲ್ ಹೇಳ್ತಾ ನೋಡ್ತೀನಿ. ಓದನ Acts 13:46. ವಿಕ್ರಮ್ ಬದ್ರ ಓದ್ಬೋದಾ? ಆಗ ಪೌಲನು ಬರ್ಬನನ್ನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯಕವಾಗಿತ್ತು, ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ನೋಡ್ರೆ ಏನ್ ಹೇಳ್ತಾರೆ? ನೀವು ಏನ್ರಿ ಅಪಾತ್ರ ಎಂದು ತೀರ್ಪು ಮಾಡಿದ್ರಿಂದ ನಿಮ್ಮನ್ ಬಿಟ್ಟು ಏನೋ ಜನ ಹೋಗ್ತೀರಿ. ಯಹೂದ್ಯರ ಕಾಲ ಏನಾಯ್ತು? ತೀರಿತು. ಅವ್ರಿಗೆ ಫೇವರ್ ಕೊಟ್ಟಿದ್ದೆಲ್ಲ ದೇವ್ರು ನಿಲ್ಸ್ಬಿಟ್ರಿ. ಯಾಕಂದ್ರೆ ಇಷ್ಟೊಂದೆಲ್ಲ ಫೇವರ್ ಕೊಟ್ಬಿಟ್ಟು ಮಗನ ಶಿಲ್ಬೆಗೆ ಹಾಕಿ ಇನ್ನೇನು ಫೇವರ್ ಕೊಡೋದಿಲ್ಲ, ಏನಿದೆ ಅರ್ಥ ಅಂತಬಿಟ್ಟು ಸ್ಟಾಪ್ ಮಾಡಿದ್ರು. ಅನ್ಯ ಜನಗಳಿಗೆ ದಯೆ ಕೊಡಕ್ಕೆ ಶುರು ಮಾಡಿದ್ರು. ಅಲ್ದ್ರ ಅದಕ್ಕೆ ನಾವೇನ್ ನೋಡ್ತೀರಿ ಅಲ್ಲಿ ಏನ್ರಿ, ಈ ಒಂದು ದರಿದ್ರನಾಗಿರೋ ಲಾಜರಸ್ನ ಎಲ್ಲಿಗಪ್ಪ ಕರ್ಕೊಂಡೋದ್ರು ಅಂತ ನೋಡ್ತೀರಿ ಅಂತಂದ್ರೆ ಅಬ್ರಾಹಾಮಿನ ಮಡಲಿಗೆ. ಯಾರು ಕರ್ಕೊಂಡೋದ್ರು? ದೇವದೂತರುಗಳು. ಅಲ್ರ ಹೆಂಗ್ರೆ ಇದು ಅಬ್ರಾಹಂ ಅಂದ್ರೆ ಯಾರು? ಅಬ್ರಾಹಂ ಅಂದ್ರೆ ಬೈಬಲ್ನಲ್ಲಿ ಏನ್ರಿ ತಂದೆಯ ದೇವರಿಗೆ ಛಾಯ. ಹೇಗೆ ಹೇಗೆ ಅಂತ ನೋಡಿದ್ದಾನೆ ಏನ್ರಿ, ಯೇಸು ಕ್ರಿಸ್ತು ಅದರ ಮತ್ತೆ ತಂದೆಯ ದೇವರಿದ್ದಾರೆ. ಅಬ್ರಾಹಂ ಮತ್ತೆ ಇಸಾಕ್ ಇದ್ದಾರೆ. ಅಬ್ರಾಹಮು ತನಗಿರಂತ ಒಬ್ನೇ ಮಗನಂತ ಇಸಾಕನ ಬಲಿ ಕೊಡಕ್ಕೇನಾದ್ರು ಸಿದ್ಧವಾದ್ರು.
ಅಲ್ರ ಇದೇ ತರ ತಂದೆಯ ದೇವರು ತನಗಿರಂತ ಒಬ್ಬನೇ ಮಗನ್ನ ಯೇಸು ಕ್ರಿಸ್ತನ ಬಲಿ ಕೊಟ್ರು. ಸೊ ಅದರಿಂದ ಇಲ್ಲಿ ಇಸಾಕ್ ಅಂದ್ರೆ ಯೇಸು ಕ್ರಿಸ್ತನ್ಗೆ ಛಾಯೆ, ಅಬ್ರಾಮ್ ಅಂದ್ರೆ ತಂದೆಯ ದೇವರಿಗೆ ಛಾಯೆ. ಅದರ ಛಾಯೆ ಮತ್ತೆ ನಿಜ ಸ್ವರೂಪ ಪಾಠ ಕೇಳಿರ್ತೀರ ನೀವು. ಅದರ ದಯವಿಟ್ಟು ನೀವೇನ್ ಮಾಡ್ರಿ, ಅದನ್ನ ಹಳೆ ಕ್ಲಾಸಸ್ ಲಿಸ್ಟ್ ಇದೆ ನಿಮ್ ಗ್ರೂಪಲ್ಲಿ ಕೇಳಿ. ಅದರಿಂದ ತಂದೆಯ ದೇವ್ರಿಗೆ ಏನ್ರಿ ಛಾಯೆ ಆಗಿದೆ. ಅಬ್ರಾಮಿನ ಮಡಿಲು ಅಂದ್ರೆ ಏನಪ್ಪಾ ಅಂತಂದ್ರೆ ಅಬ್ರಾಮನ ಮಕ್ಕಳಾಗೋದಕ್ಕೆ ಆಶೀರ್ವಾದ ಕೊಟ್ಟಿದ್ದು. ಓದಿ ನೋಡಿ ಗಲಾತ್ಯರು 3ನೇ ಅಧ್ಯಾಯ ಏನ್ರಿ 7ನೇ ವಾಕ್ಯ ಮೊದಲು ಓದಿ, ಆಮೇಲೆ 29ನೇ ವಾಕ್ಯ ಓದ್ರಿ. ಓದ್ರಿ ಯಾರಾದ್ರ ಆನಂದ್ ಬ್ರದರ್ ಓದ್ತೀರಾ? ಹಾ 3ನೇ ಅಧ್ಯಾಯ 7ನೇ ವಚನ. ಹಾ ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ನಂಬುವವರೇ ಅಬ್ರಾಮಿನ ಮಕ್ಕಳು. ಆಮೇಲೆ ನೆಕ್ಸ್ಟ್ 29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನೋಡ್ರ, ನಾವು ಕ್ರಿಸ್ತವರಾಗಿದ್ರೆ, ಅನ್ಯ ಜನಗದವರಾಗಿರಿ, ಯಹೂದ್ಯರೇ ಆಗಿರಿ, ನೀವು ಕ್ರಿಸ್ತನವರಾಗಿದ್ರೆ, ನೀವು ಕ್ರಿಶ್ಚಿಯನ್ಸ್ ಆಗಿದ್ರೆ, ಕ್ರಿಸ್ತನವರಾಗಿದ್ರೆ, ಕ್ರೈಸ್ತವರಲ್ಲಿ ಒಬ್ಬರಾಗಿದ್ರೆ ಏನ್ರಿ ಯಾರ ಮಕ್ಳಂತೆ? ಅಬ್ರಾಮಿನ ಸಂತತಿ. ಅಬ್ರಾಮ್ ಮಕ್ಳಾಗ್ಬಿಟ್ರಿ. ಅಬ್ರಾಮ್ ತನ್ನ ಮಡ್ಲಲ್ಲಿ ಯಾರು ಇಟ್ಕೊಂಡಿದ್ದ? ತನ್ನ ಮಗನೇ ಇಟ್ಕೊಂಡಿದ್ದಾನೆ. ಆಮೇಲೆ ಏನಾಗ್ಬಿಟ್ರಿ ಹಂಗಾರೆ? ಅನ್ಯ ಜನಾಂಗದವರಾಗಿದ್ರು ಸರಿ, ದೇವರ ಮಕ್ಕಳಾಗ್ಬಿಟ್ರಿ. ಯೋಹಾನ 1:12. ಯೋಹಾನ 1ನೇ ಅಧ್ಯಾಯ 12ನೇ ವಾಕ್ಯ ಜರಿಂತ ಅಷ್ಟು ಓದ್ತೀರಾ? ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ನೋಡ್ರ, ಯಾರ್ಯಾರನ್ನೆಲ್ಲ ನಂಬಿಕೆ ಇಟ್ರೋ, ಯೇಸು ಕ್ರಿಸ್ತನ ಯಾರನ್ನೆಲ್ಲ ನಂಬಿಕೆ ಇಟ್ರೋ ಅವ್ರ ಎಲ್ಲಾರ್ಗೂ ಏನ್ರಿ ದೇವರ ಮಕ್ಕಳಾಗೋದಕ್ಕೆ ಆಶೀರ್ವಾದ ಕೊಟ್ರು. ಕೃಪೆ ಏನ್ ಮಾಡೋರು? ದೇವ್ರು ಕೊಟ್ರಂತೆ. ಅದೇ ಅಬ್ರಾಮಿನ ಮಡಿಲು ಅಲ್ದ್ರ. ಸರಿ ಏನ್ರಿ ಅಲ್ಲಿ ಸತ್ತೋಗಿದ್ದ ಮೇಲೆ, ಅವ್ರ ದಯೆ ಎಲ್ಲ ತೀರೋಗಿದ್ದ ಮೇಲೆ ಯಾರ ಪಡ್ಕೊಂಡು ಹೋಗ್ತಾರೆ ಅಂದ್ರೆ ದೇವದೂತರು. ಅಲ್ರ, ನಮ್ಗೆ ಸುವಾರ್ತೆನ ಸಾರಿರೋ ದೇವದೂತರುಗಳು ಯಾರು? ಯಾರ್ರಿ? ಅನ್ಯ ಜನ ಬಂದಿದಂತ ಅಪೋಸಿಸ್ ಲೋಕದ ಕಡೆ ಹೋಗಿ ಸುವಾರ್ತೆ ಸಾರಿ ಹೇಳ್ತಾರೆ. ಇವ್ರನ್ನ ದೇವದೂತ ತರ ಯೂಸ್ ಮಾಡಿ ನಮಗೇನ್ ಮಾಡಿದ್ರೆ ಸುವಾರ್ತೆನ ಕೊಟ್ಬಿಟ್ಟು ನಮ್ಮನ್ನ ಅಬ್ರಾಹಂ ಮಡಿಲಲ್ಲಿ ಕೂತ್ಕೊಳಕ್ಕೆ ಏನ್ ಮಾಡಿದ್ರು? ಅವ್ನ ಅವಕಾಶ ಕೊಟ್ರಂತೆ. ಅಲ್ರ ಸರಿ, ಇವ್ರು ಇಲ್ಲಿ ಅಬ್ರಾಹಂ ಮಡಿಲಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಏನಪ್ಪಾ ಆಯ್ತು ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಅಲ್ಲಿ ಯಾತನೆ ಪಡ್ತಾ ಇರ್ತಾರೆ. ಎಲ್ಲಿ? ಪಾತಾಳದಲ್ಲಿ. ಏನ್ರಿ ನರಕ ಅಂತ ಕೊಡ್ಲಿಲ್ಲ, ಪಾತಾಳ ಅಂತ ಕೊಟ್ಟವ್ರೆ. ಸರಿ, ಆ ಪಾತಾಳದಲ್ಲಿ ಏನ್ರಿ ಬೆಂಕಿಯಲ್ಲಿ ಯಾತನೆ ಪಡ್ತಾ ಇದ್ರಂತೆ. ಅದರ ಇದೇನಪ್ಪ ಇದು ಅಂತಂದ್ರೆ ಐಶ್ವರ್ಯವಂತನ ಯಾರು? ಇಸ್ರೇಲ್ ಜನಗಳಂದ್ರೆ. ಯಾತನೆ ಪಡೋದು ಏನು ಅಂತಂದ್ರೆ ದೇವರು ಯಹೂದ್ಯರನ್ನ ಯಾವಾಗ ಕೈ ಬಿಟ್ರೋ ದೇವರ ಉಗ್ರವಾಗಿರೋಂಥ ಕೋಪ ಯಾರ ಮೇಲಪ್ಪ ಬಂತು ಅಂತಂದ್ರೆ ಇಸ್ರೇಲ್ ಜನರ ಮೇಲೆ ಬಂತು. ನೋಡಿರಿ 70 AD ಇಸ್ರೇಲ್ ರಾಜ್ಯನ ಚಿಂದಿ ಮಾಡಾಕ್ಬಿಟ್ರಿ. ಅಲ್ವರ ಏನಪ್ಪ ಮಾಡ್ತಾರೆ ಅಂದ್ರೆ ರೋಮನ್ ಎಂಪರರ್ ಟೈಟಸ್ ಅಂತ ಇರ್ತಾನ್ರಿ. ಏನೋ ಫ್ರೀ ಇದ್ರೆ ನೀವು ಹಿಸ್ಟಾರಿಯನ್ಸ್ ಬುಕ್ಸ್ ರೆಫರ್ ಮಾಡಿ. ಏನ್ ಮಾಡ್ತಾರೆ ಅಂದ್ರೆ ಯಹೂದ್ಯರ ಮೇಲೆ ಅವ್ನು ಎಷ್ಟು ದ್ವೇಷ ಇರ್ತಾರೆ ಅಂತಂದ್ರೆ ಒಬ್ಬ ಯಹೂದ್ಯನ್ ಕೂಡ ತಪ್ಪಿಸ್ಕೊಂಡು ಹೋಗ್ಬಾರ್ದ್ರಿ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಯಾರ್ಯಾರು ಯಹೂದ್ಯರು ಇದ್ರು ಎಲ್ಲಾನು ಶಿಲ್ಬೆಗೆ ಹೊಡೆದ್ಬಿಡ್ತಾನ್ರಿ. ಸೌದೆ ಖಾಲಿ ಆಗ್ಬಿಡ್ತಾರೆ, ಶಿಲ್ಬೆಗಳೆಲ್ಲ ಖಾಲಿ ಆಗ್ಬಿಡ್ತಾವ. ಏನ್ ಮಾಡ್ತಾರೆ? ಮನೆ ಹೊಸ್ಲಿತ್ತು ಗೊತ್ತಾ, ಡೋರ್ ಪೋಸ್ಟ್. ಆ ಡೋರ್ ಪೋಸ್ಟ್ ಹಿಂಗೆ ನೇತಾಕ್ಬಿಡ್ತಾರೆ ಎಲ್ಲ ಗಂಡಸರನ್ನೆಲ್ಲ. ಯಾರೇ ಇರ್ತಾರೆ ಹೆಣ್ಮಕ್ಳು ಎಲ್ಲ ಹೊಡೆದ್ ಬಿಸಾಕ್ರಿ ಅಂತ ಹೇಳ್ತಾರೆ. ಆಮೇಲೆ ಎಷ್ಟೋ ಜನ ತಪ್ಪಿಸ್ಕೊಳಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಮತ್ತೆ 24ನೇದಲ್ಲಿ ಅಲ್ರ ಯೂದಾದಲ್ಲಿರೋನು ತಿರ್ಗಾ ಬರ್ದಿರಲಿ ಯೆರೂಸಲೇಮ್ಗೆ ಅಂತ ಹೇಳ್ತಾರೆ. ಬೆಟ್ಟದಲ್ಲಿದ್ದವನು ತಿರ್ಗಾ ಬರ್ದಿರಿತಿಲಿ ಅಲ್ಲಿಂದ ಅಲ್ಲೇ ಓಡೋಗ್ಲಿ ಅಂತ ಹೇಳ್ತಾರೆ. ಅದರ ಏನಕ್ಕೆ ಕೇಳಿದ್ರು ಅಂತಂದ್ರೆ ಯೆರೂಸಲೇಮ್ ಕೋಟೆ ಇತ್ತು ಗೊತ್ತಾ, ಆ ಕೋಟೆ ಸುತ್ತಲೂ ನೀವು ಗೋಡೆ ಕಟ್ಬಿಡ್ತಾನ್ರಿ. ಆ ಕೋಟೆಗೆ ಒಂದು ಬಾಗಿಲಿಲ್ಲ ರೀ, ಎಲ್ಲ ಒಳಗಡೆನೆ ಬಿದ್ದಿರ್ಬೇಕು, ಅಲ್ಲೇ ಸತ್ತೋಗ್ಬೇಕು ಅಂತ. ಅಲ್ರ ಹೆಣ್ಮಕ್ಳು ತಂದೆ ತಾಯಿಗಳು ತನ್ನ ಮಕ್ಕಳು ದೇಹಗಳ ತಿನ್ನಂತ ಅವಸ್ಥೆ ಬಂದ್ಬಿಡ್ತಾರೆ. ಆಮೇಲೆ ಅಪ್ಪಿತಪ್ಪಿ ಯಾರ ತಪ್ಪಿಸ್ಕೊಂಡು ಹೋದಂದ್ರೆ ಅವ್ರನ್ನ ರೋಡಲ್ಲಿರೋಂಥ ಮರಗಳಿಗೆ ಏನಾಕ್ಬಿಟ್ರಂತೆ, ಶಿಲ್ಬೆಲ್ ಹೊಡೆದಂಗೆ ರೀತಿಲಿ ಹೊಡೆದಾಕ್ಬಿಟ್ರಂತೆ. ಅದರ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಭಯಂಕರ ದೇವರ ಉಗ್ರ ಕೋಪ ಯಾರ ಮೇಲೆ ಬಂತು? ಅದರ ಏನಂದ್ರೆ ಯಹೂದ್ಯರ ಮೇಲೆ ಬಂತು. ಅದರ ಒಂದು ವಾಕ್ಯ ಓದೋಣ ಏನ್ರಿ? ಲೂಕ 19ನೇ ಅಧ್ಯಾಯ ಅದರ 41ರಿಂದ 44. ಹೋದ್ರಿ ಯಾರು ಸೋದರಿಗಳು? ಓದಿ ಗೌತಮದರ್. ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತು, ನೀನಾದರೂ ಸಮಾಧಾನಕ್ಕೆ ಬೇಕಾದುದನ್ನು ಇದೇ ದಿನದಲ್ಲಿ ತಿಳಿದುಕೊಂಡರೆ ಎಷ್ಟೋ ಒಳ್ಳೆಯದು.
ಆದರೆ ಈಗ ಅದು ನಿನ್ನ ಕಣ್ಣಿಗೆ ಮರೆಯಾಗಿದೆ. ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳುಕೊಳ್ಳಲಿಲ್ಲವಾದ್ದರಿಂದ ನಿನ್ನ ವೈರಿಗಳು ಒಡ್ಡು ಕಟ್ಟಿ ನಿನ್ನ ಸುತ್ತಲೂ ಮುತ್ತಿಗೆ ಹಾಕಿ ಎಲ್ಲಾ ಕಡೆಗಳಲ್ಲಿಯೂ ನಿನ್ನನ್ನು ಬಂದು ಮಾಡಿ ನಿನ್ನನ್ನು ನಿನ್ನೊಳಗಿರುವ ನಿನ್ನ ಜನರನ್ನು ನಿರ್ಮೂಲ ಮಾಡಿ ನಿನ್ನಲ್ಲಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದಂತೆ ಮಾಡುವ ದಿವಸಗಳು ನಿನ್ನ ಮೇಲೆ ಬರುವವು ಅಂದನು. ಎಕ್ಸಾಕ್ಟ್ ಆಗಿ ಅದೇ ತರ ಪ್ರಾಫೆಸಿ ಫುಲ್ಫಿಲ್ ಆಗ್ಬಿಡ್ತಾರೆ. ಅದರ ಯೇಸು ಕ್ರಿಸ್ತನ ಸಾಯಿಸ್ಬೇಕಾದ್ರೆ ಪಿಲಾತ್ ಕೇಳ್ತಾನೆ, ನಿಮ್ಮ ರಾಜನ ಸಾಯಿಸ್ಬಿಡ್ಲೇನಪ್ಪ ಅಂತ ಹೇಳಿದ್ರೆ, ನಮಗೆ ಪಿಲಾತೆ ರಾಜ, ಇವ್ನು ನಮ್ಮ ರಾಜ ಅಲ್ಲ, ಇವ್ನು ಏನ್ ಮಾಡ್ಲಿ, ಸಾಯಿಸಿ 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 ಅಂತಂದ್ರೆ ಪಿಲಾತ್ ಕೈ ತೊಳ್ಕೊಂಡ್ಬಿಡ್ತಾನೆ, ನನಗೂ ಇದಕ್ಕೆ ಸಂಬಂಧ ಇಲ್ಲಪ್ಪ ಅಂತ. ಅವ್ ಹೇಳ್ತಾರೆ, ಅಯ್ಯೋ ಸಾಯಿಸಿ ಸರ್, ನಾವು ನನ್ನ ಮಕ್ಳು ಉತ್ತರ ಕೊಡ್ತೀವಿ ಸರ್ ಅಂತಾರೆ. ದೇವ್ರು ಹಂಗೆ ತಥಾಸ್ತು ಅಂದ್ಬಿಡ್ತಾರೆ. ನೋಡಿದ್ದೀನಿ ಇವ್ರು ಮಾಡಿರೋಂಥ ಇನ್ನೋಸೆಂಟ್ ಬ್ಲಡ್ ಮರ್ಡರ್ಗೆ ದೇವ್ರು ಲೆಕ್ಕ ಕೊಡೋ ಥರ ಮಾಡ್ಬಿಟ್ರಿ ಅಂತೀರಿ. ಅದರ ಅದಕ್ಕೆ ಏಸುಗೂ ಶಿಲ್ಬೆ ಎತ್ಕೊಂಡು ಹೋಗ್ತಿರ್ಬೇಕು, ಎಷ್ಟೋ ಸ್ತ್ರೀಗಳು ಅಳ್ತಾ ಇರ್ತಾರೆ, ಅಯ್ಯೋ ಅಯ್ಯೋ ಅಂತ. ಅವಾಗ ಏಸುಗೂ ಹೇಳ್ತಾರೆ, ನನಗೆ ಯಾಕಮ್ಮ ಅಳ್ತೀರಾ, ನಿಮ್ಗಾಗಳ್ರಿ, ನಿಮ್ಮ ಮೇಲೆ ಬರುವಂಥ ದುರ್ಗತಿ ನೆನೆಸ್ಕೊಂಡು ನೀವು ಅಳ್ರಿ ಅಯ್ಯೋ ಅಂತ ಹೇಳ್ತಾರೆ. ಲೂಕ 23, 27, 29 ಬರ್ತಾರೆ. ವಾಕ್ಯ ಓದೋದು ಬೇಕಾಗಿಲ್ಲ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂದ್ರೆ ಯಹೂದ್ಯರ ಮೇಲೆ ಭಯಂಕರ ಕಷ್ಟ ಸಂಕಟ ಬಂತು. ಏನ್ ಕೇಳಿದ್ರು ಅಂತಂದ್ರೆ, ಒಂದೇ ಒಂದು ತೊಟ್ಟು ನೀರು, ಡ್ರಾಪ್ ಆಫ್ ವಾಟರ್ ಏನ್ರಿ, ಸ್ವಲ್ಪ ದಯೆ, ಸ್ವಲ್ಪ ಕರುಣೆ, ಸ್ವಲ್ಪ ಫೇವರ್. ಎಸ್ಪೆಷಲಿ ಯಾವಾಗ ಅಂತಂದ್ರೆ ಹಿಟ್ಲರ್ ಕಾಲದಲ್ರಿ. ಅಲ್ವರ 60 ಲಕ್ಷ ಯಹೂದ್ಯರನ್ನ ಹಿಟ್ಲರು ಸಿಸ್ಟಮ್ಯಾಟಿಕ್ ಸಾಯಿಸ್ತಾನ್ರಿ. ಹೆಂಗಿದೆ ಅಂದ್ರೆ ಖರಾಬಾಗಿದ್ದಾರೆ ಅಂತೀರಿ. ಇದ್ರ ಬಗ್ಗೆ ಎಷ್ಟೋ ಡಾಕ್ಯುಮೆಂಟ್ರಿಗಳು ಮಾಡಿದರೆ, ಫ್ರೀ ಇದ್ರೆ ದಯವಿಟ್ಟು ಇದನ್ನೆಲ್ಲ ಏನ್ ಮಾಡಿ ಯೂಟ್ಯೂಬಲ್ಲಿ ನೋಡಿರ್ತೀನಿ. ಅದರ 60 ಲಕ್ಷ ಯಹೂದ್ಯರನ್ನ ಗಂಡಸರು, ಹೆಂಗಸರು, ಮಕ್ಕಳು, ವಯಸ್ಸಾದವ್ರು ಎಲ್ಲಾನು ಕೊಂಡೋಗ್ತಾರೆ. ಆಶ್ವಿಚ್ ಕ್ಯಾಂಪಿಗೆ ಕೊಂಡೋಗ್ಬಿಟ್ಟು ಆ ಕ್ಯಾಂಪಿಗೆ ಎಂಟ್ರಿ ಆಗಿದ ತಕ್ಷಣ ಎಲ್ಲಾನು ಬೈಫ್ರಿಕೇಟ್ ಮಾಡ್ತಾರೆ. ಗಟ್ಟಿ ಮುಟ್ಟಾಗಿರೋಂಥ ಗಂಡಸರುಗಳು ಹೆಂಗಸರುಗಳನ್ನ ಸಪೋರ್ಟ್ ಆಗಿಟ್ಬಿಟ್ಟು ಹೆಂಗಸರುಗಳನ್ನ ಬಂದ್ಬಿಟ್ಟು ಏನ್ರಿ ಒಂದು ಕೆಟ್ಟದಾಗಿರೋ ಕೆಲಸಕ್ಕೆ ಉಪಯೋಗಿಸ್ತಾರೆ. ವಯಸ್ಸಾಗಿರೋ ಮಕ್ಳುಗಳನ್ನೆಲ್ಲ ಸುಟ್ಟು ಬಿಸಾಕ್ತಾರೆ, ಸಾಯಿಸಾಕ್ಬಿಡ್ತಾರೆ. ಆಮೇಲೆ ಗಂಡಸರುಗಳನ್ನ ಬಿಟ್ಟು ಕೆಲಸ ಮಾಡೋಕೆ ಮಾಡ್ತಾರೆ, ಇಟ್ಕೊತಾರೆ. ಅದರ ದಿನಕ್ಕೆ ಒಂದೇ ಒಂದು ಗ್ಲಾಸ್ ವಾಟರ್, ಇಷ್ಟೇ ಇರೋದು, ಒಂದು ತುಂಡು ಬ್ರೆಡ್ ಒಂದು ದಿನಕ್ಕೆ. ಯೋಚನೆ ಮಾಡಿರ್ತೀನಿ. ಇದು ಬಿಟ್ರೆ ಏನು ಕೊಡ್ತಾ ಇಲ್ಲ, ಲೈಫ್ ಲಾಂಗ್ ಸ್ನಾನಾನೇ ಇಲ್ಲ ರೀ. ಯಾವ ಹೊಲ್ಸಲ್ಲಿ ಬಿದ್ದಿದ್ರು ಅದೇ ಹೊಲ್ಸಲ್ಲಿ ಸಾಯ್ಬೇಕ್ರಿ. ಆ ಥರ ದುರ್ಗತಿನ ಯಹೂದ್ಯರು ಮಾಡ್ತಾರೆ. ನೋಡ್ತೀವಿ ಫೋಟೋ ನೋಡ್ತೀರಿ ಗೊತ್ತಾ, ರಿಯಲ್ ಫೋಟೋ. ಏನ್ರಿ ಮನುಷ್ಯ ಏನಿಲ್ಲ, ಬರೀ ಎಲ್ಬಾಗ್ಬೇಕ್ರಿ, ಆ ಥರ ಮಾಡ್ಬಿಟ್ಟಾರಿ. ಅದರ ಹಂಗೆ ಸತ್ತೋಗಿ ಮೇಲೆ ಕೂಡ ಬಿಡ್ಲಿಲ್ಲ, ಚರ್ಮನ ಸುಳ್ದಿ ಮೂಳೆಗಳನ್ನ ಸಪ್ರೇಟ್ ಮಾಡಿ ಆ ಚರ್ಮಗಳಿಂದ ಜರ್ಮನ್ ಆರ್ಮಿಗೆ ಲೆದರ್ ಐಟಮ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರಿ. ಅಷ್ಟೊಂದು ದ್ವೇಷ ರೀ. ಅದರ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಅದರ ಆವಾಗ ಯಹೂದ್ಯರು ಹೆಂಗ್ ಗೊತ್ತಾ ಕೇಳಿದ್ರು ದೇವ್ರ ಹತ್ರ, ಏನ್ರಿ ವರ್ಲ್ಡ್ ಪವರ್ಸ್ ಹತ್ರ ಹೆಂಗ್ ಗೊತ್ತಾ ಕೇಳಿದ್ರು, ಸ್ವಲ್ಪ ದಯೆ ನೋಡ್ಸಪ್ಪ ಅಪ್ಪ, ದಯವಿಟ್ಟು ಕರುಣೆ ನೋಡ್ಸಪ್ಪ, ಒಂದು ತೊಟ್ಟು, ಅಯ್ಯೋ ಜಾಸ್ತಿ ಏನ್ ಬೇಡಪ್ಪ, ನಮ್ಗೆ ಹಿಂಸೆ ಬೇಡ, ಅಷ್ಟೇ ಬಿಟ್ಬಿಡ್ರಿ, ನಮ್ಮನ್ನ ಬಿಟ್ಬಿಡ್ರಿ, ನಮ್ಗೇನು ಮಾಡ್ಬೇಡಿ, ಇದೊಂದು ಹಿಂಸೆಯಿಂದ ನಮ್ಮನ್ನ ಬಿಡುಗಡೆ ಮಾಡಿ, ಒಂದೇ ಒಂದು ತೊಟ್ಟು ನೀರು ಕೊಡಿ ಅಂತ ಕೇಳಿದ್ರೆ, ಇಲ್ಲ, ಇಟ್ ವಾಸ್ ರಿಜೆಕ್ಟೆಡ್. ಅದರ ಯಾಕಪ್ಪ ಅಂತಂದ್ರೆ ಏನು ಉತ್ತರ ಕೊಟ್ರು, ನೀನಿಗೆ ಒಳ್ಳೆ ಕಾಲ ಇತ್ತು, ನೀನು ಅದನ್ನ ಉಪಯೋಗಿಸಿಲ್ಲ, ಅವನಿಗೆ ಕೆಟ್ಟ ಕಾಲ ಇತ್ತು, ಅದನ್ನ ಅವನಿಗೆ ಒಳ್ಳೆ ಕಾಲ ಆಗಿದೆ, ನೀನು ಕೆಟ್ಟ ಕಾಲ ಆಗಿದೆ ಅಂತಂದ್ರೆ. ಏನು ಗೊತ್ತಾ, ಯಹೂದ್ಯರಿಗೆ ಒಳ್ಳೆ ಫೇವರ್ ಕೊಟ್ಟಿದ್ರಿ. ಯಾಕೋಬಿನ ಹಿಡಿದು ಕ್ರಿಸ್ತನ ಮೊದಲನೇ ಬರೋಕೆವರೆಗೂ ಏನ್ರಿ ದಯ ಇಸ್ರಾಯೇಲ್ಗಳಿಗೆ. ಅಪ್ಪಪ್ಪ, ಯಾವ ಶತ್ರು ಬರ್ತಾರೆ ದೇವರೇ, ಈ ಶತ್ರು ಬರ್ತಾನೆ ದೇವರೇ, ನನ್ನ ದಯವಿಟ್ಟು ಏನು ಮಾಡಬೇಕು ಅಂದರೆ, ನೀವು ವರಿ ಮಾಡಬೇಡ, ನೀನು ಹೋಗು ಯುದ್ಧಕ್ಕೆ, ಏನು ಆಯ್ದ ಬೇಡ, ನೀನು ಹಾಡು ಹೋಗು, ದೇವ್ರಿಗೆ ಸಂಗೀತ ಕೀರ್ತನೆ ಆಡ್ಕೊಂಡು ಹೋಗು, ಯುದ್ಧನೇ ಮುಗಿದೋಗಿತ್ತು. ಹಂಗೆ ಹೋದ್ರಿ. ಎಷ್ಟೆಲ್ಲ ದಯ ಕೊಟ್ರು. ಮಗನ್ನ ಕಳ್ಸಿದ್ರೆ ಇವನೇ ಬಂದ್ಬಿಟ್ಟು ಏನ್ರಿ ಆಸ್ತಿಗೆ ಏನ್ರಿ ವಾರಸ್ದಾರ, ಇವನ ಸಾಯ್ಸಾಕ್ಬಿಟ್ರೆ ನಮ್ದೇ ಆಗ್ಬಿಡ್ತಾ ಅಂದ್ಬಿಟ್ಟು ಏಸು ಕ್ರಿಸ್ತನ ಸಾಯ್ಸಾಕ್ಬಿಟ್ರು ಅಂತ. ಅದು ಏನು ಹಂಗ ಮನುಷ್ಯನ ಸಾಯಿಸೋದು, ಚರ್ಮ ಸುಡ್ದಾಕ್ಬಿಟ್ರು, ವಾಡದ್ ಬಿಸಾಕ್ಬಿಟ್ರು ಅಂತೀನಿ. ಪಿಲಾತ್ ಹೇಳ್ತಾನೆ, ಈಗೋ ಮನುಷ್ಯನ ಏನಯ್ಯ, ಯಾಕೆ ಹೆಂಗ್ ಹೊಡ್ದೆ, ಮನುಷ್ಯನ ಥರನೇ ಬಿಟ್ಟಿಲ್ಲಲ್ಲ ಈಗೋ ಈ ಮನುಷ್ಯ ಅಂತ ತಕ್ಷಣ ಬೇಜಾರಾಗೋತ್ರಿ ಪಿಲಾತ್ಗೆ. ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನಾನು ಇದು ಮಾಡೋ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅದರ ಅವ್ರ ಕಾಲ ದಯೆನೆಲ್ಲ ದುರುಪಯೋಗ ಪಡಿಸ್ಬಿಟ್ರಿ. ಅದಕ್ಕೆ ದೇವರೇ ಮಾಡೋದು, ನೀನು ಮಾಡಿರೋಂಥ ಒಳ್ಳೆತನಕ್ಕೆ ಏನಕ್ಕೂ ನೀನು ಬೆಲೆ ಕೊಡೋದ್ರಿಂದ ನಿನ್ನ ಮೇಲೆ ಬರೀ ಕೆಟ್ಟದ್ದು. ಇದೆಲ್ಲ ಬೈಬಲ್ ಪ್ರಾಫೆಸ್ ಇದೆ ರೀ. ಎಷ್ಟು ಟೈಮ್ ಇದೆ, ಎಷ್ಟು ಟೈಮ್ ಇತ್ತು, ಎಷ್ಟು ಕಾಲ, ಇದೆಲ್ಲ ಬೈಬಲ್ ಪ್ರಾಫೆಸ್ ಇದೆ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ದೇವ್ರ ಚಿತ್ತ ಇದ್ರೆ ಇವೆಲ್ಲ ಹೈಯರ್ ಸ್ಟಡೀಸ್ ನಿಮ್ಗೆ ಹೇಳ್ಕೊಡ್ತೀನಿ. ಎಷ್ಟು ವರ್ಷಗಳು ದಯೆ ಇತ್ತು, ಎಷ್ಟು ವರ್ಷ ಅದೇ ಥರ ದೇವ್ರ ಕೋಪ, ಇವೆಲ್ಲ ಭಯಂಕರ ಇದೆ. ಬೈಬಲ್ ಸ್ಟಡೀಸು, ಪ್ರವಾದನೆಗಳಿದೆ, ಬೈಬಲ್ ಪ್ರವಾದನೆಗಳು, ನಮ್ಮ ಪ್ರವಾದನೆ ಅಲ್ಲ ರೀ. ಅದರ ಅದಕ್ಕೆ ಅವಾಗಿಂದ ಏನ್ರಿ ಅನ್ಯ ಜನರಿಗೆ ದಯೆ ಇರಲಿಲ್ಲ. ಆದರೆ ಯಾವಾಗ ಯಹೂದ್ಯರಿಗೆ ದೇವರು ದಯೆ ಕೊಡೋದು ನಿಲ್ಲಿಸ್ಬಿಟ್ರೋ, ಅನ್ಯ ಜನರಿಗೆ ಅಂತ ದಯೆ ಬರೋಕ್ಕೆ ಶುರು ಆಯ್ತು ನೋಡಿರ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ,
ಆ ಕಡೆಯಿಂದ ಈ ಕಡೆ ಒಬ್ರು ಹೋಗಕ್ಕಾಗಲ್ಲ. ಅದೇನರ್ಥ ಅಂತಂದ್ರೆ ಇವತ್ತು ಕೂಡ ಯಹೂದ್ಯರು ಏನು ನಂಬ್ತಾರೆ ಗೊತ್ತಾ? ನ್ಯಾಯ ಪ್ರಮಾಣನೇ ನಂಬ್ತಾರೆ. ಆದ್ರೆ ಯೇಸು ಕ್ರಿಸ್ತನ ನಂಬಲ್ಲ. ಯೇಸು ಕ್ರಿಸ್ತನ ಇವತ್ತು ಕೂಡ ಮಸಿಹ ಅಂತ ನಂಬಲ್ಲ. ಯಾರೋ ಇಸ್ರೇಲ್ಗೆ ಹೋಗಿದ್ರೆ ಅಭ್ಯಾಸ ಮಾಡಿ ನೋಡಿದ್ದೀನಿ, ಮಾತಾಡಿ ಯಹೂದ್ಯರ ಹತ್ರ ಅಲ್ರ, ಅವರೆಲ್ಲ ನಂಬಲ್ಲ ರೀ ಅಂತೀನಿ. ಅದರ ಮಸಿಹನ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ದೇ ಡೋಂಟ್ ಬಿಲೀವ್ ಜೀಸಸ್ ಅಸ್ ದಟ್ ಮಸಿಹ ಅಲ್ರ. ಅದಕ್ಕೆ ಅವ್ರು ಇನ್ನ ನ್ಯಾಯ ಪ್ರಮಾಣ ಕೆಳಗಡೆ ಇದೀನಿ ಅಂತ ನಂಬ್ತಾರ್ರಿ. ನ್ಯಾಯ ಪ್ರಮಾಣ ಕೆಳಗಡೆನೇ ಇದೀನಿ ಅಂತ ನಂಬೋರ್ಗೆ ಕ್ರಿಸ್ತನ್ ಏನಾಗಿದ್ದಾನೆ? ದೂರವಾಗಿದ್ದಾನೆ ಅಲ್ರ. ಕ್ರಿಸ್ತನ್ ಅವ್ರಿಗೇನಾಗಿಲ್ಲ? ಹತ್ರವಾಗಿಲ್ಲ ಅಲ್ರ. ಅದು ನೋಡ್ಬೇಕಾರೆ ಏನ್ರಿ ಕ್ರಿಸ್ತನಿಗೂ ಇವ್ರಿಗೂ ತುಂಬಾ ದೂರ, ತುಂಬಾ ದೊಡ್ಡ ಏನಾಗಿದೆ ಅಂತೇಳಿ ಡಂಗೂರ ಇದೆ. ಆ ಡಂಗೂರ ಇರೋದ್ರಿಂದ, ಆ ಗ್ಯಾಪ್, ಡೋಂಗರ. ನ್ಯಾಯ ಪ್ರಮಾಣದ ಗ್ಯಾಪ್ ಇರೋದ್ರಿಂದ ಯಾರು ಏನ್ ಮಾಡಕ್ಕಾಗಲ್ಲ. ನ್ಯಾಯ ಪ್ರಮಾಣನ ಬಿಟ್ಟು ಬಂದ್ರೆ ಮಾತ್ರ ಕ್ರಿಸ್ತನ ಹತ್ರ ಬರಕ್ ಸಾಧ್ಯ. ನ್ಯಾಯ ಪ್ರಮಾಣದಲ್ಲಿ ಇಟ್ಕೊಂಡು ನಾನು ಯೇಸು ಕ್ರಿಸ್ತನ ನಂಬ್ತೀನಿ ಅಂದ್ರೆ ಅದಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟು ಬರಬೇಕು. ಆ ಗ್ಯಾಪ್ ಇದೆ ಗೊತ್ತಾ? ಆ ಗ್ಯಾಪ್ ಏನ್ ಮಾಡಕ್ ನಾವು ಬಿಟ್ಟು ಬರಬೇಕು ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂದ್ರೆ ಆ ಗ್ಯಾಪ್ನ ಬಿಟ್ಟು ಬರ್ದಿರಿದ್ರೆ ಕ್ರಿಸ್ತನ ಬರೋಕ್ಕೇನಿಲ್ಲ, ಸಾಧ್ಯನೇ ಇಲ್ಲ. ಅದರ ವಾಕ್ಯ ಇದೆ ನೋಡಿ, ಒಂದು ನಿಮಿಷ ಅಂತೀನಿ. 1 ಮಿನಿಟ್. ಎಫಿಷಿಯನ್ಸ್ 2nd ಚಾಪ್ಟರ್ 13-14 ಓದ್ರಿ. 13-14-15 ಓದ್ರಿ ದಯವಿಟ್ಟು ಯಾರಾದ್ರು. ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ. ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿ ರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದಾರೆ. ಆಮೇಲೆ ನೆಕ್ಸ್ಟ್ ಇಷ್ಟ ಕಂಟಿನ್ಯೂ ಮಾಡಿ. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಆಗಿರೋರ್ನ ಸಪ್ರೇಟ್ ಆಗಿರೋದ್ರಿಂದ ಒಂದಾಗಿ ಮಾಡೋದಂತೆ. ಯಾರು ಮಾಡಿದ್ದು? ಕ್ರಿಸ್ತನ ಅಮೂಲ್ಯವಂತ ರಕ್ತ. ಈ ಕ್ರಿಸ್ತನ ರಕ್ತದ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಏನರ್ಥ? ಆ ಗ್ಯಾಪ್ ಏನಾಗಿದೆ ಇನ್ನ ಅವರು ಕಾನ್ಶಿಯನ್ಸ್ ಅಲ್ಲಿ, ಅವ್ರ ಮೈಂಡಲ್ಲಿ ಏನಾಗಿದೆ ಇನ್ನ ಹಂಗೆ ಇದೆ. ಅದರಿಂದ ಯಾ ಕಡೆಯಿಂದ ಈ ಕಡೆ ಒಬ್ರು ಬರೋಕ್ಕೆ ಸಾಧ್ಯ ಇಲ್ಲ, ಈ ಕಡೆಯಿಂದ ಆ ಕಡೆ ಒಬ್ಬರು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಸರಿ ಆಯ್ತು ಸ್ವಾಮಿ ಬರೋಕ್ಕೆ ಸಾಧ್ಯ ಇಲ್ಲ, ನಮ್ಮ ಮನೆಯಿಂದ ಇನ್ನು 5 ಮಂದಿ ಸಹೋದರಿದ್ದಾರೆ, ಅವ್ರು ಕಳಿಸಿ ಅಂತ ಹೇಳ್ತಾರೆ. ಇದ್ಯಾರು 5 ಮಂದಿ ಸಹೋದರರು? ಇದೇನಪ್ಪ ಇದು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ ನಮ್ಗೆ ಚೆನ್ನಾಗಿ ಗೊತ್ತೋ. ಇಸ್ರೇಲ್ ಎಷ್ಟು ಗೋತ್ರ ಇತ್ತು ಟೋಟ್ಲ? ಇಸ್ರೇಲ್ ಗೋತ್ರಗಳು ಎಷ್ಟಿತ್ತು? 12 ಗೋತ್ರ. ವೆರಿ ಗುಡ್. ಅದರ ಇಲ್ಲಿ ಐಶ್ವರ್ಯವಂತನ ಏನ್ ಕೇಳ್ತಾನೆ? 5 ಮಂದಿ ಸಹೋದರಿದ್ದಾರೆ ಅಂತ. ಇವನು ಸೇರಿ 6 ಮಂದಿ ಆಯ್ತು ಅಲ್ವರ. ಸರಿ, ಇಸ್ರೇಲ್ ಅಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು, ಸೊಲೊಮೋನ್ ಏನ್ರಿ ಸತ್ತಿದ ನಂತರ ಇಸ್ರೇಲ್ನ ದೇವ್ರು 2 ಭಾಗ ಮಾಡ್ತಾರೆ. 10 ಗೋತ್ರ ಒಂದ್ ಕಡೆಗೆ ಬಂತು, 2 ಗೋತ್ರ ಒಂದ್ ಕಡೆಗೆ ಬಂತು. ಕರೆಕ್ಟ್? ಅವಾಗೇನಾಯ್ತು? 12 ಗೋತ್ರ ಭಾಗ ಆಗೋಗ್ಬಿಡ್ತು ಆಯ್ತಾ. 2 ಗೋತ್ರ ಸೇರಿ ಒಂದಾಯ್ತು. ಅದೇ ಏನ್ರಿ ಐಶ್ವರ್ಯವಂತನು. 2 ಸೇರಿ 1, ಅದರ 10 ಸೇರಿ 5 ಆಯ್ತು. ಅದೇನರ್ಥ ಅಂದ್ರೆ ಮಿಕ್ಕ ಇಸ್ರೇಲ್ ಜನಗಳು, ಅದರ ಇನ್ನ ಕೆಲವು ಜನ ಇಸ್ರೇಲ್ ಜನಗಳಿದ್ದಾರೆ, ಅವರು ಇದೇ ರೀತಿ ಅನುಭವಿಸ್ತಿರೋ ರೀತಿಲಿ ಅವ್ರಿಗೂ ಹೋಗಿ ಏನ್ ಮಾಡ್ಲಿ ಒಬ್ರು ಸುವಾರ್ತೆ ಸಾರಲಿ ಅಂತಂದ್ರೆ ಅದಕ್ಕೆ ಅಬ್ರಾಮ್ ಏನು ಉತ್ತರ ಕೊಟ್ರಂತೆ? ದೇವ್ರೇನು ಉತ್ತರ ಕೊಟ್ರಂತೆ? ಪ್ರವಾದನೆಗಳ ಮುಖಾಂತರ ಓದಿ. ಯೋಹಾನ 5ನೇ ಅಧ್ಯಾಯ 46-47 ಏನು ಉತ್ತರ ಕೊಡ್ತಾರೆ? ಇಲ್ಲಪ್ಪ, ಅವ್ರಿಗೇನಿದೆ, ಪ್ರವಾದಿಗಳಿದ್ದಾರೆ, ಧರ್ಮಶಾಸ್ತ್ರ ಇದ್ರೆ ಅದನ್ನು ಓದೇನ್ ಮಾಡ್ಲಿ ಅವರು ತಿಳ್ಕೊಂಡ್ಲಿ ಅಂತ ಹೇಳಿದ್ರು. ಸರಿ, ಈ ಧರ್ಮಶಾಸ್ತ್ರದಲ್ಲಿ ಈ ಒಂದು ನ್ಯಾಯ ಪ್ರಮಾಣದಲ್ಲಿ ಏನಪ್ಪ ಇದೆ ಅಂತ ವಿಚಾರ ಓದ ನೋಡಿ. ಯೋಹಾನ 5ನೇ ಅಧ್ಯಾಯ 46-47 ವಿಕ್ರಮದ್ರ ಓದ್ತೀರಾ? John 5th chapter 46 and 47 brother. ಓಕೆ, ವಿಶಾಲಾಕ್ಷಿ ಸಿಸ್ಟರ್ ಓದ್ಬೋದಾ? ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ. ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬೀರಿ? ನೋಡ್ರೆ ಯೇಸು ಕ್ರಿಸ್ತ ಕ್ಲಿಯರ್ ಹೇಳ್ತಾ ನೋಡ್ತೀನಿ. ಮೋಸೆಯ ಧರ್ಮಶಾಸ್ತ್ರ ಮಾತುಗಳನ್ನ ನೀವು ಕೇಳ್ತಾ ಇದ್ರೆ ನನ್ನ ನಂಬ್ತಾ ಇದ್ರಿ.
ಅದನ್ನೇ ಕೇಳಲಿಲ್ಲ ಅಂದ್ರೆ, ಅದನ್ನೇ ನಂಬಲಿಲ್ಲ ಅಂತಂದ್ರೆ, ಯಾಕಂದ್ರೆ ಅದು ಹೇಳಿರೋದು ಯಾರ ಬಗ್ಗೆ? ಕ್ರಿಸ್ತನ ಬಗ್ಗೆ. ಅದನ್ನೇ ನಂಬಲಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತು ಹೇಳಿದ್ರೆ ನಂಬ್ತಾರ? ಈ ಯೇಸು ಕ್ರಿಸ್ತು ಹೇಳಿದ್ರೇ ನಂಬಿಲ್ಲ ಅಂತಂದ್ರೆ ಸತ್ತೋರೊಳಗಿಂದ ಒಬ್ರು ಹೋಗಿ ಹೇಳಿದ್ರೆ ನಂಬ್ತಾರ? ಸತ್ತೋರೊಳಗೆ ಒಬ್ರು ಹೇಳಿದ್ರೆ ಯಾರು? ಕ್ರಿಶ್ಚಿಯನ್ಸು, ಕ್ರೈಸ್ತವರು ಸತ್ತವ್ರೆ. ಅವ್ರು ಯಾರಿಗೆ ಸತ್ತವ್ರೆ? ಲೋಕಕ್ಕೆ ಸತ್ತವ್ರೆ. ಕ್ರಿಸ್ತನಲ್ಲಿ ಮರೆಯಾಗಿಟ್ಟಲ್ಪಟ್ಟಿದೆ ಅವ್ರ ಜೀವಿತ. ಓದಿಂತೀನಿ ಕೊಲೋಸಿಯನ್ಸ್ 3:3. ಕೊಲೋಸಿಯರು 3:3 ಓದ್ರಿ. ಯಾರೋತ್ತೀರಾ? ಬಿಂದು ಸ್ಟಾರ್, ರೂಪಾ ಸ್ಟಾರ್. ನಿಮ್ಮ ಜೀವನವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಇಲ್ಲ ಪ್ರಭಾವದಿಂದ ಕೂಡಿ. ಇಲ್ಲ, ಕೊಲೋಸಿಯನ್ಸ್ 3:3 ಸ್ಟಾರ್ಟಿಂಗ್ ಇಂದ ಓದಿ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ನೀವು ಸತ್ತಿರಲ್ಲ. ನಿಮ್ಮ ಕ್ರೈಸ್ತವರು ಜೀವ ಸತ್ತೋಗಿದ್ದಾರೆ, ಲೋಕದ ಪಾಲಿಗೆ ಸತ್ತೋಗೋರೆ. ಆಮೇಲೆ ನೆಕ್ಸ್ಟ್ ಸತ್ತಿರಲ್ಲ. ಆಮೇಲೆ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ನೋಡ್ರ, ನೀವು ಸತ್ತಿರಲ್ಲ, ನಿಮ್ಮ ಜೀವ ಕ್ರಿಸ್ತನಲ್ಲಿ ಮರೆಯಾಗಿದೆ. ಈ ಡೆಡ್ ವರ್ಲ್ಡ್ಗೆ ಡೆಡ್ ಆಗಿರೋ ಕ್ರಿಶ್ಚಿಯನ್ಸ್ ಒಬ್ಬ ಯಹೂದ್ಯರಿಗೆ ಹೋಗಿ ಹೇಳಿದ್ರೆ ಇವತ್ತು ಕೇಳ್ತಾರ? ಯಾವ ಯಹೂದ್ಯರಿಗೆ ಕೇಳೋದು ಹೇಳ್ಬೇಕು? ಯಾರು ಟ್ರೈ ಮಾಡಿ ನೋಡಿರ್ತೀನಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಇದು ಹೇಳಿರೋದು ಒಂದು ಸಾಮ್ಯ. ಆ ಸಾಮ್ಯದ ಅರ್ಥ ಏನಂದ್ರೆ, ಅನ್ಯ ಜನಾಂಗದವರು ಮತ್ತೆ ಏನ್ರಿ ಯಹೂದ್ಯರು, ಇವರು ಇಬ್ರು ಜನಾಂಗದವ್ರ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರದು. ಅದನ್ನ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಇವತ್ತು ಯಹೂದ್ಯರಿಗಿರೋಂಥ ಸ್ಪೆಷಲ್ ಟೈಮ್ ಆಫ್ ಡಿಸ್ಫೇವರ್, ಆ ಒಂದು ಏನ್ರಿ ಪಾತಾಳದಲ್ಲಿ ಅಗ್ನಿ ಯಾತನೆ ಪಡ್ತಂತ ಒಂದು ಕಾಲ ಏನಾಗಿದೆ? ಮುಗ್ದೋಗಿದೆ. ಇವತ್ತು ಯಹೂದ್ಯರು ಏನಾಗಿದ್ದಾರೆ? ಇವತ್ತು ಹಾಟ್ ನ್ಯೂಸ್ ಟಿವಿಯಲ್ಲಿ ನೋಡಿದ್ರೆ ಯಾರು? ಇಸ್ರೇಲ್ ರಾಜ. ನಮಗೆಲ್ಲ ಚೆನ್ನಾಗಿ ಗೊತ್ತು ಅಲ್ವರ? ಹಂಗಿರ್ಬೇಕಾರೆ ಇದು ಆಲ್ರೆಡಿ ಏನಾಗಿದೆ? ನೆರವೇರಂತ ಒಂದು ಪ್ರವಾದನೆ. ಸರ್ ಹಂಗಾರೆ ಈ ಸಾಮ್ಯ ಆಲ್ರೆಡಿ ನೆರವೇರಿದೆ ಅಂತಂದ್ರೆ ಇದೊಂದು ಸಾಮ್ಯ, ಇದು ನಿಜವಾಗಿ ನಡೆದಂಥ ಘಟನೆ ಅಲ್ವೇ ಅಲ್ಲ. ಓಕೆನಾ? ಅದರಿಂದ ಆತ್ಮ ಬಗ್ಗೆ ಇವತ್ತು ಎಲ್ಲ ಭಾಗ ಮುಗಿದೋಯ್ತು, ಎಲ್ಲ ಭಾಗ ತೀರಿತು. ಆತ್ಮ ಸಾಯ್ತಾರೆ ಅಂತ ಸ್ಪಷ್ಟ ನಮ್ಗೇನಾಗಿ ಸತ್ಯವೇದಲ್ಲಿ ಗೊತ್ತಾಗಿದೆ ಅದರ. ಅದರಿಂದ ಆತ್ಮ ಚಾಪ್ಟರ್ ಮುಗೀತದೆ. ಓಕೆನಾ? ಇದ್ರ ಮೇಲೆ ಯಾರಿಗೋ ಡೌಟ್ಸ್ ಇದ್ರೆ ದಯವಿಟ್ಟು ಏನು ಮಾಡಿ ನೀವು ಕೇಳಿ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆನಾ? ಸರಿ, ಇವಾಗ ನೆಕ್ಸ್ಟ್ ನಮ್ಗೆ ಇರೋಂಥ ಡೌಟ್ ಏನಪ್ಪ ಅಂದ್ರೆ, ಬುಧನಗರ ಆತ್ಮ ಸಾಯ್ತಾರೆ ಅಂದ್ರೆ ನರಕ ಅಂದ್ರೆ ಏನು? ಅದರ ನಮ್ಗೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ. ಅಯ್ಯೋ ನರಕನೇನು ಬುಧನಗರೆ? ನರಕ ಒಂದು ವೇದನೆ ಸ್ಥಳಲ್ಲ, ಅಗ್ನಿ ನರಕ ಇದೆಯಲ್ಲ, ಹುಳ ಸಾಯೋದಿಲ್ವಲ್ಲ ಅಲ್ವರ? ಏನ್ರಿ ಅಲ್ಲಿ ಕಟಕಟನೆ ಗೋಳಾಟವು ಕಡಿಯೋನು ಇರ್ತಾರಲ್ಲ, ಏನಿದು ಅಲ್ವರ? ಅಲ್ವರ ನೋಡ್ಬೇಕಾರೆ ಅಗ್ನಿ ಆರೋದಿಲ್ಲ, ಹುಳ ಸಾಯೋದಿಲ್ಲ, ಏನಿದು ಇನ್ನು ಅಗ್ನಿ ನರಕ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕು ನಾವೇನು ಮಾಡೋಣ, ನರಕಕ್ಕೆ ಒಂದು ಟೂರ್ ಹೋಗ್ಬಿಡೋಣ ನಡ್ರಿ. ಹೋಗ್ಬಿಟ್ಟು ಬೈಬಲಲ್ಲಿ ನರಕ ಎಲ್ಲಿದೆ, ಹೇಗಿದೆ ಅಂತಂದ್ಬಿಟ್ಟು ಸತ್ಯವೇದ ಮುಖಾಂತರ ಏನು ಮಾಡೋಣ, ಅರ್ಥ ಮಾಡ್ಕೊಂಡು ಬರೋಣ. ಅದರಿಂದ ದಯವಿಟ್ಟು ನೆಕ್ಸ್ಟ್ ವೀಕು ಯಾರು ಮಿಸ್ ಮಾಡ್ಬಿಡಿ. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇರ್ತದೆ. ದಯವಿಟ್ಟು ಏನು ಮಾಡಿ ಮಿಸ್ ಮಾಡಿದ್ರೆ ಬನ್ನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅರ್ಥ ಆಯ್ತಾರ? ಇನ್ನೆಲ್ಲ ಕ್ರೈಸ್ತವ್ರಿಗೆ ಹಂಚ್ಕೊಳ್ಳಿ. ಅದರ ಎಷ್ಟು ಜನ ಇದ್ದಾರೆ ಲೋಕಲ್ ಕ್ರೈಸ್ತವ್ರುಗಳು, ನಿಮ್ಗೆ ಎಷ್ಟು ಜನ ಇದೆ ಫ್ರೆಂಡ್ಸ್ ರಿಲೇಟಿವ್ಸು, ಯಾರಿಗೆ ಗೊತ್ತಿದೆ ಸತ್ಯ ಇವೆಲ್ಲ ಹೇಳ್ಕೊಡಿ ಉಚಿತವಾಗಿ, ಏನು ಫ್ರೀ. ಅದರ ₹1 ದುಡ್ಡು ಬೇಕಾಗಿಲ್ಲ. ಅದರ ಆಸಕ್ತಿಯಿಂದ ವಾಕ್ಯನ ಕೇಳಿದ್ರೆ ಸಾಕು. ಸರಿ, ಇವಾಗ 5 ನಿಮಿಷ ಟೈಮ್ ಇದೆ. ಯಾರಿಗಾರ ಡೌಟ್ಸ್ ಕೇಳಂಗಿದ್ರೆ ಧಾರಾಳ ಕೇಳಿ. ಇದುವರೆಗೂ ಆಗಿರೋ ಪಾಠದಲ್ಲಿ ಏನೇ ಡೌಟ್ಸ್ ಇದ್ರು ಯಾರಿದ್ರು ಸರಿ ದಯವಿಟ್ಟು ಕೇಳಿ. ರಾಮಡ್ ಬದಾರ್ ಏನೋ ಪ್ರಶ್ನೆ ಇದೆಯಾ? ಆಯ್ತು ಪಾಸ್ಟರ್, ಕೊದ್ದಿಗ ಡೌಟ್ ಪಾಸ್ಟರ್. ಮತ್ತೆ ಇವರೆಲ್ಲ ಹೇಳ್ತಾರು ಶ್ರೀಮಂತರು ಲಾಜರ್ ಗುరించి ಬಾಗೆ ಜಗ್ಗಿ ಹೇಳ್ತಾರ ಪಾಸ್ಟರ್. ಮತ್ತೆ ಇದು ನೀವು ಹೇಳಿದ ಪ್ರಕಾರ ಕರೆಕ್ಟೇ ಬೈಬಲ್ ಪ್ರಕಾರ. ಬಟ್ ಇವ್ರು ಹೇಳಿದೆಲ್ಲ ಸ್ವಲ್ಪ ಅಲ್ಲಲ್ಲಿ ತಪ್ಪಾಗ್ತದೆ ಮೇಡಮ್, ತಪ್ಪಾಗ್ತದೆ ಸರ್. ನಮ್ಗೆ ಡೌಟ್ ಬಂದಿದೆ, ಬಟ್ ಡೌಟ್ ಕ್ಲಿಯರ್ ಆಯ್ತು. ಈಗೇನ್ ಡೌಟ್ ಇಲ್ಲ. ಗುಡ್, ಸಂತೋಷ. ಓಕೆ, ಪ್ರಶ್ನೆ ಏನಿಲ್ಲ? ಪ್ರಶ್ನೆ ಏನಿಲ್ಲ ಪಾಸ್ಟರ್. ಸರಿ, ಓಕೆ. ಯಾರಿಗಾರ ಪ್ರಶ್ನೆ ಇದೆಯಾ? ಆಂಜನೇಯ ಬದರ್, ಗೌತಮ್ ಬದರ್? ಇಲ್ಲ ಬ್ರದರ್, ಇಲ್ಲ. ಓಕೆ, ಜರೀನ್ ತಾಸ್ಟರ್? ಇಲ್ಲ ಪಾಸ್ಟರ್. ಓಕೆ, ಆನಂದ್ ಬ್ರದರ್? ಇಲ್ಲ ಬ್ರದರ್, ಆದ್ರೆ ಒಂದು ಕ್ವಶನ್. ನೀವ್ ಹೇಳಿದ್ರು ಇದ್ರಲ್ಲಿ ಬಂದ್ಬಿಟ್ಟು ಯಾವ್ದು ಡೌಟ್ ಇಲ್ಲ. ಆದ್ರೆ ಇಷ್ಟು ದಿನ ನಾವು ಕೇಳ್ಸ್ಕೊಂಡಿದ್ದು ಎಲ್ಲಾರು ಅಂದ್ರೆ ಹೇಳ್ತಿರೋ ಪ್ರಕಾರ
ತುಂಬಾ ಜನ ಪಾಸ್ಟರ್ಸ್ ಅಂದ್ರೆ ತುಂಬಾ ಚರ್ಚಲ್ಲಿ ಬಂದ್ಬಿಟ್ಟು ಈ ತರನೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಲ್ಲ ಲಾಜರ್ ಮತ್ತೆ ಐಶ್ವರ್ಯವಂತ ಅದ್ರ ಬಗ್ಗೆ ನೀವು ಚೆನ್ನಾಗಿ ಏನಂತಾರೆ ಲೋಕದಲ್ಲಿ ಇರ್ಬೇಕಾದ್ರೆ ಹೆಲ್ಪ್ ಮಾಡ್ಬೇಕು ಶ್ರೀಮಂತರ ಇದೆಲ್ಲ ಅದೆಲ್ಲ ಪ್ರವಾದನೆ ಇಷ್ಟು ದಿನ ಅದೆಲ್ಲ ಹೇಳಿದ ಸುಳ್ಳು ಹಾಗಂದ್ರೆ ವಾಕ್ಯದಲ್ಲಿ ಸರಿಯಾಗಿರೋದು ಹೇಳ್ಬೇಕಾ ತಪ್ಪಾಗಿರೋದು ಹೇಳ್ಬೇಕಾ? ವಾಕ್ಯ ಮುಖಾಂತರ ಸರಿಯಾಗಿರೋದೇ ಹೇಳ್ಬೇಕು. ಓಕೆ, ಇಷ್ಟು ದಿನ ಅವರು ಹೇಳಿದ್ದು ಅಂದ್ರೆ ಯಾವ ರೀತಿ ಅಂದ್ರೆ ಯಾಕೆ ಆತರ ಹೇಳಿರ್ಬೋದು ಅಂತ ಅದು ನೀವು ಅವ್ರಿಗೆ ಕೇಳ್ಬೇಕು. ನಾನು ಹೇಳಿದ್ರೆ ನನಗೆ ಕೇಳಿದ್ರೆ ಪರವಾಗಿಲ್ಲ, ನಾನು ಹೇಳ್ತೀನಿ. ಇಲ್ಲ, ನಾರ್ತ್ ಇಂಡಿಯಾ ನಾವು ಇಲ್ಲಿ ಬಿಹಾರಲ್ಲಿ ಸೇವೆ ಮಾಡ್ತೀನಿ. ಓಕೆ ನಾನು ಬಿಹಾರ ಸೇವೆ ಮಾಡ್ತಿದ್ದೀನಿ. ನಾ ಚರ್ಚ್ ನಡೆಸ್ತೀನಿ. ಓಕೆ ಇಲ್ಲಿ ನಾರ್ತ್ ಇಂಡಿಯಾ ಸಹ ಎಷ್ಟೋ ಜನ ತುಂಬಾ ಚರ್ಚಸ್ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಬಂದ್ಬಿಟ್ಟು ಒಂದು ಪಟ್ನಾ ಇದ್ರಲ್ಲಿ ಪಟ್ನಾ ಎಲ್ಲಾ ಪಾಸ್ಟರ್ಸ್ ಬಂದ್ಬಿಟ್ಟು ಒಂದಿನ ಮೀಟ್ ಆಗ್ತಾರೆ. ಓಕೆ ಮಂತ್ಲಿ 3rd ವೀಕ್ ಮಂಡೇ ಬಂದ್ಬಿಟ್ಟು ಮೀಟ್ ಆಗ್ತಾರೆ. ಆ ಟೈಮಲ್ಲಿ ನಾನು ಅಟೆಂಡ್ ಮಾಡ್ತೀನಿ. ಆ ಟೈಮ್ ಅಟೆಂಡ್ ಮಾಡ್ಬೇಕಾದ್ರೆ ಸಹ ಒಂದಿನ ಈ ಮೆಸೇಜ್ ಕೂಡ ಪಾಸ್ಟರ್ ಒಬ್ರು ಹೇಳಿರ್ಬೇಕಾರೆ ಅದೇ ರೀತಿನೇ ಹೇಳಿದಾರೆ. ಈ ಲೋಕದಲ್ಲಿ ಇರ್ಬೇಕಾದ್ರೆ ನಾವು ಬಂದ್ಬಿಟ್ಟು ದಯಾ ಇರ್ಬೇಕು, ದಯಾ ಪ್ರೀತಿ ಇರ್ಬೇಕು, ಲೋಕದಲ್ಲಿ ಉಂಟು ಐಶ್ವರ್ಯವಂತ ತರ ನಾವು ಅಹಂಕಾರದಿಂದ ಇರಬಾರ್ದು, ಆತರ ಎಲ್ಲ ಹೇಳಿದ್ದಾರೆ. ಅದೇ ಇವತ್ತಿನ ಸ್ಟಡಿ ಮುಖಾಂತರ ಎಲ್ಲ ಫುಲ್ ಕ್ಲಿಯರ್ ಆಗ್ಬಿಡ್ತದೆ. ಅದಂದ್ರೆ ಅದು ಬಂದ್ಬಿಟ್ಟು ಮೆಸೇಜ್ ಅಲ್ಲ, ಒಂದು ಉದಾಹರಣೆ ಎಕ್ಸಾಂಪಲ್ ತರ ಕೊಟ್ಟೆ ಅರ್ಥ ಮಾಡ್ಸೋದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಸಿದ್ರಿ. ಎಸ್, ಅದಕ್ಕೆ ನೀವು ಈ ತರ ಸತ್ಯಗಳನ್ನ ನಿಮ್ಮ ಸಭೆ ಮಕ್ಕಳಿಗೆಲ್ಲ ಹೇಳ್ಕೊಡಿ. ನೀವು ಅದೇ ಹಿಂದಿ ಅದಕ್ಕೆ ನಿಮ್ಗೆ ರಿಕ್ವೆಸ್ಟ್ ಮಾಡಿದೆ ಹಿಂದಿಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಮಾಡೋಣ, ಹಿಂದಿಯಲ್ಲಿ ಜನಗಳು ಸೇರಿಸಿ ಯಾರೋ ಇಂಟ್ರೆಸ್ಟ್ ಇದ್ರೆ ನಾವು ಹೇಳ್ಕೊಡೋಣ ಖಂಡಿತವಾಗ. ಆದ್ರೆ 2-3 ಜನ ಇದ್ರು ಓಕೆ. ನಾನು ಅಟ್ಲೀಸ್ಟ್ ಒಂದು 5 ಜನ ಇದ್ರೆ ಒಳ್ಳೇದಾಗ್ತದೆ. తెలుగు కూడా పాస్టర్ కొద్దిగా తెలుగు కూడా తెలుగు చెప్తే బాగుంటుంది పాస్టర్. ఎందుకంటే ఇంకా ನಾವು నమ్మినాం అంటే దేవుని నందు నమ్మినాం, బట్ బైబిల్ ప్రకారం ಅವ್ರು ಹೇಳೋದಲ್ಲ ತಪ್ಪು ಪಾಸ್టర్. ಮಾಡೋಣ, తెలుగు కూడా ಮಾಡಬೇಕು ಅಂತ ಇದೆ. కోసం అవును ಪಾಸ್టర్, ದೇವ್ರ ಚಿತ್ತ ಮಾಡೋಣ. ಪ್ರೇಯರ್ ಮಾಡ್ರಿ ನೀವು, ನಾವು ಪ್ಲಾನ್ ಮಾಡೋಣ. ಓಕೆನಾ? ಓಕೆ ಓಕೆ ಪಾಸ್ಟರ್. ಓಕೆ ಬಾ. ಆಮೇಲೆ ಜರಿಂತ್. ಓಕೆ, ನೆಕ್ಸ್ಟ್ ಇನ್ಯಾರು? ಜೋಸಫ್ ಬ್ರದರ್, ಏನೋ ಡೌಟ್ಸ್? ಇಲ್ಲ ಬ್ರದರ್. ಮಾರುತಿ ಬ್ರದರ್. ಬ್ರದರ್ ನಂದೊಂದು ಕ್ವಶನ್. ಹೇಳಿ ಬ್ರದರ್. ಈಗ ಬ್ರದರ್, ಇವಾಗ ನೀವು ಸ್ಟಾರ್ಟಿಂಗ್ ಇಂದ ಹಿಡಿದು ಇಲ್ಲಿವರೆಗೆ ಕ್ಲಾಸ್ ಕೊಟ್ರಲ್ಲ ಬ್ರದರ್, ಈ ಈ ಈ ವರ್ಸ್ಗಳನ್ನ ಅಂದ್ರೆ ಈ ವಾಕ್ಯಗಳನ್ನೆಲ್ಲ ನಾವು ಹೀಗೆ ಆರ್ಡರ್ ಪ್ರಕಾರ ಹಂಗೆ ಹೇಳ್ಕೊಂಡ್ ಬರ್ತಿರಲ್ಲ. ಈಗ ನಾವು ಬೈಬಲ್ ನ ಡೈರೆಕ್ಟ್ ಹೋದ್ರೆ ಆದಿಕಾಂಡ ದೇವರು ಎಲ್ಲ ಸೃಷ್ಟಿ ಮಾಡಿದ್ರು ಅಂತ ಹಿಡಿದು ಪ್ರಕಟಣೆ ಎಂಡ್ವರೆಗೂ ನಾವು ಓದ್ಕೊಂಡ್ರೆ ಒಂದು ಮಾಮೂಲಿ ಒಂದು ಕತೆ ಬುಕ್ ಓದ್ಕೊಂಡು ಹೋಗ್ಬೋದು. ಬಟ್ ನಾವು ಓದುವಾಗ ಈಗ ನೀವೇನ್ ಹೇಳಿದ್ರಿ ಈ ಡೀಟೇಲ್ಸ್ ಗಳೆಲ್ಲ ನಮ್ಗೆ ಈ ಬೈಬಲ್ ಓದುವಾಗ ನಮಗ್ ಗೊತ್ತಾಗಲ್ಲ. ಅದು ನೀವು ಹೇಗೆ ವರ್ಸ್ನೆಲ್ಲ ಅಂದ್ರೆ ಬ್ಲೈಂಡ್ ಮಾಡಿ ಎಲ್ಲದಕ್ಕೂ ಲಿಂಕ್ ಮಾಡಿ ಹೇಳ್ತೀರಾ? ಯಾವ ತರ ಇದು, ಹೇಗೆ ಇದು ಅಂತ? ಅಂದ್ರೆ ನಾವು ಓದುವಾಗ ನಮ್ಗೆ ಇದು ಅರ್ಥ ಆಗಲ್ಲ. ಅದಕ್ಕೆ ಇದು ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟೆ ನಾವು ಸ್ಟಡಿಗಳು ಹೇಳ್ಕೊಡ್ತೇವೆ. ಅದಕ್ಕೆ ಔಟ್ ಸ್ಟಡಿ ದ ಬೈಬಲ್ ಹೇಗೆ ಓದ್ಬೇಕು ಅಂತ ಹೇಳ್ಕೊಡೋದು. ಸೊ ಅದನ್ನಲ್ಲಿ ಮುಖಾಂತರ ನೀವು ಕಲ್ತವಾಗ ಏನಾಗ್ತಾರೆ, ಬೈಬಲ್ ಹೇಗೆ ಓದ್ಬೇಕು ಅಂತ ಕಲ್ಸ್ಕೊಡ್ತೀವಿ. ಅದನ್ನ ನೀವು ಹ್ಯಾಬಿಟ್ ಮಾಡ್ಕೊಳ್ಳಿ ಆ ಥರ ಓದೋದನ್ನ. ಓಕೆನಾ? ಓಕೆ, ಗುಡ್. ಸರಿ. ಓಕೆ, ನೆಕ್ಸ್ಟ್ ಬಿಂದು ಸಿಸ್ಟರ್. ಬಿಂದು ಸಿಸ್ಟರ್, ಏನೋ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ಡೌಟ್ಸ್ ತುಂಬಾ ಇತ್ತು. ಈಗ ಬ್ರದರ್ ಹೇಳದಾಗೆ ನಮಗೂ ಕೂಡ ಡೌಟ್ ಇತ್ತು ಬ್ರದರ್, ಅದು ಉಲ್ಟಾ ಪಲ್ಟಾ ಹೇಳಿದ್ರು. ಬಟ್ ಇವತ್ತು ವಾಕ್ಯದ ಮುಖಾಂತರ ಕ್ಲಿಯರ್ ಆಯ್ತು. ಗುಡ್. ಓಕೆ, ರೂಪಾ ಸಿಸ್ಟರ್. ಇಲ್ಲ ಬ್ರದರ್. ಓಕೆ, ವಿಶಾಲಾಕ್ಷಿ ಸಿಸ್ಟರ್. ಪ್ರಶ್ನೆ ಏನಿಲ್ಲ, ಅರ್ಥ ಆಯ್ತು ಸರ್. ಆದ್ರೆ 31ನೇ ವಚನ ಇತ್ತಲ್ಲ, ಅದನ್ನ ನೀವು ಕೋಟ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಓಕೆ ಓಕೆ, ಗುಡ್ ಸಿಸ್ಟರ್. ಖಂಡಿತವಾಗಿ ಮಾಡೋಣ. ಅದು ಲಾಸ್ಟ್ ವರ್ಸ್ ಅಲ್ವಾ? ಹೌದು ಸರ್, ಅದೇ ಪ್ರಭು ಎದ್ದು ಬರ್ತಾರಲ್ಲ, ಅದನ್ನ ಅವ್ರು ನಂಬೋದಿಲ್ಲ ಅನ್ನೋದು ಹೇಳಿದ್ರಲ್ಲ. ಹೌದೌದು, ಖಂಡಿತವಾಗ. ಅದೇ ಸತ್ತರೊಳಗೆ ಯಾರೊಬ್ರು ಎದ್ದು ಬಂದ್ರೆ ಅವ್ರು ಕೇಳಲ್ಲ ಅಂತ. ಗುಡ್. ಓಕೆ, ಸರಿ. ಹಂಗಾರೆ ನಾವು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣವಾ?